ಬೈಯಿಂಗ್ ಯೋಚನೆ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಾವು ಬೈ ಮಾಡ್ತಾ ಇದ್ದೀವಿ. ದೆನ್ ಅಗೇನ್ ನಮ್ಮ ಟಾರ್ಗೆಟ್ಸ್ ಯಾವ್ದಾಗಿರುತ್ತೆ, ರೆಸಿಸ್ಟೆನ್ಸ್ ನಮ್ಮ ಟಾರ್ಗೆಟ್ಸ್ ಆಗಿರುತ್ತೆ. ಓಕೆ, ಸೊ ಎವ್ರಿ ಸಿಂಗಲ್ ಟೈಮ್ ನಾವೇನ್ ಮಾಡ್ಬೋದು, ಪ್ರೈಸ್ ಸಪೋರ್ಟಿಗೆ ಬಂದಾಗ ನಾವು ಬೈ ಮಾಡ್ಕೋಬಹುದು. ದೆನ್ ಅಗೇನ್ ರೆಸಿಸ್ಟೆನ್ಸ್ ಅಲ್ಲಿ ನಮ್ಮ ಸ್ಟೇಕ್ಸ್ ನ ನಾವು ಸೆಲ್ ಆಫ್ ಮಾಡ್ಕೋಬಹುದು. ಓಕೆ, ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೇಗೆ ಡ್ರಾ ಮಾಡ್ತೀರಾ, ರೆಕ್ಟ್ಯಾಂಗ್ಯುಲರ್ ಟೂಲ್ ತಗೊಳ್ಳಿ, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇರಬೇಕು, ಮೋರ್ ದ್ಯಾನ್ 2 or 3. ಓಕೆ, ಸೊ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಟಚ್ ಆಗಬೇಕು. ದೆನ್ ಅಗೇನ್ ರೆಸಿಸ್ಟೆನ್ಸ್ ಕೂಡ ಸೇಮ್. ಸೊ ಇವಾಗ ನಾವು ವೋಲ್ಟಾಸ್ ಚಾರ್ಟ್ ನೋಡ್ತಿದೀವಿ ಆನ್ ಡೈಲಿ ಟೈಮ್ ಫ್ರೇಮ್. ಓಕೆ, ಸೊ ವೋಲ್ಟಾಸ್ ಚಾರ್ಟ್ ನೀವು ಹಾಗೆ ನೋಡಿದ್ರೆ ಇಲ್ಲಿ ಆನ್ ಡೈಲಿ ಟೈಮ್ ಫ್ರೇಮ್ ನಿಮಗೆ ಏನು ಕಾಣಿಸ್ತಾ ಇದೆ, ಲೈಕ್ ಕ್ಯಾಂಡಲ್ ಸ್ಟಿಕ್ಸ್ ಕಾಣಿಸ್ತಾ ಇದೆ ಅಲ್ವಾ, ರ್ಯಾಂಡಮ್ ಆಗಿ ಮೇಲೆ ಕೆಳಗೆ ಕಾಣಿಸ್ತಾ ಇದೆ. ಓಕೆ, ಬಟ್ ನೀವು ಅದೇ ನಿಮ್ಮ ರೆಕ್ಟ್ಯಾಂಗ್ಯುಲರ್ ಟೂಲ್ನ ತಗೊಂಡು ನೀವು ಮಲ್ಟಿಪಲ್ ಟಚ್ ಪಾಯಿಂಟ್ಸ್ನ ಕ್ಲಿಕ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಏನು ಕಾಣಿಸ್ತಾ ಇದೆ ಇವಾಗ ಇಲ್ಲಿ. ಓಕೆ, ನಿಮಗೊಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಕೂಡ ಕೆಳಗಡೆ ನಾವು ಸಪೋರ್ಟ್ನ ಡ್ರಾ ಮಾಡೋಣ. ಓಕೆ, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ನ ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಲ್ಲಿ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ, 1 2 3 4, ಲೈಕ್ ಮೋರ್ ದ್ಯಾನ್ 3 ಇದೆ ಅಲ್ವಾ. ಮೇಲ್ಗಡೆ ನೋಡಿದಾಗ ಲೈಕ್ ಮೋರ್ ದ್ಯಾನ್ 3 ಇದೆ. ಓಕೆ, ಸೊ ಈ ಥರ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ನ ನೀವು ಕನೆಕ್ಟ್ ಮಾಡಬೇಕು, ಮೋರ್ ದ್ಯಾನ್ 2 or 3. ಓಕೆ, ಸೊ ಆಸ್ ಅ ರಿಟೇಲ್ ಟ್ರೇಡರ್ಸ್ ನಾವಿಲ್ಲಿ ಏನು ಮಾಡೋದು, ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿದಾಗ ನಾವು ಮೋರ್ ದ್ಯಾನ್ ಕ್ಯಾಶ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿರೋದ್ರಿಂದ, ದೆನಗೆ ನಾವು ಓನ್ಲಿ ಬೈಯಿಂಗ್ ಯೋಚನೆ ಮಾಡ್ತಿರೋದ್ರಿಂದ ನಾವೇನು ಮಾಡ್ಬೋದು, ಸಪೋರ್ಟ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ವೆನ್ ಪ್ರೈಸ್ ಸಪೋರ್ಟ್ಗೆ ರೀಚ್ ಆದಾಗ ನಾವೇನು ಮಾಡ್ಬೋದು, ಒಂದು ನಮಗೆ ಸ್ಟ್ರಾಂಗ್ ಕ್ಯಾಂಡಲ್ ಸಿಕ್ಕಾಗ ನಾವು ಲೈಕ್ ಆ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ನಮ್ಮ ಎಂಟ್ರೀಸ್ನ ಪ್ಲೇಸ್ ಮಾಡಿ, ದೆನ್ ಅಗೇನ್ ಬಿಲೋ ದಟ್ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಿ, ರೆಸಿಸ್ಟೆನ್ಸ್ ಲೆವೆಲ್ನ ನಮ್ಮ ಟಾರ್ಗೆಟ್ ಪ್ರೈಸ್ ಆಗಿ ಇಟ್ಕೋಬೋದು. ಓಕೆನಾ, ಸೊ ಮಲ್ಟಿಪಲ್ ಟೈಮ್ಸ್ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಇನ್ ಸಿಂಗಲ್ ಸ್ಟಾಕಲ್ಲಿ. ಓಕೆ, ಸಿಂಗಲ್ ಸ್ಟಾಕ್ ಒಂದೇ ಒಂದು ಸ್ಟಾಕಲ್ಲಿ ನಿಮಗೆ ಮಲ್ಟಿಪಲ್ ಆಪರ್ಚುನಿಟೀಸ್ ಸಿಗುತ್ತೆ. ದೆನ್ ಅಗೇನ್ 500 ಸ್ಟಾಕ್ಸ್ಗೆ ಹೋದಾಗ ಲೈಕ್ ನಿಮ್ಮ ಫಂಡ್ಸ್ ಕಡಿಮೆ ಆಗಿಬಿಡುತ್ತೆ, ಅಷ್ಟೊಂದು ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ. ಇದು ಹೇಗೆ, ಲೈಕ್ ಯಾವಾಗಲೂ ನೀವು ವಾಚ್ ಲಿಸ್ಟ್, ಓಕೆ, ಯಾವುದೇ ವಾಚ್ ಲಿಸ್ಟ್ ನೀವು ಇವಾಗ ನಿಫ್ಟಿ 500 ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡು ಆದಮೇಲೆ ನೀವು ಜಸ್ಟ್ ಅದನ್ನು ಅನಲೈಸ್ ಮಾಡಿ. ಓಕೆ, ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿ. ದೆನ್ ಅಗೇನ್ ನಾವು ನೆಕ್ಸ್ಟ್ ಚಾರ್ಟ್ ಪ್ಯಾಟ್ರನ್ಸ್ಗೆ ಹೋಗ್ತೀವಿ, ಚಾರ್ಟ್ ಪ್ಯಾಟ್ರನ್ಸ್ನ ಐಡೆಂಟಿಫೈ ಮಾಡಿ. ಓಕೆನಾ, ಸೊ ಆ ಚಾರ್ಟ್ ಪ್ಯಾಟ್ರನ್ಸ್ ಆ್ಯಂಡ್ ದೆನ್ ಅಗೇನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡಿಕೊಂಡು ನಾವು ಬೈಯಿಂಗ್ ಆರ್ ಸೆಲ್ಲಿಂಗ್ನ ಯೋಚನೆ ಮಾಡ್ತೀವಿ. ಓಕೆ ಮನೋಜ್, ಹ್ಯಾವ್ ಒನ್ ಡೌಟ್. ಹಾಂ ಸರ್. ಆಕ್ಚುಲಿ ನೀವು ಅಂದ್ರಲ್ವಾ, ಸೊ ಇದು 1 day ಟೈಮ್ ಫ್ರೇಮ್ ಅಲ್ಲಿ ನೀವು ಯು ಆರ್ ಪುಟಿಂಗ್ ದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ರೈಟ್? ಸೊ ಲೈಕ್ ಒನ್ಸ್ ಲೈಕ್ ಟ್ರೇಡಿಂಗ್ ಮಾಡಿದಾಗ, ಸೊ ವಿ ಯೂಶಲಿ ಟೇಕ್ 1 day time frame, then switch to 15 minutes and then take the entry, right? ಇಲ್ಲ ಸರ್, ಲೈಕ್ ಇವಾಗ ಸ್ವಿಂಗ್ ಟ್ರೇಡ್ಸ್ಗೆ ಅಂತ ಬಂದಾಗ ನಮಗೆ ಡೇ ಕ್ಯಾಂಡಲ್ಸ್ ಕ್ಲೋಸಿಂಗ್ ಇಂಪಾರ್ಟೆಂಟ್. ಡೈಲಿ ಕ್ಯಾಂಡಲ್ಸ್ ಅಲ್ಲೇ ನಾವು ಎಂಟ್ರಿ ಆಗ್ತೀವಿ. ಅಂದ್ರೆ ಸೊ ಸ್ವಿಚ್ ಮಾಡಲ್ವಾ 1 hour 15 minutes? ಇಲ್ಲ ಟೈಮ್ ಫ್ರೇಮ್ಗೆ ನಾವು ಸ್ವಿಚ್ ಮಾಡಲ್ಲ. ಇದು ಇಂಟ್ರಾಡೇ ಆದ್ರೆ ಅದು ಇಂಟ್ರಾಡೇಗೆ ಬಂದಾಗ ಲೈಕ್ ನಾವು 15 minutes ಅಂಡ್ 5 minutes ಅಲ್ಲಿ ನಮ್ಮ ಎಕ್ಸಿಕ್ಯೂಷನ್ ಇರುತ್ತೆ. ಸೊ ಇಲ್ಲಿ ನಾವು ಎಕ್ಸಿಕ್ಯೂಷನ್ ಮಾಡ್ತಾ ಇರೋದು ಆನ್ ಡೈಲಿ ಟೈಮ್ ಫ್ರೇಮ್. ಓಕೆನಾ, ಯಾಕಂದ್ರೆ ಕಂಪೇರ್ಡ್ ಟು ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಮ್ಮ ಪೊಸಿಷನ್ ಸೈಜಿಂಗ್ ಕಡಿಮೆ ಇರುತ್ತೆ, ಯಾಕಂದ್ರೆ ನಾವು ತುಂಬಾ ಲಾಂಗ್ ಜರ್ನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾವು ತುಂಬಾ ಲಾಂಗ್ ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ. ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಇಂಟ್ರಾಡೇ ನಮಗೇನ್ ಬೇಕು, ಪ್ರೈಸ್ ಅಲ್ಲಿ ಒಂದು ಸ್ಮಾಲ್ ಸ್ವಿಂಗ್ ಸಾಕು. ಓಕೆ, ಸೊ 5 minutes ಅಂಡ್ 15 minutes ಅಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಿರೋದ್ರಿಂದ ಒಂದು ಶಾರ್ಟ್ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತೀವಿ ನಾವು. ಓಕೆ, ನಾವು ಅಲ್ಲಿ ಲೈಕ್ ತುಂಬಾ ಹೋಲ್ಡ್ ಮಾಡೋದಿಲ್ಲ ಆ ಟ್ರೇಡ್ನ, ವಿತಿನ್ ಅ ಡೇ ಅಲ್ಲೇ ನಾವು ಕ್ಲೋಸ್ ಮಾಡ್ತಿರೋದ್ರಿಂದ ಅಲ್ಲಿ ನಮ್ಮ ಪೊಸಿಷನ್ ಸೈಜಿಂಗ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಸ್ವಿಂಗ್ ಟ್ರೇಡಿಂಗ್. So non usually what I do is like 1 hour for intraday 1 hour chart, I'll open the 1 hour chart. So the highest lowest mark ಮಾಡ್ಕೊಂಡು support resistance ಹಾಕೊಂತೀನಿ. So then I switch to 15 minutes. Then I'll see the support and then I take the entry and I'll put stop loss and take profit. ಹಂಗೆ ಅಲ್ವಾ? ಓಕೆ, ಹೌದೌದು ಸರ್, ಅದೇ ವಿತಿನ್ ಅ ಡೇ ಅಲ್ವಾ ಅದು? ಕರೆಕ್ಟ್ ಅಲ್ವಾ ಅದು? ಹೌದೌದು, ಕರೆಕ್ಟ್. ವೆನ್ ಇಟ್ ಕಮ್ಸ್ ಟು ಇಂಟ್ರಾಡೇ ಅಂದಾಗ ಅದು ಕರೆಕ್ಟ್. 15 minutes ಅಂಡ್ 5 minutes ಎಕ್ಸಿಕ್ಯೂಷನ್ ಇರುತ್ತೆ. ಸೊ ಇಲ್ಲಿ
ಹಾ ಸರ್. ಸೊ ಅದ್ರಲ್ಲಿ ಹೈಯರ್ ಹೈಸ್ ಲೋವರ್ ಲೋಸ್ ಲೋವರ್ ಹೈಸ್ ಇರುತ್ತಲ್ವಾ, ಆಮೇಲೆ ಇಲ್ಲ ಹೈಯರ್ ಹೈಸ್ ಹೈಯರ್ ಲೋಸ್ ಇದ್ರೆ ಸೊ ಇಟ್ಸ್ ಅಪ್ ಟ್ರೆಂಡ್ ಅಂತ, ಇಲ್ಲಾಂದ್ರೆ ಲೋವರ್ ಲೋಸ್ ಲೋವರ್ ಹೈಸ್ ಅಂದ್ರೆ ಡೌನ್ ಟ್ರೆಂಡ್ ಅಂತ ತಾನೆ? ಹೌದು ಸರ್, ಲೈಕ್ ಇವಾಗ ನೋಡಿ ಯಾವುದೇ ಟ್ರೇಡಿಂಗ್ ಅಂತ ಬಂದಾಗ ಲೈಕ್ ಇಲ್ಲಿ ನಾವು ಸ್ವಿಂಗ್ಗೆ ಟಾಪ್ ಡೌನ್ ಅನಾಲಿಸಿಸ್ ಅಲ್ಲಿ ವೀಕ್ಲಿ ಆ್ಯಂಡ್ ಡೈಲಿ ನೋಡ್ತೀವಿ. ಓಕೆ, ಸೊ ಸೇಮ್ ಲೋವರ್ ಲೋಸ್ ಲೋವರ್ ಹೈಸ್, ಸೇಮ್ ಚಾಟ್ ಪ್ಯಾಟ್ರನ್ಸ್, ಸೇಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಎವ್ರಿಥಿಂಗ್ ಸೇಮ್, ಬಟ್ ಟೈಮ್ ಫ್ರೇಮ್ ಚೇಂಜ್ ಇರುತ್ತೆ. ಓಕೆ, ಸೊ ಸ್ವಿಂಗಲ್ಲಿ ಏನಾಗುತ್ತೆ, ನಿಮಗೆ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಅಕ್ಯುರಸಿ ಕೂಡ ಜಾಸ್ತಿ ಇರುತ್ತೆ, ವಿನ್ನಿಂಗ್ ಪ್ರೊಬಾಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಓಕೆ, ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಸ್ವಿಂಗ್ ಟ್ರೇಡಿಂಗ್ನ ನೀವು ನಿಮ್ಮ ಸೈಕಾಲಜಿ ಬೆಟರ್ ಮಾಡ್ಕೋಬೋದು. ಓಕೆನಾ, ಯಾಕಂದರೆ ನಮಗೆ ಟೈಮ್ ಜಾಸ್ತಿ ಇರೋದ್ರಿಂದ ಸೊ ಪ್ರೈಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅವ್ರ ಟ್ರೇಡ್ನ ಹ್ಯಾಂಡಲ್ ಮಾಡೋದಕ್ಕೆ ನಮಗೆ ಟೈಮ್ ಜಾಸ್ತಿ ಸಿಗುತ್ತೆ. ಪ್ರೈಸಲ್ಲಿ ಬೇಗ ಬೇಗ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ಅದೇ ನಾವು ಇಂಟ್ರಾಡೇಗೆ ಅಂತ ಬಂದಾಗ ಫ್ಲಕ್ಚುಯೇಷನ್ಸ್ ತುಂಬ ಜಾಸ್ತಿ ಇರುತ್ತಲ್ವಾ. ಲೋ ಟೈಮ್ ಫ್ರೇಮಲ್ಲಿ ಲೈಕ್ 1 ಮಿನಿಟ್ 5 ಮಿನಿಟ್ಸ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಪ್ರೈಸ್. ಓಕೆ, ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ. ಓಕೆ, ಸೊ ಫಸ್ಟ್ ನಾವು ಸ್ವಿಂಗ್ ಟ್ರೇಡಿಂಗ್ ಹೈಯರ್ ಟೈಮ್ ಫ್ರೇಮ್ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಮಗಿದ್ರೆ ನಾವು ಅದನ್ನ ಲೋವರ್ ಟೈಮ್ ಫ್ರೇಮ್ಗೆ ಅಡಾಪ್ಟ್ ಮಾಡ್ಕೋಬಹುದು ತುಂಬಾ ಈಸಿಯಾಗಿ. ಇಲ್ಲಿ ನಮ್ಮ ಸೈಕಾಲಜಿ ಬೆಟರ್ ಆಗಿರುತ್ತೆ, ಪ್ರೈಸ್ನ ಮೂವ್ಮೆಂಟ್ ನಮಗೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಓಕೆ, ಸೊ ಇದನ್ನ ನಾವು ಲೋ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿ ಅಲ್ಲಿ ಟ್ರೇಡ್ಸ್ ಮಾಡಿದ್ರೆ ಅದೇ ಇಂಟ್ರಾಡೇ. ಓಕೆ, ಗಾಟ್ ಇಟ್. ಅದು ಒಂದು ಲಾಸ್ಟ್ ಡೌಟ್. ಸೊ ನೀವು ಇದು ಝೋನ್ ಹಾಕೊಂತೀರಲ್ವಾ, ಸೊ ಅದು ವಿಕ್ ಮೇಲ್ಗಡೆ ಹಾಕೊಂತೀರಾ, ವಿಕ್ ಕೆಳಗಡೆ ಹಾಕೊಂತೀರಾ? ಕಂಪ್ಲೀಟ್ ವಿಕ್ ಕನ್ಸಿಡರ್ ಮಾಡಬೇಕು. ನಾನು ಕ್ಯಾಂಡಲ್ ಸ್ಟಿಕ್ಸ್ಗೆ ಬಂದಾಗ ಅದನ್ನ ಹೇಳ್ತೀನಿ. ಓಕೆ, ಇವಾಗ ನಮ್ಮ ಹೈಟ್ ನ ನಾವು ಹೇಗೆ ಮೆಜರ್ ಮಾಡ್ತೀವಿ, ಫ್ರಮ್ ಹೆಡ್ ಟು ಟೋ ಅಲ್ವಾ. ಓಕೆ, ಸೊ ಯಾಕಂದ್ರೆ ಹೆಡ್ ಕೂಡ ನಮ್ಮ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ವಿಕ್ ಕೂಡ ಪಾರ್ಟ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಬಾಡಿ. ಸೊ ವಿ ಕ್ಯಾಪ್ಚರ್ ಕಂಪ್ಲೀಟ್ ವಿಕ್ ವಿಲ್ ಕನ್ಸಿಡರ್ ತಾನೆ? ವಿಕ್ ನ ಕೂಡ ಕನ್ಸಿಡರ್ ಮಾಡ್ತೀವಿ. ಅದಕ್ಕೇನೆ ನಾನು ರೆಕ್ಟ್ಯಾಂಗ್ಯುಲರ್ ಟೂಲ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಸೊ ನೀವು ರೆಕ್ಟ್ಯಾಂಗ್ಯುಲರ್ ಟೂಲ್ ಬಿಟ್ಟು ಜಸ್ಟ್ ನಾನು ಸುಮ್ಮನೆ ಹಾರಿಜಾಂಟಲ್ ಲೈನ್ ತಗೊಂಡು ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ವಿಕ್ ನ ಕನ್ಸಿಡರೇ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ನಾನು ವಿಕ್ ನ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ತೀನಿ. ಓಕೆ, ಬಟ್ ಆದ್ರೂ ಕೂಡ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನೋದು ಝೋನ್ಸ್. ಓಕೆ, ಸೊ ಆ ಝೋನ್ಸ್ ನಾನು ಹೇಗೆ ಕನ್ಸಿಡರ್ ಮಾಡಬೇಕು, ಕಂಪ್ಲೀಟ್ ಆಗಿ ಈ ತರನೇ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇವಾಗ ಬೆಟರ್ ಟು ಪ್ಲೇಸ್ ಅವರ್ ಸ್ಟಾಪ್ ಲಾಸ್ ಅಲ್ವಾ. ಸೊ ಈಸಿ ಆಗುತ್ತೆ ನಮಗೆ. ಆ ಝೋನ್ಸ್ ನ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ನಾವು ಪ್ಲೇಸ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನೋದು ಬಂದ್ಬಿಟ್ಟು ಝೋನ್ಸ್. ಓಕೆ ಸರ್. ಸೊ ವೆನೆವರ್ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ತಿರುವಾಗ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿ. ಓಕೆ, ಸೊ ಆನ್ ವೀಕ್ಲಿ ಟೈಮ್ ಫ್ರೇಮ್ ನೋಡೋಣ. ಸೊ ಆನ್ ವೀಕ್ಲಿ ಟೈಮ್ ಫ್ರೇಮ್ ನೋಡಿದಾಗ ಇಲ್ಲೇನಾಗ್ತಾ ಇದೆ, ಸೊ ಸೇಮ್ ಬೇಸ್ ಕ್ರಿಯೇಟ್ ಮಾಡ್ತಾ ಇದೆ ಸ್ಟಾಕ್. ದೆನ್ ಅಗೇನ್ ಇಲ್ಲಿ ಸೇಮ್ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ. ಓಕೆ, ಸೊ ಇವಾಗ ನಮಗೆ ಹೇಗಾಗ್ತಾ ಇದೆ, ಇಲ್ಲಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗ್ತಾ ಇತ್ತು, ಇಲ್ಲಿ ಒಂದು ಸೈಡ್ ವೇಸ್ ಅಂತ ಕನ್ಸಿಡರ್ ಮಾಡ್ಬೋದು. ದೆನ್ ಅಗೇನ್ ಸಪೋರ್ಟಲ್ಲಿ ನಾವು ಬೈಯಿಂಗ್ ಕೂಡ ಯೋಚನೆ ಮಾಡ್ಬೋದು. ಓಕೆ, ಸೊ ನಾವು ಲೋ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಸೊ ಲೋ ಟೈಮ್ ಫ್ರೇಮ್ಗೆ ಶಿಫ್ಟ್ ಆದಾಗ ನಮಗೆ ಎಷ್ಟು ಆಪರ್ಚುನಿಟಿ ಸಿಕ್ಕಿದೆ ಇಲ್ಲಿ. ಸೊ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿದ್ದು ಆನ್ ವೀಕ್ಲಿ ಟೈಮ್ ಫ್ರೇಮ್. ಓಕೆ, ಸೊ ನಾವು ಸ್ಟೆಪ್ ಡೌನ್ ಆಗಿದ್ದೀವಿ ಟು ಲೋ ಟೈಮ್ ಫ್ರೇಮ್, 1 hour ಟೈಮ್ ಫ್ರೇಮ್, 1 day ಟೈಮ್ ಫ್ರೇಮ್ಗೆ. ಸೊ ಇಲ್ಲಿ ನಮಗೆ ಎಷ್ಟು ಆಪರ್ಚುನಿಟಿ ಸಿಕ್ಕಿದೆ, ಸೊ ಫಸ್ಟ್ ಆಪರ್ಚುನಿಟಿ, ದೆನ್ ಅಗೇನ್ ಸೆಕೆಂಡ್ ಆಪರ್ಚುನಿಟಿ. ಸೊ ಬೇಸ್ಡ್ ಆನ್ ಅವರ್ ಲಾಂಗ್ ಪೊಸಿಷನ್ ನಾವಿಲ್ಲಿ ಆಫ್ಟರ್ ಡೈಲಿ ಕ್ಯಾಂಡಲ್ಸ್ ಕ್ಲೋಸಿಂಗ್ ನಾವು ಎಂಟರ್ ಆಗ್ತಾ ಇದ್ದೀವಿ ಅಂದರೆ ಸೊ ನಮಗೆ ಎಷ್ಟು ಇರಬೇಕು, ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಟ್ಲೀಸ್ಟ್ 2 ಇರಬೇಕು. ಓಕೆ, ಸೊ ಪ್ರೀವಿಯಸ್ಲಿ ಇಲ್ಲಿ ಕ್ಯಾಂಡಲ್ ಹವರಿಂಗ್ ಆಗಿರೋದ್ರಿಂದ ನಾವು ಇದನ್ನು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿ ಡ್ರಾ ಮಾಡಿದ್ದೀವಲ್ವಾ. ಓಕೆ, ಸೊ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಪಾರ್ಟ್ನ ಬಿಟ್ಬಿಡಿ, ಈ ಕಡೆ ಪಾರ್ಟ್ನ. ಓಕೆ, ಸೊ ಇಲ್ಲಿ ಬಾಟಮ್ ಕ್ರಿಯೇಟ್ ಮಾಡ್ತಾ ಇದೆ. ದೆನ್ ಅಗೇನ್ ನಾವು ಇದನ್ನ ಯಾಕೆ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಕ್ಯಾಂಡಲ್ ಹವರಿಂಗ್ ಪ್ರೀವಿಯಸ್ಲಿ ಆಗಿದೆ. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ಬೋದು ಅಟ್ ಎನಿ ಕಾಸ್ಟ್. ಓಕೆ, ಸೊ ನಮ್ಮ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಎಷ್ಟು ನಮಗೆ ಬೆಟರ್ ಆಗಿ ಅಚೀವ್ ಮಾಡಬೇಕು ಅಂದ್ರೆ ನಮಗೆ ಅಟ್ಲೀಸ್ಟ್ 1:2 ಬೇಕು. ಸೊ ಈ ಕ್ಯಾಂಡಲ್ ನಾನು ಎಂಟ್ರಿ ಆಗ್ತಿದ್ದೀನಿ, ದೆನ್ ಅಗೇನ್ ದಿಸ್ ಟಾರ್ಗೆಟ್ ಅಂದ್ರೆ ಸೊ ಇಲ್ಲಿ ನಾನು ಎಷ್ಟು ಅಚೀವ್ ಮಾಡ್ತಾ ಇದ್ದೀನಿ, 1:3 ಅಚೀವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನನಗೆ 1 ಟ್ರೇಡ್ ಆಯಿತು. ಓಕೆ, ದೆನ್ ಅಗೇನ್ ಸೆಕೆಂಡ್ ಆಪರ್ಚುನಿಟಿ ಎಲ್ಲಿ ಸಿಕ್ಕಿದೆ ನನಗೆ,
ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸೆಕೆಂಡ್ ಆಪರ್ಚುನಿಟಿ ಸಿಕ್ಕಿದೆ, ಬಿಲೋ ದಿಸ್ ಲೆವೆಲ್ ನಾನು ಸ್ಟಾಪ್ ಲಾಸ್ ನಾನು ಪ್ಲೇಸ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ಇದನ್ನೇ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಯಾಕಂದರೆ ಪ್ರೀವಿಯಸ್ಲಿ ಕ್ಯಾಂಡಲ್ ಹವರಿಂಗ್ ಆಗಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಎಷ್ಟು ಅಚೀವ್ ಮಾಡ್ತಾ ಇದ್ದೀನಿ ನಾನು 1:2.5 ಅಚೀವ್ ಮಾಡ್ತಾ ಇದ್ದೀನಿ. ಒಂದು ಸಿಂಗಲ್ ಸ್ಟಾಕಲ್ಲಿ 2 ಟ್ರೇಡ್ಸ್ ಸಿಗ್ತೇವೆ ನಿಮಗೆ. ಓಕೆ, ದೆನ್ ಅಗೇನ್ 500 ಸ್ಟಾಕ್ಸ್ಗೆ ಯೋಚನೆ ಮಾಡಿದಾಗ ಲೈಕ್ ಐ ಸೆಡ್ ನಿಮಗೆ ಫಂಡ್ಸ್ ಕಡಿಮೆ ಆಗಿ ಹೋಗ್ಬಿಡುತ್ತೆ, ಯಾಕಂದರೆ ಮಲ್ಟಿಪಲ್ ಆಪರ್ಚುನಿಟೀಸ್ ಸಿಗ್ತಾ ಇರುತ್ತೆ. ಸೊ ನೀವು ಆದಷ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ದೆನ್ ಅಗೇನ್ ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ಸ್ 500 ಸ್ಟಾಕ್ಸಲ್ಲಿನೂ ಕೂಡ ಮಾರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ, ಐಡೆಂಟಿಫೈ ಮಾಡೋದಕ್ಕೆ ಟ್ರೈ ಮಾಡಿ ಪ್ರಾಪರಾಗಿ. ಓಕೆನಾ? ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಾವು ಹೇಗೆ ಡ್ರೌ ಮಾಡ್ತೀವಿ, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇರಬೇಕು ನಮಗೆ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನು ಸಪೋರ್ಟ್ ಇದನ್ನು ನಾವು ಗ್ರೀಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರೈಸಸ್ ಲೋ ಲೈಕ್ ಡಿಸ್ಕೌಂಟೆಡ್ ಝೋನ್ಸಲ್ಲಿ ಇರುವಾಗ ಜನ ತುಂಬ ಗ್ರೀಡಿ ಆಗ್ತಾರೆ, ದೆನ್ ಇಲ್ಲಿ ಗುಡ್ ಅಮೌಂಟ್ ಆಫ್ ಬೈಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗ್ತಾ ಇರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಕೆಳಗಡೆ ಲೈಕ್ ಪ್ರೈಸ್ ಸಪೋರ್ಟಲ್ಲಿ ಇರುವಾಗ ಈ ಪರ್ಟಿಕ್ಯುಲರ್ ಟೈಮ್ ಝೋನ್ಸಲ್ಲಿ ಏನಾಗ್ತಾ ಇದೆ, ಸೊ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗ್ತಾ ಇದೆ ಅಲ್ವಾ ಕೆಳಗಡೆ. ಓಕೆ, ಸೊ ನಮಗೆ ವಾಲ್ಯೂಮ್ಸ್ ಹೇಗಿರಬೇಕು, ಮೋರ್ ದೆನ್ ಆವ್ರೇಜ್ ಇರಬೇಕು. ಓಕೆ, ಸೊ ಇಲ್ಲಿ ಮೋರ್ ದೆನ್ ಆವ್ರೇಜ್ ವಾಲ್ಯೂಮ್ಸ್ ಇದೆಯಾ? ಮೋರ್ ದೆನ್ ಆವ್ರೇಜ್ ವಾಲ್ಯೂಮ್ಸ್ ಇದೆ. 20 ಬಾರ್ಸ್ನ ಕನ್ಸಿಡರ್ ಮಾಡಿದಾಗ ಗ್ರೀನ್ ವಾಲ್ಯೂಮ್ಸ್ ಜಾಸ್ತಿ ಆ್ಯಡ್ ಆಗ್ತಾ ಇದೆ. ಸೊ ಹಾಗಾಗಿ ಗುಡ್ ಅಮೌಂಟ್ ಆಫ್ ಬೈಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗಿರೋದ್ರಿಂದ ಪ್ರೈಸ್ ಏನಾಯಿತು, ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಟ್ರಾವೆಲ್ ಮಾಡಿದೆ ಇಲ್ಲಿ. ಓಕೆ, ಸೊ ನಾವು ರಿಟೇಲ್ ಟ್ರೇಡರ್ಸ್ ಇದ್ರ ಮೇಲೆ ಒಂದು ಕಣ್ಣು ಇಟ್ಟಾಗ ಈ ಪರ್ಟಿಕ್ಯುಲರ್ ಟ್ರೇಡ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಓಕೆ, ಸೊ ದೆನ್ ಅಗೇನ್ ರೆಸಿಸ್ಟೆನ್ಸ್ಗೆ ಬಂದಾಗ ಇಲ್ಲಿ ಏನಾಗ್ತಾ ಇದೆ, ಫಿಯರ್, ಯಾಕಂದರೆ ರೆಸಿಸ್ಟೆನ್ಸ್ ರೀಚ್ ಆಗ್ತಾ ಇದೆ ಪ್ರೈಸ್. ಇಲ್ಲಿಂದ ಎನಿ ಟೈಮ್ ಬೈಯರ್ಸ್ ಇಲ್ಲಿಂದ ಬೈ ಮಾಡಿಕೊಂಡು ಪ್ರೈಸಸ್ನ ಹೈಯರ್ ಹೈಸ್ಗೆ ತೊಗೊಂಡೋಗಿದ್ದಾರೆ. ಇಲ್ಲಿ ಅವ್ರು ಏನು ಮಾಡ್ಬೋದು, ಅವರ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದು. ಓಕೆ, ಸೊ ಹಾಗಾಗಿ ನಾವು ರಿಟೇಲ್ ಟ್ರೇಡರ್ಸ್ ಏನು ಮಾಡ್ತೀವಿ, ನಮ್ಮ ಪ್ರಾಫಿಟ್ನ ಕೂಡ ಬುಕ್ ಮಾಡ್ಕೊಳ್ತೀವಿ. ಓಕೆ, ಸೊ ಟ್ರೇಡಿಂಗ್ ಅಂತ ಬಂದಾಗ ಜಸ್ಟ್ ಸಿಟ್ ಆ್ಯಂಡ್ ಹೋಲ್ಡ್ ಮಾಡೋದಕ್ಕಾಗೋದಿಲ್ಲ. ನಾವು ತುಂಬ ಲಾಂಗ್ ಟರ್ಮ್ ತನಕ ನಾವೇನು ಮಾಡ್ತೀವಿ, ನಮ್ಮ ಟಾರ್ಗೆಟ್ಸ್ನ ನಾವು ಅಚೀವ್ ಮಾಡ್ಕೊಳ್ತಾ ಹೋಗ್ತೀವಿ. ದೆನ್ ಇಲ್ಲಿ ನಮ್ಮ ಪ್ರಾಫಿಟ್ ಬುಕ್ ಆಗಿತ್ತು ಅಂದರೆ ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಟ್ರೇಡ್ಸ್. ಮಲ್ಟಿಪಲ್ ಆಪರ್ಚುನಿಟೀಸ್ ಮಾರ್ಕೆಟ್ ನಿಮ್ಮ ಕಡೆ ಥ್ರೋ ಮಾಡ್ತಾ ಇರುತ್ತೆ, ನೀವು ಅದನ್ನು ಗ್ರ್ಯಾಪ್ ಮಾಡ್ಕೊಳ್ಳೋದನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಹೌ ಟು ಐಡೆಂಟಿಫೈ ಮಾರ್ಕೆಟ್ ಟ್ರೆಂಡ್. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೀವೇನು ಮಾಡಿ, ಲೈಕ್ ಪ್ರಾಕ್ಟೀಸ್ ಮಾಡೋದಕ್ಕೆ ಹೈಯರ್ ಟೈಮ್ ಫ್ರೇಮ್, ಫ್ರಮ್ ವೀಕ್ಲಿ ಟೈಮ್ ಫ್ರೇಮಿಂದ ಲೋವರ್ ಟೈಮ್ ಫ್ರೇಮ್, ಡೈಲಿ ಟೈಮ್ ಫ್ರೇಮ್ ಬನ್ನಿ. ದೆನ್ ಅಗೇನ್ ಪ್ರಾಕ್ಟೀಸ್ ಮಾಡೋದಕ್ಕೆ 4 hour ಟೈಮ್ ಫ್ರೇಮ್ ಕೂಡ ಹೋಗಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನಿಮ್ಮ ಚಾರ್ಟಲ್ಲಿ ಡ್ರಾ ಮಾಡಿ ಆನ್ ನಿಫ್ಟಿ 500 ಸ್ಟಾಕ್ಸ್. ಓಕೆ, ಸೊ ಏನಕ್ಕೆ ಬ್ಯಾಕ್ ಟೆಸ್ಟಿಂಗ್, ಬ್ಯಾಕ್ ಟೆಸ್ಟಿಂಗ್ ಅಂತಾನೆ ಕರಿತೀವಿ ನಾವು ಅದನ್ನ. ಏನಕ್ಕೆ ಬ್ಯಾಕ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಅಂದರೆ, ಸೊ ಅದೊಂಥರ ಇವಾಗ ಲೈಕ್ ಮಸಲ್ ಮೆಮೊರಿ ಇದ್ದಂಗೆ. ಓಕೆ, ಸೊ ನೀವು ಪ್ರೈಸ್ನ ನೋಡಿ 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 ನಿಮಗೆ ಅಭ್ಯಾಸ ಆಗಿ ಹೋಗ್ಬಿಡುತ್ತೆ. ಸೊ ಆ ಅಭ್ಯಾಸ ನಿಮಗಿದ್ದಾಗ ಏನಾಗ್ತದೆ, ನೀವು ಆಪರ್ಚುನಿಟಿನ ಫೈಂಡ್ ಮಾಡ್ತೀರಾ, ಫೈಂಡ್ ಮಾಡಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀರಾ. ಓಕೆನಾ? ಸೊ ಹೌ ಟು ಐಡೆಂಟಿಫೈ ಟ್ರೆಂಡ್ ಅಂತ ಹೇಳಿದ್ರೆ, ಸೊ ಮಾರ್ಕೆಟಲ್ಲಿ ಯಾವ್ಯಾವ ಟ್ರೆಂಡ್ ಇರುತ್ತೆ, ನಮಗೆ ಬೇಕಾಗಿರೋದು ಒಂದು ಬುಲಿಶ್ ಟ್ರೆಂಡ್, ಇನ್ನೊಂದು ಬೇರಿಶ್ ಟ್ರೆಂಡ್. ಸೊ ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ಲಿ ತೋರಿಸಿದ್ದೀನಲ್ವಾ. ಓಕೆ, ಸೊ ಅದೇ ರೀತಿ ಕೂಡ ನಾವು ಟ್ರೆಂಡ್ನ ಐಡೆಂಟಿಫೈ ಮಾಡ್ತೀವಿ. ಸೊ ಟ್ರೆಂಡ್ ಹೇಗೆ ಹೈಯರ್ ಐಸ್ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತಲ್ವಾ, ಸ್ಟಾಕ್ಸ್ ಹೈಯರ್ ಐಸ್ ಆ್ಯಂಡ್ ಹೈಯರ್ ಲೋಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಮೇಲೆ ಹೋಗ್ತಾ ಇರುತ್ತೆ ಇನ್ ಬುಲಿಶ್ ಟ್ರೆಂಡ್, ಲೋವರ್ ಲೋಸ್ ಆ್ಯಂಡ್ ಲೋವರ್ ಐಸ್ ಕ್ರಿಯೇಟ್ ಮಾಡ್ಕೊಳ್ತಾ ಕೆಳಗಡೆ ಬರ್ತಿರುತ್ತೆ ಆನ್ ಬೇರಿಶ್ ಟ್ರೆಂಡ್. ಸೊ ಟ್ರೆಂಡ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ಕೊಳ್ತೀವಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡೋದಕ್ಕೆ ನಾವು ರೆಕ್ಟ್ಯಾಂಗ್ಯುಲರ್ ಟೂಲ್ ಯೂಸ್ ಮಾಡಿದ್ರೆ, ಟ್ರೆಂಡ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಟ್ರೆಂಡ್ ಲೈನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಯಾವಾಗಲೇ ನೀವು ಟ್ರೆಂಡ್ ಲೈನ್ನ ಡ್ರಾ ಮಾಡುವಾಗ, ಸೊ ಇಟ್ ಶುಡ್ ಬಿ ಲೈಕ್ ದಿಸ್. ಓಕೆ, ಸೊ ಒಂದು ಟ್ರೆಂಡ್ ಹೇಗಿರುತ್ತೆ ಈ ಥರ ಕಾಣಿಸ್ಬೇಕು ನಿಮಗೆ. ಓಕೆ, ಸೊ ಈ ಥರ ಡ್ರಾ ಮಾಡೋದನ್ನ ನೋಡಿದ್ದೀನಿ ನಾನು ತುಂಬ ಜನ. ಈ ಥರ ತುಂಬ ಸ್ಟ್ರೇಟ್ ಆಗಿ ಡ್ರಾ ಮಾಡ್ತಾರೆ. ಓಕೆ, ಇಟ್ ಶುಡ್ ಬಿ ಇನ್ ಲೈಕ್ 45 ಡಿಗ್ರಿ ಆ್ಯಂಗಲ್. ಓಕೆನಾ? ಸೊ ಟ್ರೆಂಡ್ ಹೇಗಿರುತ್ತೆ, ಮಾರ್ಕೆಟ್ಸ್ ನ್ಯೂ ಹೈಸ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ.
ಸೊ ಹೈಯರ್ ಹೈಸ್ ಅಂತ ಕರಿತೀವಲ್ವಾ ಇದನ್ನ. ಸೊ ಪ್ರೀವಿಯಸ್ ಹೈಗಿಂತ ಮೇಲೆ ಒಂದು ಹೈ ಕ್ರಿಯೇಟ್ ಮಾಡೋದನ್ನ ನಾವು ಹೈಯರ್ ಹೈಸ್ ಅಂತ ಕರಿತೀವಿ. ಪ್ರೀವಿಯಸ್ ಹೈಗಿಂತ ಕೆಳಗಡೆ ಒಂದು ಪ್ರೀವಿಯಸ್ ಲೋಗಿಂತ ಮೇಲೆ ಒಂದು ಲೋ ಕ್ರಿಯೇಟ್ ಮಾಡೋದನ್ನ ಹೈಯರ್ ಲೋಸ್ ಅಂತ ಕರಿತೀವಿ. ಓಕೆ, ಸೊ ಟ್ರೆಂಡ್ ಲೈನ್ ನ ಡ್ರಾ ಮಾಡುವಾಗ ಇಟ್ ಶುಡ್ ಬಿ ಲೈಕ್ ದಿಸ್, ಲೈಕ್ 45 ಡಿಗ್ರಿ ಆಂಗಲ್ ತರ ಇರಬೇಕು. ಓಕೆನಾ. ಸೊ ಇಲ್ಲೂ ಕೂಡ ಸೇಮ್ ಮಲ್ಟಿಪಲ್ ಟಚ್ ಪಾಯಿಂಟ್ಸ್, ಮೋರ್ ದ್ಯಾನ್ 2 or 3. ಓಕೆ, ಸೊ ಇಲ್ಲಿ ಆಸ್ ಅ ರಿಟೇಲ್ ಟ್ರೇಡರ್ಸ್ ನಾವು ಟ್ರೆಂಡ್ ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬಹುದು, ಲೈಕ್ ಹೈಯರ್ ಐಸ್ ಫಾರ್ಮ್ ಆಗ್ತಾ ಇದೆ ಅಂತ ಗೊತ್ತಾಗುವಾಗ ಇದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೋದ್ರೆ ಎವ್ರಿ ಡಿಪ್ ನಾವೇನ್ ಮಾಡ್ಬೋದು, ಬೈಯಿಂಗ್ ಯೋಚನೆ ಮಾಡ್ಬೋದು. ಓಕೆ, ಸೊ ಎವ್ರಿ ಡಿಪ್ ನಾವೇನ್ ಮಾಡ್ಬೋದು, ಬಿಲೋ ದಿಸ್ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿ ದೆನ್ ಅಗೇನ್ ಆ ಸ್ವಿಂಗ್ ನ ಕ್ಯಾಪ್ಚರ್ ಮಾಡ್ಕೋಬಹುದು. ಹೇಗೆ ಎವ್ರಿ ಡಿಪ್ ಬೈಯಿಂಗ್ ಯೋಚನೆ ಮಾಡ್ಬೋದು. ಓಕೆ, ಸೊ ನಾವು ಇವಾಗ ಲೈಕ್ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋಗ್ಬೇಕು ಅಂದ್ರೆ, ಇವಾಗ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಫ್ರಮ್ ಬ್ಯಾಂಗ್ಳೂರ್ ಟು ಚೆನ್ನೈ ನೀವು ಇವಾಗ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ. ಸೊ ನೀವು ಟ್ರೈನ್ನ ಎಲ್ಲಿ ಹತ್ತುತ್ತೀರಾ? ಓಕೆ, ನೀವು ಒಂದು ಪರ್ಟಿಕ್ಯುಲರ್ ಸ್ಟೇಷನ್ ಅಲ್ಲೇ ಹತ್ತುತ್ತೀರಾ ಅಲ್ವಾ, ವಿಚ್ ಈಸ್ ಯುವರ್ ಬ್ಯಾಂಗ್ಳೂರ್ ಲೊಕೇಶನ್. ಸೊ ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ನೀವು ಟ್ರೈನ್ ಬೋರ್ಡ್ ಆಗ್ತಾ ಇದ್ದೀರಾ. ಓಕೆ, ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಯಾವುದೇ ಪರ್ಟಿಕ್ಯುಲರ್ ರ್ಯಾಂಡಮ್ ಲೊಕೇಶನ್ ಅಲ್ಲಿ ಬೈ ಮಾಡೋದಿಲ್ಲ. ಓಕೆ, ಸೊ ನಮ್ಮ ಲೊಕೇಶನ್ ಯಾವುದು ಬೈಯಿಂಗಿಗೆ? ಹೈಯರ್ ಲೋಸ್. ಸೊ ಹೈಯರ್ ಲೋಸ್ ನಮ್ಮ ಲೊಕೇಶನ್. ಓಕೆ, ಸೊ ಆ ಪರ್ಟಿಕ್ಯುಲರ್ ಲೆವೆಲ್ಗೆ ನಾವು ವೆಯ್ಟ್ ಮಾಡಲೇಬೇಕು. ಓಕೆನಾ. ಸೊ ಚಾರ್ಟಲ್ಲಿ ನೋಡೋಣ. ಓಕೆ, ಟಾಟಾ ಸ್ಟೀಲ್ ಆನ್ ಡೈಲಿ ಟೈಮ್ ಫ್ರೇಮ್ ನೋಡಿದ್ರೆ ಏನು ಕಾಣಿಸ್ತಾ ಇದೆ ನಿಮಗೆ? ಸೊ ಏನಾಗ್ತಾ ಇದೆ, ಸ್ಟಾಕ್ ಬಂದ್ಬಿಟ್ಟು ಹೈಯರ್ ಹೈಸ್ ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ. ಸ್ಟಾಕ್ ಏನು ಕ್ರಿಯೇಟ್ ಮಾಡ್ತಾ ಇದೆ, ಲೈಕ್ ಹೈಯರ್ ಹೈಸ್ ಕ್ರಿಯೇಟ್ ಮಾಡ್ತಾ ಇದೆ. ಪ್ರೀವಿಯಸ್ ಹೈಗಿಂತ ಮೇಲೆ ಹೈ ಕ್ರಿಯೇಟ್ ಮಾಡ್ತಾ ಇದೆ, ಅಗೇನ್ ಪ್ರೀವಿಯಸ್ ಲೋಗಿಂತ ಮೇಲ್ಗಡೆ ಲೋವರ್ ಹೈಸ್ ಹೈಯರ್ ಲೋಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ಈ ತರ ನಾವು ಡ್ರಾ ಮಾಡಬೇಕಾಗುತ್ತೆ ಟ್ರೆಂಡ್ ಲೈನ್ ನ. ಸೊ ಈ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಯಾವುದು ಬೈಯಿಂಗ್ ಆಪರ್ಚುನಿಟಿಗೆ? ಸೊ ಒನ್ ಆಪರ್ಚುನಿಟಿ ಇದು ಸಿಕ್ಕಿದೆ ಅಲ್ವಾ. ಓಕೆ, ಸೊ ಇಲ್ಲಿ ಏನಾಯ್ತು, ಆ ಪರ್ಟಿಕ್ಯುಲರ್ ಟ್ರೆಂಡ್ ನ ಫಾಲೋ ಮಾಡ್ತಾ ಇದೆ. ಓಕೆ, ಈ ಟ್ರೆಂಡ್ ಲೈನ್ ನ ಮೇಲೆ ಟಚ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ನನಗೆ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದೆ ಅಲ್ವಾ. ಸೊ ಬಿಲೋ ದಿಸ್ ಲೆವೆಲ್ ನಾನು ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ತೀನಿ ಅಂದ್ರೆ ಟಾರ್ಗೆಟ್ ಏನಿರುತ್ತೆ, ಅಟ್ಲೀಸ್ಟ್ 1:2 ನನ್ನ ಟಾರ್ಗೆಟ್, ಬಟ್ ಇಲ್ಲಿ ಮೋರ್ ದ್ಯಾನ್ 1:5 ಸಿಕ್ಕಿದೆ. ಓಕೆ, ಸೊ ದೆನ್ ಅಗೇನ್ ಇನ್ನೊಂದು ಆಪರ್ಚುನಿಟಿ ನನಗೆ ಇವಾಗ ಎಲ್ಲಿ ಸಿಗ್ತಾ ಇದೆ, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ನನಗೆ ಇನ್ನೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ 1:1.5 ತನಕ ಅಚೀವ್ ಮಾಡ್ತಾ ಇದ್ವಿ. ಬಟ್ ನನ್ನ ನೆಕ್ಸ್ಟ್ ಟಾರ್ಗೆಟ್ ಏನಿರಬೇಕು, ಇದನ್ನ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನನಗೆ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದೆ. ಸೊ ಈ ಆಪರ್ಚುನಿಟಿನ ನಾನು ಗ್ರ್ಯಾಬ್ ಮಾಡ್ಕೊಂಡಿದ್ರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ಸ್ ಬಂದ್ಬಿಟ್ಟು 216 ಲೆವೆಲ್ಸ್. ಜನಕ್ಕೆ ಹಾಗೆ ನಾವು ಲೋವರ್ ಟ್ರೆಂಡ್ ನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀವಿ, ಲೋವರ್ ಹೈಸ್ ಅಂಡ್ ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇರುತ್ತಲ್ವಾ. ಇಲ್ಲಿ ಸ್ಟಾಕ್ ಏನ್ ಮಾಡ್ತಾ ಇದೆ, ಲೋವರ್ ಹೈಸ್ ಕ್ರಿಯೇಟ್ ಮಾಡ್ತಾ ಇದೆ. ಪ್ರೀವಿಯಸ್ ಹೈಗಿಂತ ಕೆಳಗಡೆ ಒಂದು ಹೈ ಕ್ರಿಯೇಟ್ ಮಾಡ್ತಾ ಇದೆ. ಪ್ರೀವಿಯಸ್ ಹೈಗಿಂತ ಕೆಳಗಡೆ ಹೈ ಕ್ರಿಯೇಟ್ ಮಾಡ್ತಾ ಇದೆ. ಪ್ರೀವಿಯಸ್ ಹೈಗಿಂತ ಕೆಳಗಡೆ ಹೈ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಟ್ರೆಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರೈಸ್ ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಲೋವರ್ ಹೈಸ್ ಅಂಡ್ ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಗೊತ್ತಾಗ್ತಾ ಇದೆಯಾ ಹೇಗೆ ಡ್ರಾ ಮಾಡಬೇಕು ಅಂದರೆ, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಬೇಕು ನನಗೆ. ಪ್ರೈಸಲ್ಲಿ ನನಗೇನು ಕ್ರಿಯೇಟ್ ಆಗಬೇಕು, ಹೈಯರ್ ಹೈಸ್ ಕ್ರಿಯೇಟ್ ಆಗಬೇಕು. ಓಕೆ, ಸೊ ಫ್ರಮ್ ದಿಸ್ ಬಾಟಮ್ ಸ್ಟಾಕ್ ಏನು ಮಾಡಿದೆ, ಹೈಯರ್ ಲೋಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಮೇಲ್ಗಡೆ ಹೋಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಾನು ಹೇಗೆ ನನ್ನ ಲೈಕ್ ಟ್ರೇಡ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೋದಾಗಿತ್ತು ಅಂದರೆ, ಪರ್ಟಿಕ್ಯುಲರ್ ನಮ್ಮ ಸ್ಟೇಷನ್ಗೆ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಇಲ್ಲಿ ಯಾವುದು ನಮ್ಮ ಸ್ಟೇಷನ್? ಸೊ ಒಂದು ಟ್ರೆಂಡ್ನ ಫಾಲೋ ಮಾಡ್ತಾ ಇದೆ ಸ್ಟಾಕ್.
ಓಕೆ. ಸೊ ನನ್ನ ಸ್ಟೇಷನ್ ಯಾವುದು? ಇದು ನನ್ನ ಸ್ಟೇಷನ್. ದೆನ್ ಅಗೇನ್ ಇದು ನನ್ನ ಸ್ಟೇಷನ್. ದೆನ್ ಅಗೇನ್ ಇದು ನನ್ನ ಸ್ಟೇಷನ್. ಓಕೆ. ಸೊ ಹೀಗೆ ನಾವು ಕಂಪ್ಲೀಟ್ ಟ್ರೆಂಡ್ನ ಕ್ಯಾಪ್ಚರ್ ಮಾಡ್ಕೋಬೋದು. ಬಿಲೋ ದಿಸ್ ಲೆವೆಲ್ ನಾನು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀನಿ. ನನ್ನ ಟಾರ್ಗೆಟ್ ಎಷ್ಟು? ಮಿನಿಮಮ್ 1:2. ಸೊ ಇಲ್ಲಿ ಸಿಕ್ಕಿದೆ ನನಗೆ ಅಟ್ಲೀಸ್ಟ್ 1:5 ಸಿಕ್ಕಿದೆ. ಓಕೆ, ಅರೌಂಡ್ 1:5 ಸಿಕ್ಕಿದೆ. ಓಕೆ. ಸೊ ಬೇಸ್ಡ್ ಆನ್ ಯುವರ್ ಕ್ಯಾಪಿಟಲ್, ಲೈಕ್ ಇವಾಗ 1 lakh rupeesಗೆ ನೀವು 1% ರಿಸ್ಕ್ ಅಂದರೆ 1000 rupees. ಓಕೆನಾ? ಸೊ 1000 rupees ರಿಸ್ಕ್ಗೆ ನೀವು ಅಚೀವ್ ಮಾಡ್ತಿರೋ ರಿವಾರ್ಡ್ ಎಷ್ಟಿಲ್ಲಿ? 5000 rupees. ಓಕೆ. ಸೊ ಇಫ್ ಯು ಇನ್ಕ್ರೀಸ್ ಯುವರ್ ಕ್ಯಾಪಿಟಲ್ ಟು ಲೈಕ್ 10 lakh rupees, ಸೊ ಅಲ್ಲಿ ನಿಮಗೆ 1% ರಿಸ್ಕ್ ಎಷ್ಟಾಗುತ್ತೆ? 10,000 rupees ಆಗುತ್ತೆ. ದೆನ್ ಅಗೇನ್ 10,000 rupeesಗೆ ನೀವು ಅಚೀವ್ ಮಾಡ್ತಿರೋ ರಿವಾರ್ಡ್ ಎಷ್ಟು? 50,000 rupees ಇನ್ ಸಿಂಗಲ್ ಟ್ರೇಡ್. ಓಕೆನಾ? ಸೊ ಹಾಗಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ದೆನ್ ಅಗೇನ್ ಟ್ರೆಂಡ್ನ ಐಡೆಂಟಿಫೈ ಮಾಡೋದಕ್ಕೆ, ಟ್ರೆಂಡ್ ಐಡೆಂಟಿಫೈ ಮಾಡ್ಕೊಂಡಾಗ ನಾವು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನಾವು ಟ್ರೇಡ್ಸ್ನ ಎಂಟರ್ ಆಗ್ತೀವಿ. ಓಕೆ. ಹಾಗಾಗಿ ನಮ್ಮ ವಿನ್ನಿಂಗ್ ಪ್ರೊಬಾಬಿಲಿಟಿ ಕೂಡ ಜಾಸ್ತಿ ಇರುತ್ತೆ, ವಿನ್ನಿಂಗ್ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹೈಯರ್ ಐಸ್ ಆ್ಯಂಡ್ ಹೈಯರ್ ರೋಸ್ ತುಂಬ ಸಿಂಪಲ್. ಟ್ರೇಡಿಂಗ್ನ ನಾವು ತುಂಬ ಸಿಂಪಲ್ ಆಗಿ ನೋಡಬೇಕಾಗುತ್ತೆ. ಕಾಂಪ್ಲಿಕೇಟೆಡ್ ಮಾಡ್ಕೊಂಡಷ್ಟು ನಾವು ತಪ್ಪು ಜಾಸ್ತಿ ಮಾಡ್ತೀವಿ. ಓಕೆ. ಸೊ ಸ್ಟಿಕ್ ಆನ್ ಟು ಬೇಸಿಕ್ಸ್. ಏನು ಟ್ರೆಂಡ್ ಅಂದರೆ ಹೈಯರ್ ಐಸ್ ಆ್ಯಂಡ್ ಹೈಯರ್ ಲೋಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ನ ಫಾಲೋ ಮಾಡುತ್ತೆ ಪ್ರೈಸ್. ದೆನ್ ಅಗೇನ್ ಬೇರಿಶ್ ಟ್ರೆಂಡ್ ಅಂದರೆ ಲೋವರ್ ಲೋಸ್ ಆ್ಯಂಡ್ ಲೋವರ್ ಹೈಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಒಂದು ಡೌನ್ ಟ್ರೆಂಡ್ನ ಫಾಲೋ ಮಾಡುತ್ತೆ. ಆ ಡೌನ್ ಟ್ರೆಂಡಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೈಯಿಂಗ್ ಯೋಚನೆ ಮಾಡೋದಿಲ್ಲ, ಅಪ್ ಟ್ರೆಂಡಲ್ಲಿ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಅದು ಅಗೇನ್ಸ್ಟ್ ದ ಮಾರ್ಕೆಟ್ ಹೋದಂಗೆ ಆಗುತ್ತೆ. ಓಕೆನಾ? ಸೊ ನಾವು ಅಗೇನ್ಸ್ಟ್ ದ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಹೋಗೋದು ಬೇಡ. ಸೊ ಟ್ರೆಂಡ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ? ಫ್ರಮ್ ಆಲ್ಮೋಸ್ಟ್ 2016 ಟ್ರೆಂಡ್ ಲಿಮಿಟೆಡ್ ಬಂದ್ಬಿಟ್ಟು ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ನ ಫಾಲೋ ಮಾಡ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆಯಾ? ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ನ ಫಾಲೋ ಮಾಡ್ತಾ ಇದೆ. ಸೊ ಬರೀ ಟ್ರೆಂಡ್ ಲಿಮಿಟೆಡಲ್ಲಿ ನೀವು ಫೋಕಸ್ ಮಾಡಿ ಕುತ್ಕೊಂಡಿದ್ದೀರಾ, ಎಷ್ಟು ಆಪರ್ಚುನಿಟೀಸ್ ಸಿಕ್ಕಿದೆ ನಿಮಗೆ? ಮಲ್ಟಿಪಲ್ ಟ್ರೇಡ್ಸ್ ಆಪರ್ಚುನಿಟಿ ಸಿಕ್ಕಿದೆ ಅಲ್ವಾ? ಓಕೆ. ಸೊ ಸ್ಟಿಲ್ ಫ್ರಮ್ ಇಲ್ಲಿಂದ ತುಂಬ ಲೈಕ್ ಒಂದು ಸ್ಟ್ರಾಂಗ್ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ. ಸೊ ಈ ರೀತಿ ನೀವು ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಜಾಯಿನ್ ಮಾಡಬೇಕು. ಹೈಯರ್ ಐಸ್ ಕ್ರಿಯೇಟ್ ಮಾಡ್ತಾ ಇದೆ ಪ್ರೈಸ್. ಓಕೆ. ಸೊ ಪ್ರೈಸ್ ಎಲ್ಲಿ ತನಕ ಟ್ರೆಂಡ್ನ ಬ್ರೇಕ್ ಮಾಡಿ ಟ್ರೆಂಡ್ ಶಿಫ್ಟ್ ಆಗೋದಿಲ್ವೋ ಅಲ್ಲಿ ತನಕ ನಾವು ಸ್ಟಾಕಲ್ಲಿ ಬೈಯಿಂಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಓಕೆನಾ? ಸೊ ಇದ್ರ ಜೊತೆಗೆ ನಾವು EMAs ಕೂಡ ಯೂಸ್ ಮಾಡ್ಕೊಳ್ತೀವಿ ಟು ಐಡೆಂಟಿಫೈ ಟ್ರೆಂಡ್. ಓಕೆ. ಸೊ ನಿಮಗೇನು ಬೇಕು? ಜಸ್ಟ್ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ನ ನೀವು ಡ್ರಾ ಮಾಡಬೇಕು. ಒಂದು 45 ಡಿಗ್ರಿ ಆ್ಯಂಗಲ್ ಥರ ಇರಲಿ. ಓಕೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ದೆನ್ ಅಗೇನ್ ಮಾರ್ಕೆಟ್ ಟ್ರೆಂಡ್ ಹೇಗೆ ಐಡೆಂಟಿಫೈ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಟ್ರೆಂಡ್ ಲೈನ್ನ ಡ್ರಾ ಮಾಡಿ, ಆದಷ್ಟು ಮ್ಯಾಕ್ಸಿಮಮ್ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿ. ಓಕೆ. ದೆನ್ ಅಗೇನ್ ಫಿಬೋನಾಕಿ. ಸೊ ಫಿಬೋನಾಕಿನ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ? ಫಿಬೋನಾಕಿ ಬಗ್ಗೆ ಕೇಳಿದ್ದೀರಾ? ಓಕೆ. ಸೊ ಫಿಬೋನಾಕಿ ಟೂಲ್ನ ನಾವು 2 ಟೈಪ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ. 1:1 ಏನಕ್ಕೆ ಅಂದರೆ ಟು ಫೈಂಡ್ ಔಟ್ ಡಿಸ್ಕೌಂಟೆಡ್ ಝೋನ್ಸ್. ಸೊ ನಮ್ಮ ಡಿಸ್ಕೌಂಟೆಡ್ ಝೋನ್ಸ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಫಿಬೋನಾಕಿ ಟೂಲ್ನ ಯೂಸ್ ಮಾಡ್ತೀವಿ. ದೆನ್ ಅಗೇನ್ ಇನ್ನೊಂದು ಟು ಫೈಂಡ್ ಟಾರ್ಗೆಟ್ಸ್ ಆರ್ ಇನ್ವಿಸಿಬಲ್ ರಿಜೆಕ್ಷನ್ ಪಾಯಿಂಟ್ಸ್. ಓಕೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಟ್ರೇಡ್ನ ನಾವು ಎಂಟರ್ ಆದಮೇಲೆ ನಮಗೆ ಒಂದು ಏನು ಬೇಕು, ನಮಗೆ ಲೈಕ್ ಪ್ರೈಸಲ್ಲಿ ಒಂದು ಟಾರ್ಗೆಟ್ಸ್ ಗೊತ್ತಿರಲ್ಲ.
ಓಕೆನಾ. ಸೊ ಆ ಟಾರ್ಗೆಟ್ನ ಐಡೆಂಟಿಫೈ ಇವಾಗ ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಬ್ರೇಕ್ಔಟ್ ಆದಮೇಲೆ ಏನಾಗುತ್ತೆ ಪ್ರೈಸಲ್ಲಿ ಅಲ್ಲಿಂದ ಫರ್ದರ್ ಎಲ್ಲಿ ತನಕ ಮೂವ್ಮೆಂಟ್ ಬರ್ಬೋದು ಅನ್ನೋದು ನಮಗೆ ಗೊತ್ತಿರಲ್ಲ. ಓಕೆ, ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ಫಿಬೊನಾಕಿನ ಯೂಸ್ ಮಾಡ್ಕೊಳ್ತೀವಿ. ಸೊ 1:2 ಡಿಸ್ಕೌಂಟೆಡ್ ಝೋನ್ಸ್ಗೆ ಒಂದು, ದೆನ್ ಅಗೇನ್ ಇನ್ನೊಂದು ಬಂದ್ಬಿಟ್ಟು ಟು ಫೈಂಡ್ ಅವರ್ ಟಾರ್ಗೆಟ್ಸ್. ಓಕೆ, ಸೊ ನಿಮ್ಮ ಟೂಲ್ ಸೆಕ್ಷನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ಅಂತ ಕಾಣುತ್ತೆ. ಓಕೆ, ಸೊ ನಾವಿಲ್ಲಿ ಫಿಬ್ ರಿಟ್ರೇಸ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಬೇರೆ ಏನು ಯೂಸ್ ಮಾಡಲ್ಲ, ಲೈಕ್ ಎಕ್ಸ್ಟೆನ್ಷನ್ ಯೂಸ್ ಮಾಡಲ್ಲ, ಚಾನಲ್ ಏನು ಯೂಸ್ ಮಾಡಲ್ಲ, ಓನ್ಲಿ ಫಿಬ್ ರಿಟ್ರೇಸ್ಮೆಂಟ್. ಅದನ್ನ ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾವು ಟ್ರೆಂಡ್ ಐಡೆಂಟಿಫೈ ಮಾಡಿ ಅಂತ ನೋಡಿದ್ವಿ, ಲೈಕ್ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ನ ನಾವು ಡ್ರಾ ಮಾಡ್ತೀವಿ ಅಂತ ನೋಡಿದ್ವಲ್ವಾ. ಓಕೆ, ಸೊ ಆ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ನ ಲೈಕ್ ಇದೇ ಪರ್ಟಿಕ್ಯುಲರ್ ಝೋನಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು, ಇಲ್ಲಿಂದಾನೇ ಆಗ್ಬೋದು. ಏನಾಗ್ತಾ ಇದೆ, ಇಲ್ಲಿ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇದೆ ಅಲ್ವಾ. ಓಕೆ, ನನಗಿವಾಗ ಇದೊಂದು ಟ್ರೆಂಡ್ ಅನ್ನೋದು ಗೊತ್ತಾಯ್ತು. ಓಕೆ, ಸೊ ಇಲ್ಲಿ ನನಗೇನು ಬೇಕು, ನನ್ನ ಪರ್ಟಿಕ್ಯುಲರ್ ಸ್ಟಾಪ್ಸ್ ಬೇಕು ಅಲ್ವಾ. ನಾನು ಎಂಟರ್ ಆಗೋದಕ್ಕೆ ನನಗೆ ಪರ್ಟಿಕ್ಯುಲರ್ ಸ್ಟಾಪ್ಸ್ ಬೇಕು. ಫಿಬೊನಾಕಿ ಟೂಲ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ, ಟು ಫೈಂಡ್ ಔಟ್ ಡಿಸ್ಕೌಂಟೆಡ್ ಝೋನ್ಸ್, ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀವಿ. ಹೇಗೆ, ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ನಮಗೆ ಯಾವ ಲೆವೆಲ್ಸ್ ಇಂಪಾರ್ಟೆಂಟ್, 0.5 ಲೆವೆಲ್ಸ್. ಓಕೆ, ಇದನ್ನ ನಾವು ಡಿಸ್ಕೌಂಟೆಡ್ ಝೋನ್ ಅಂತ, 50% ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ. 0.618 ಇದನ್ನ ನಾವು ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. 786 ಇದನ್ನ ಡಿಸ್ಕೌಂಟ್ಸ್ ಅಂತ ಕರಿತೀವಿ. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. 0.5ನ 50% ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ. 618ನ ಗೋಲ್ಡನ್ ರೇಷಿಯೋ ಗೋಲ್ಡ್ ಅಂತ ಕರಿತೀವಿ. 786ನ ನಾವು ಡೀಪ್ ಡಿಸ್ಕೌಂಟೆಡ್ ಝೋನ್ಸ್ ಅಂತ ಕರಿತೀವಿ. ಪ್ರೈಸ್ ಈ ಪರ್ಟಿಕ್ಯುಲರ್ 3 ಪಾಯಿಂಟ್ಸ್ ಅಲ್ಲಿ ಎಲ್ಲಾದ್ರೂ ಹಾಲ್ಟ್ ತಗೊಂಡ್ರೆ, ಸೊ ಈ 3 ಪರ್ಟಿಕ್ಯುಲರ್ ಝೋನ್ಸ್ ಅಲ್ಲಿ ಎಲ್ಲೇ ಹಾಲ್ಟ್ ತಗೊಂಡ್ರು ನಾವು ಬೈಯಿಂಗ್ ಯೋಚನೆ ಮಾಡ್ಬೋದು. ಓಕೆ, ಸೊ ಇನ್ ಕೇಸ್ ಪ್ರೈಸ್ 786ಗಿಂತ ಕೆಳಗಡೆ ಹೋಗ್ಬಿಡ್ತು ಅಂತ ಅನ್ಕೋಣ. ಸೊ 786ಗಿಂತ ಕೆಳಗಡೆ ಹೋಗ್ಬಿಟ್ರೆ ಪ್ರೈಸ್ ನಮಗೆ, ಸೊ ಅಲ್ಲಿ ನಮಗೆ ಯಾವುದೇ ರೀತಿ ಆಪರ್ಚುನಿಟೀಸ್ ಇಲ್ಲ ಅಂತ ಅರ್ಥ. ಓಕೆನಾ. ಸೊ ಅಲ್ಲಿ ಆಪರ್ಚುನಿಟೀಸ್ ಇಲ್ದಾಗ ನಾವೇನ್ ಮಾಡ್ತೀವಿ, ಲೈಕ್ ನಾವು ಬೈಯಿಂಗ್ ಯೋಚನೆ ಮಾಡೋದಿಲ್ಲ. ಓಕೆನಾ. ಸೊ ಟು ಫೈಂಡ್ ಔಟ್ ಡಿಸ್ಕೌಂಟೆಡ್ ಝೋನ್ಸ್ ನಾವೇನ್ ಮಾಡ್ತೀವಿ, ಫಿಬೊನಾಕಿನ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀವಿ. ನೆನ್ಪಿಟ್ಟು. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಪ್ರೈಸ್ ಅಲ್ಲಿ ಹೈಯರ್ ಐಸ್ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಒಂದು ಟ್ರೆಂಡ್ ಫಾಲೋ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನನಗೇನು ಬೇಕು, ನನ್ನ ಡಿಸ್ಕೌಂಟೆಡ್ ಝೋನ್ಸ್ ಬೇಕು. ಯಾವುದೇ ನಾವು ಟ್ರೇಡ್ಸ್ನ ಎಂಟ್ರಿ ಆಗುವಾಗ ಜಸ್ಟ್ ಒಂದು ಟ್ರೆಂಡ್ ಹೀಗೆ ಸ್ಟ್ರೇಟ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೋಣ. ಓಕೆ, ಐದರ್ ನಾನು ಇಲ್ಲಿ ಎಂಟ್ರಿ ಆಗಿದ್ದೆ ಅಂತ ಅನ್ಕೋಣ. ಇದು ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೆವೆಲ್. ಓಕೆ, ಸೊ ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಅನ್ಕೋಣ. ಈ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಮಾಡಿದ ಪ್ರೈಸ್, ಓಕೆ, ಇಲ್ಲಿಂದ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಸೊ ನನ್ಗೆ ಯಾವುದು ಬೈಯಿಂಗ್ ಆಪರ್ಚುನಿಟಿ, ಸೊ ಒಂದು ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ. ಓಕೆ, ಸೊ ಎಲ್ಲಿ ನಾನು ಸಪೋರ್ಟ್ ಅಲ್ಲಿ ಬೈ ಮಾಡ್ತೀನಿ. ಇದು ನನ್ನ ಫಸ್ಟ್ ಆಪರ್ಚುನಿಟಿ. ಈ ಆಪರ್ಚುನಿಟಿನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡ. ಸೊ ಆ ಆಪರ್ಚುನಿಟಿನೂ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂದಾಗ, ಸೊ ಇಲ್ಲಿ ನಾನು ಏನಕ್ಕೆ ವೆಯ್ಟ್ ಮಾಡ್ಬೇಕಾಗತ್ತೆ, ಬ್ರೇಕ್ಔಟ್ಗೆ ವೆಯ್ಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಬ್ರೇಕ್ಔಟ್ ಅಂದ್ರೆ ಏನು, ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿರುತ್ತಲ್ವಾ, ಸೊ ಈ ಬ್ರೇಕ್ಔಟ್ಗೆ ನಾನು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಹೇಗೆ ಬ್ರೇಕ್ಔಟ್ಸ್ ಹ್ಯಾಪನ್ ಆಗುತ್ತೆ, ಓಕೆ, ಸೊ ಸಪೋರ್ಟ್ ಅಲ್ಲಿ ಇರುವಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಗ್ರೋಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗುತ್ತಲ್ವಾ, ಸೊ ಬೈಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗುತ್ತೆ. ಓಕೆನಾ. ಸೊ ಸಪೋರ್ಟ್ ಅಲ್ಲಿ ಯಾರು ಸ್ಟೆಪ್ ಇನ್ ಆಗ್ತಾರೆ, ಬೈಯರ್ಸ್ ಸ್ಟೆಪ್ ಇನ್ ಆಗ್ತಾರೆ ಅಲ್ವಾ. ಸೊ ಬೈಯರ್ಸ್, ನಾನಿವಾಗ ಒಂದು ಸೆಕೆಂಡ್, ಸೊ ಇದನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆ, ಸೊ ಇಲ್ಲಿ ನಾನಿವಾಗ ಆಸ್ ಅ ರಿಟೇಲ್ ಟ್ರೇಡರ್ ನಾನೇನು, ಇದು ಒಂದು ನನ್ನ ಬೈಯಿಂಗ್ ಆಪರ್ಚುನಿಟಿ, ದೆನ್ ಅಗೇನ್ ಇದು ನನ್ನ ಬೈಯಿಂಗ್ ಆಪರ್ಚುನಿಟಿ.
ಓಕೆ, ಸೊ ಇಲ್ಲಿ ಯಾರು ಆಕ್ಟಿವೇಟ್ ಆಗ್ತಾ ಇದ್ದಾರೆ, ಸಪೋರ್ಟ್ ಅಲ್ಲಿ ಯಾರು ಆಕ್ಟಿವೇಟ್ ಆಗ್ತಾ ಇದ್ದಾರೆ, ಬೈಯರ್ಸ್ ಆಡ್ ಆಗ್ತಾ ಇದ್ದಾರೆ ಅಲ್ವಾ, ಯಾಕಂದ್ರೆ ಡಿಸ್ಕೌಂಟೆಡ್ ಝೋನ್ಸ್ ಅಲ್ಲಿ ಇದೆ ಪ್ರೈಸ್. ಸೊ ಆಸ್ ಅ ರಿಟೇಲ್ ಟ್ರೇಡರ್ ನಾನು ಕೂಡ ಏನ್ ಮಾಡ್ತೀನಿ, ಸಪೋರ್ಟ್ ಲೆವೆಲ್ಸ್ ಅಲ್ಲಿ ನಾನು ಬೈಯಿಂಗ್ ಯೋಚನೆ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಇವಾಗ ಈ ಇಲ್ಲೊಂದು ಗುಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ನನಗೆ ಸಿಕ್ಕಿದೆ ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿ ನಾನು ಬೈಯಿಂಗ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಓಕೆ, ಸೊ ನನ್ನ ಸ್ಟಾಪ್ ಲಾಸ್ ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ, ಸಾರಿ ಒನ್ ಸೆಕೆಂಡ್. ಓಕೆ, ಅದನ್ನ ಬೇಡ. ಸೊ ಇಲ್ಲಿ ನಾನು ಇವಾಗ ಎಂಟ್ರ್ ಆಗ್ತಾ ಇದ್ದೀನಿ ಅಂದ್ರೆ, ಸೊ ಇದು ನನ್ನ ಎಂಟ್ರಿ ಪ್ರೈಸ್ ಅಂದ್ರೆ ನನ್ನ ಸ್ಟಾಪ್ ಲಾಸ್ ನಾನು ಎಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ, ಸಿ ಇದು ನನ್ನ ಎಂಟ್ರಿ ಪ್ರೈಸ್. ಓಕೆ, ನನ್ನ ಸ್ಟಾಪ್ ಲಾಸ್ ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ, ಬಿಲೋ ದಿಸ್ ಲೆವೆಲ್ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಇಲ್ಲೇನಾಗುತ್ತೆ, ಇನ್ಕ್ರೀಸ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಆಡ್ ಆಗಿರೋದ್ರಿಂದ ಟ್ರೇಡ್ ನನ್ನ ಫೇವರ್ ಆಗೋದ್ರೆ ಪ್ರೈಸ್ ಎಲ್ಲ ಏನಾಗುತ್ತೆ, ಲೈಕ್ ಪ್ರೈಸ್ ಹೈಯರ್ ಸೈಡ್ ಮೂವ್ ಆಗುತ್ತೆ. ಓಕೆ, ಸೊ ಹೈಯರ್ ಸೈಡ್ ಮೂವ್ ಆದಾಗ ಆಬ್ವಿಯಸ್ಲಿ ನಾವು ಪ್ರಾಫಿಟ್ಸ್ ಬುಕ್ ಮಾಡ್ತೀವಿ. ಓಕೆ, ಇನ್ ಕೇಸ್ ಪ್ರೈಸ್ ನನ್ನ ಅಗೇನ್ಸ್ಟ್ ಹೋಗ್ಬಿಡ್ತು ಅಂತ ಅನ್ಕೋಣ. ಓಕೆ, ಸೊ ನನ್ನ ಅಗೇನ್ಸ್ಟ್ ಹೋಗ್ಬಿಡ್ತು, ಇಲ್ಲೇನಾಯ್ತು, ಇದು ನನ್ನ ಸ್ಟಾಪ್, ಇಲ್ಲಿ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು. ಓಕೆನಾ, ಸೊ ನನ್ನ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗೋದ್ರೆ ಏನಾಯ್ತು, ಇಲ್ಲಿ ಆಸ್ ಎ ರಿಟೇಲ್ ಟ್ರೇಡರ್ ನಾನು ಇಲ್ಲಿ ಬೈ ಮಾಡಿ ನನ್ನ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿದ್ದೀನಿ ಅಂದ್ರೆ ಇದು ನನ್ನ ಬೈ ಆರ್ಡರ್, ದೆನ್ ಅಗೇನ್ ಇದು ಬಂದ್ಬಿಟ್ಟು ನನ್ನ ಸೆಲ್ ಆರ್ಡರ್. ಓಕೆ, ಸೊ ಬೈ ಮಾಡಿದ್ದೀನಿ, ಪ್ರೈಸಸ್ ಹೈಯರ್ ಪ್ರೈಸಸ್ಗೆ ಮೂವ್ ಆದ್ರೆ ಆಬ್ವಿಯಸ್ಲಿ ನಾನು ಪ್ರಾಫಿಟ್ ಮಾಡ್ತೀನಿ. ದೆನ್ ಅಗೇನ್ ಇನ್ ಕೇಸ್ ನನ್ನ ಅಗೇನ್ಸ್ಟ್ ಹೋಯ್ತು ಅಂತ ಅನ್ಕೋಣ, ಸೊ ಇಲ್ಲೇನಾಗುತ್ತೆ, ನನ್ನ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ಸೊ ರಿಟೇಲ್ ಬೈಯರ್ಸ್ ನ ಸ್ಟಾಪ್ ಲಾಸ್ ಟ್ರಿಗರ್ ಆದ್ರೆ ಏನಾಗುತ್ತೆ, ಅದು ಸೆಲ್ ಆರ್ಡರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ನಾವು ಹೈಯರ್ ಪ್ರೈಸ್ಗೆ ಬೈ ಮಾಡಿ ಬಿಲೋ ದಿಟ್ ಲೆವೆಲ್ ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿದೀವಿ. ಇಲ್ಲಿ ಇದು ಯಾವ ಆರ್ಡರ್ ಆಗುತ್ತೆ, ಸೆಲ್ ಆರ್ಡರ್ ಆಗಿ ಹೋಗುತ್ತೆ. ಓಕೆ, ಸೊ ಸೆಲ್ ಆರ್ಡರ್ ಆದಾಗ ಇಲ್ಲಿ ಸೆಲ್ಲಿಂಗ್ ಟ್ರಿಗರ್ ಆಗಿ ಹೋಗುತ್ತೆ. ಪ್ರೈಸ್ ಸೆಲ್ಲರ್ಸ್ ತುಂಬಾ ಡಾಮಿನೇಟ್ ಮಾಡ್ತಿರೋದ್ರಿಂದ ಪ್ರೈಸ್ ಇನ್ನ ಕೂಡ ಲೋರ್ ಲೋಸ್ ಕ್ರಿಯೇಟ್ ಮಾಡ್ತಾ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ದೆನ್ ಅಗೇನ್ ಅದೇ ನಾವು ಹೇಗೆ ಬ್ರೇಕ್ಔಟ್ಸ್ ಯಾಕೆ ಸಕ್ಸಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್. ಸೊ ಈ ಪರ್ಟಿಕ್ಯುಲರ್ ಲೆವೆಲ್ಸ್ ಅಲ್ಲಿ ಯಾರೇ ಆಕ್ಟಿವೇಟ್ ಆಗ್ತಾ ಇರ್ತಾರೆ, ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾ ಇರ್ತಾರೆ. ಓಕೆ, ಸೊ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ಬಿಟ್ಟು ಸೊ ಇಲ್ಲಿಂದ ಪ್ರೈಸ್ ನ ಅವರು ಎವ್ರಿ ಟೈಮ್ ಕೆಳಗಡೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ಸೆಲ್ಲರ್ಸ್ ಸೆಲ್ ಮಾಡ್ತಾ ಇದಾರೆ ಅಂದ್ರೆ ಅವರ ಸ್ಟಾಪ್ ಲಾಸ್ ನ ಅವ್ರು ಎಲ್ಲಿ ಪ್ಲೇಸ್ ಮಾಡಿರ್ತಾರೆ, ಅಬೌಟ್ ದಿಸ್ ರೆಸಿಸ್ಟೆನ್ಸ್ ಲೆವೆಲ್ ಅವರು ಅವರ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿರ್ತಾರೆ. ಓಕೆನಾ, ಇನ್ ಕೇಸ್ ಸೊ ಸೆಲ್ಲರ್ಸ್ ಫಸ್ಟ್ ಸೆಲ್ ಮಾಡಿ ದೆನ್ ಅಗೇನ್ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಇದು ಬೈ ಆರ್ಡರ್ ಆಗುತ್ತೆ. ಸೊ ಫಸ್ಟ್ ಪ್ಲೇಸ್ ಮಾಡ್ತಾ ಇದ್ದೀನಿ ಸೆಲ್ ಆರ್ಡರ್ನ, ದೆನ್ ಅಗೇನ್ ನಾನು ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇವಾಗ ಈ ಆರ್ಡರ್ ಏನಾಗುತ್ತೆ, ಬೈ ಆರ್ಡರ್ ಆಗುತ್ತೆ. ಓಕೆ, ಇನ್ ಕೇಸ್ ಪ್ರೈಸ್ ಇಲ್ಲಿಂದ ಕೆಳಗಡೆ ಮೂವ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಸೆಲ್ಲರ್ಸ್ ಪ್ರಾಫಿಟ್ ಅಲ್ಲಿ ಇರ್ತಾರೆ. ಓಕೆ, ಇನ್ ಕೇಸ್ ಅವ್ರ ಅಗೇನ್ಸ್ಟ್ ಹೋಯ್ತು ಮಾರ್ಕೆಟ್, ಸೊ ಬೈಯರ್ಸ್ ಡಾಮಿನೇಟ್ ಮಾಡಿದ್ರು, ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ನ ಕೂಡ ಬ್ರೇಕ್ ಮಾಡಿ ಪ್ರೈಸ್ ನ್ಯೂ ಹೈ ನ ಕ್ರಿಯೇಟ್ ಮಾಡ್ತು ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿ ಏನಾಯ್ತು, ಕ್ಯಾಂಡಲ್ಸ್ ಈ ಪ್ರೈಸ್ ನ ರೀಚ್ ಆದಾಗ ಇಲ್ಲಿ ಯಾರ ಆರ್ಡರ್ ಇತ್ತು, ಸೆಲ್ಲರ್ಸ್ ನ ಆರ್ಡರ್ ಇತ್ತಲ್ವಾ. ಸೆಲ್ಲರ್ಸ್ ನ ಯಾವ ಆರ್ಡರ್ ಇತ್ತು, ಇಲ್ಲಿ ಸ್ಟಾಪ್ ಲಾಸ್ ಇತ್ತು. ಅದೇನಾಗುತ್ತೆ, ಇವಾಗ ಫಸ್ಟ್ ಸೆಲ್ ಮಾಡಿ ಬೈ ಲೈಕ್ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಬೈ ಆರ್ಡರ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಂದ ಲೈಕ್ ಬೈಯರ್ಸ್ ಡಾಮಿನೇಟ್ ಮಾಡ್ಕೊಂತ ಬಂದಿದ್ದಾರೆ ಅಂತ ಅನ್ಕೋಣ. ದೆನ್ ಅಗೇನ್ ಸ್ಟಿಲ್ ಸೆಲ್ಲರ್ಸ್ ನ ಓವರ್ ಪವರ್ ಮಾಡಿ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ನ ಅವರು ಬ್ರೀಚ್ ಮಾಡಿದ್ರು ಅಂತ ಅನ್ಕೋಣ. ಇಲ್ಲಿ ಯಾರು ಆಕ್ಟಿವೇಟ್ ಆಗಿ ಯಾರು ಸ್ಟಾಪ್ ಲಾಸ್ ಇತ್ತು, ಇಲ್ಲಿ ಸೆಲ್ಲರ್ಸ್ ನ ಸ್ಟಾಪ್ ಲಾಸ್ ಇತ್ತು. ಹಾಗಾಗಿ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ನ ಬ್ರೇಕ್ ನೋಡೋಕೆ ಸಿಕ್ಕಿದೆ ನಮಗೆ. ಇದನ್ನೇ ನಾವು ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ
ಒಂದು ಬೈಯರ್ಸ್ ಇಲ್ಲಿಂದ ಡಾಮಿನೇಟ್ ಮಾಡ್ಕೊಂಡು ಬಂದಿರೋದು ವಿತ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ಹ್ಯೂಜ್ ಅಮೌಂಟ್ ಆಫ್ ಆರ್ಡರ್ಸ್ ಜೊತೆಗೆ ಇಲ್ಲಿಂದ ಡಾಮಿನೇಟ್ ಮಾಡ್ಕೊಂಡು ಬಂದಿರೋದು. ಅಲ್ಲಿಂದ ಸೆಲ್ಲರ್ಸ್ನ ಓವರ್ ಪವರ್ ಮಾಡಿ ಪ್ರೈಸ್ನ ಹೈಯರ್ಸ್ಗೆ ತಗೊಂಡೋಗಿದ್ದಾರೆ. ಇಲ್ಲಿ ಯಾರ ಆರ್ಡರ್ ಇತ್ತು ಲೈಕ್ ಸ್ಟಾಪ್ ಲಾಸ್ ಆರ್ಡರ್, ಸೆಲ್ಲರ್ಸ್ನ ಸ್ಟಾಪ್ ಲಾಸ್ ಆರ್ಡರ್ ಇತ್ತು, ಅದು ಕೂಡ ಇವಾಗ ಟ್ರಿಗರ್ ಆಗಿ ಯಾವ ಆರ್ಡರ್ ಆಯಿತು, ಬೈ ಆರ್ಡರ್ ಆಗೋಯ್ತು. ಓಕೆ, ಸೊ ಇಲ್ಲಿಂದ ಆಡ್ ಆಗಿರೋ ಬೈ ಆರ್ಡರ್ ಜೊತೆಗೆ ಸೆಲ್ಲರ್ಸ್ನ ಸ್ಟಾಪ್ ಲಾಸ್ ಬೈ ಆರ್ಡರ್ ಆಗಿ ಕನ್ವರ್ಟ್ ಆಗಿ ಪ್ರೈಸಲ್ಲಿ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ನೋಡೋದಕ್ಕೆ ಸಿಗುತ್ತೆ ನಮಗೆ. ಓಕೆ, ಸೊ ಇದನ್ನೇ ನಾವು ಬ್ರೇಕ್ಔಟ್ ಟ್ರೇಡಿಂಗ್ ಅಂತ ಕರಿತೀವಿ. ಓಕೆನಾ? ಓಕೆ, ದೆನ್ ಅಗೇನ್ ಲೈಕ್ ಇವಾಗ ನಾವು ಫಿಬೋನಾಕಿ ಟೂಲ್ ನೋಡ್ತಾ ಇದ್ವಿ. ಫಿಬೋನಾಕಿ ಟೂ ಅಲ್ಲಿ ನಾವು ಹೇಗೆ ಡಿಸ್ಕೌಂಟೆಡ್ ಝೋನ್ಸ್ ಟಾಪ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀವಲ್ವಾ. ಸೊ ಲೋವರ್ ಸ್ವಿಂಗ್ ಅಂದರೆ ಯಾವುದು, ಇಲ್ಲಿ ಇದನ್ನ ನಾನು ಲೋವರ್ ಸ್ವಿಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನನ್ನ ಹೈಯರ್ ಸ್ವಿಂಗ್ ಯಾವುದು, ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ವಾ, ಯಾವುದು ಇದು, ಈ ಪರ್ಟಿಕ್ಯುಲರ್ ಲೆವೆಲ್ ನನ್ನ ಹೈಯರ್ ಸ್ವಿಂಗ್. ಓಕೆ, ಸೊ ಇಲ್ಲಿ ನಾನು ಬೈ ಮಾಡ್ತೀನಾ ಹೈಯರ್ ಹೈಸ್ ಅಲ್ಲಿ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಹೈಯರ್ ಹೈಸ್ ಅಲ್ಲಿ ನಾನು ಬೈ ಮಾಡೋದಿಲ್ಲ. ನಾನು ಏನಕ್ಕೆ ವೇಟ್ ಮಾಡ್ತೀನಿ, ನಾನು ಡಿಸ್ಕೌಂಟೆಡ್ ಝೋನ್ಸ್ಗೆ ವೇಟ್ ಮಾಡ್ತೀನಿ, ನನ್ನ ಸ್ಟಾಪ್ಗೆ ವೇಟ್ ಮಾಡ್ತೀನಿ, ನಾನು ಟ್ರೈನ್ ಹತ್ತೋದಕ್ಕೆ. ಓಕೆ, ಸೊ ಯಾವ್ದು ನನ್ನ ಡಿಸ್ಕೌಂಟೆಡ್ ಝೋನ್ಸ್, ಲೈಕ್ 0.5 ಲೆವೆಲ್ಸ್, 0.618, ಮ್ಯಾಕ್ಸಿಮಮ್ ಇಸ್ 0.786 ಲೆವೆಲ್ಸ್, ವಿಚ್ ಇಸ್ ಅವರ್ ಡೀಪ್ ಡಿಸ್ಕೌಂಟೆಡ್ ಝೋನ್ಸ್. ಈ ಮೂರು ಸ್ಟೇಷನ್ ಅಲ್ಲಿ ಕೂಡ ಲೈಕ್ ಪ್ರೈಸ್ ಸಪೋರ್ಟ್ ತಗೊಂಡಿಲ್ಲ ಅಂದ್ರೆ ನಮಗೆ ಯಾವುದೇ ರೀತಿ ಬೈಯಿಂಗ್ ಆಪರ್ಚುನಿಟಿ ಇಲ್ಲ. ಓಕೆ, ಸೊ ಇಲ್ಲಿಂದ ಪ್ರೈಸ್ ಏನಾಯಿತು, ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇಂದ ಟ್ರಾವೆಲ್ ಮಾಡಿದೆ. ಓಕೆ, ಸೊ ನಾವು ಇಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಓಕೆ, ಈ ಪರ್ಟಿಕ್ಯುಲರ್ ಟ್ರೆಂಡ್ ನಮಗೆ ಸಿಗ್ತಾ ಇತ್ತು. ಓಕೆ, ಬಟ್ ಇದನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಪ್ರೈಸ್ ಟ್ರಾವೆಲ್ ಆಗಿರೋದನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ನನಗೆ ಇವಾಗ ಏನು ಬೇಕು, ಪ್ರೈಸ್ ಇಲ್ಲಿಂದ ಎಷ್ಟಾದ್ರೂ ಮೇಲೆ ಹೋಗ್ಲಿ, ನನಗೆ ಅದೇನು ಬಾದರ್ ಮಾಡಲ್ಲ. ಓಕೆ, ನನಗೇನು ಬೇಕು, ನಾನು ಟ್ರೇಡ್ ಎಂಟರ್ ಆಗೋದಕ್ಕೆ ನನ್ನ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಪ್ರೈಸ್ ಬಂದ್ರೆ ಮಾತ್ರ ನಾನು ಎಂಟರ್ ಆಗ್ತೀವಿ ಅನ್ನೋ ಐಡಿಯಾ ಇರಬೇಕು. ಓಕೆ, ಯಾವುದು ನನ್ನ ಪರ್ಟಿಕ್ಯುಲರ್ ಲೊಕೇಶನ್, 3 ಲೆವೆಲ್ಸ್. ಓಕೆನಾ? ಸೊ ಇವಾಗ ಪ್ರೈಸ್ ಏನ್ ಮಾಡ್ತಾ ಇದೆ, ವಾಪಸ್ ಬಂದು 618 ಲೆವೆಲ್ಸ್ ಅಲ್ಲಿ ರಿವರ್ಸಲ್ ತಗೊಳ್ತಾ ಇದೆ. ಓಕೆ, ಸೊ ಇದು ನನ್ನ ಬೈಯಿಂಗ್ ಪ್ಲೇಸ್. ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಲೆವೆಲ್ಸ್ ಅಲ್ಲಿ ನಾನು ವಿತ್ ದ ಹೆಲ್ಪ್ ಆಫ್ ಲಾಂಗ್ ಟೂಲ್ ನಾನು ಇಲ್ಲಿ ಬೈ ಮಾಡ್ತೀನಿ. ಬಿಲೋ ದಿಸ್ ಲೆವೆಲ್ ನನ್ನ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿ, ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಅಲ್ಲಿ ಏನ್ ಮೂವ್ಮೆಂಟ್ ಬಂದಿದೆ ಅಲ್ವಾ, ಓಕೆ, ಈ ಪರ್ಟಿಕ್ಯುಲರ್ ಟ್ರೆಂಡ್ ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಅಲ್ಲಿ ಏನ್ ಮೂವ್ಮೆಂಟ್ ಬಂದಿದೆ ಅಲ್ವಾ, ಈ ಎಂಟೈರ್ ಟ್ರೆಂಡ್ ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಓಕೆನಾ? ದೆನ್ ಅಗೇನ್ ಇವಾಗ ಏನಾಯ್ತು, ಲೈಕ್ ಇಲ್ಲಿಂದ ಇಲ್ಲಿ ತನಕ ನಾನು ಟ್ರೆಂಡ್ ನ ಕ್ಯಾಪ್ಚರ್ ಮಾಡ್ಕೊಂಡು ಆಯ್ತು. ಓಕೆ, ಸೊ ಇಲ್ಲಿ ನಾನು ಅಗೇನ್ ಬೈ ಮಾಡ್ತೀನಾ, ಇಲ್ಲ. ಓಕೆ, ಸೊ ಇಲ್ಲಿ ಕೂಡ ನಾನು ಏನ್ ಮಾಡ್ತೀನಿ, ಡಿಸ್ಕೌಂಟೆಡ್ ಝೋನ್ಸ್ಗೆ ವೇಟ್ ಮಾಡ್ತೀನಿ. ಹೇಗೆ ಐಡೆಂಟಿಫೈ ಮಾಡೋದು, ಈಗ ಇದು ನನ್ನ ಲೋವರ್ ಸ್ವಿಂಗ್, ದೆನ್ ಅಗೇನ್ ಇದು ನನ್ನ ಹೈಯರ್ ಸ್ವಿಂಗ್. ಓಕೆ, ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಫಿಬೋನಾಕಿನ ಪ್ರೊಜೆಕ್ಟ್ ಮಾಡ್ತೀನಿ. ಓಕೆ, ಈಗ ನನಗೇನಾಗಬೇಕು, ಪ್ರೈಸ್ ನನ್ನ ಡಿಸ್ಕೌಂಟೆಡ್ ಝೋನ್ಸ್ಗೆ ಬರಬೇಕು. ಈ ಪರ್ಟಿಕ್ಯುಲರ್ ಡಿಸ್ಕೌಂಟೆಡ್ ಝೋನ್ಸ್ ಅಲ್ಲಿ ರಿವರ್ಸಲ್ ತೋರಿಸ್ಬೇಕು. ಓಕೆ, ದೆನ್ ಅಗೇನ್ ಸೇಮ್ 618 ಲೆವೆಲ್ಸ್ ಬಂದಿದೆ. ಇಲ್ಲಿಂದ ನಾನು ಬೈಯಿಂಗ್ ಆಪರ್ಚುನಿಟಿನ ಕ್ಯಾಪ್ಚರ್. ದೆನ್ ಅಗೇನ್ ನೆಕ್ಸ್ಟ್ ಸ್ವಿಂಗ್, ಲೈಕ್ ಈ ಲೋವರ್ ಸ್ವಿಂಗ್ ಹೈಯರ್ ಸ್ವಿಂಗ್ ಶಿಫ್ಟ್ ಆಗ್ತಾ ಇದೆ ಅಷ್ಟೇ. ನಾನು ಇಲ್ಲಿ ಹೈಯಲ್ಲಿ ಎಲ್ಲೂ ಬೈ ಮಾಡ್ತಾ ಇಲ್ಲ, ನಾನು ಎಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಹೈಯರ್ ಲೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿಂದ ಪ್ರೈಸ್ ಟ್ರಾವೆಲ್ ಮಾಡ್ತಾ ಕೆಳಗಡೆ ಬಂತು, ಲೈಕ್ ಈ ಪರ್ಟಿಕ್ಯುಲರ್ ಲೆವೆಲ್ 786 ಲೆವೆಲ್ಸ್ಗೆ ಬಂದಿದೆ. ಇಲ್ಲಿಂದ ನನಗೊಂದು ರಿವರ್ಸಲ್ ತೋರಿಸಿ ಈ ಪರ್ಟಿಕ್ಯುಲರ್ ಲೆವೆಲ್ಸ್ ಅಲ್ಲಿ ನಾನು ಬೈ ಮಾಡ್ತೀನಿ. ನನಗೆ ಇಲ್ಲಿಂದ ಇಲ್ಲಿ ಮೇಲೆ ಟ್ರಾವೆಲ್ ಮಾಡುವ ಎಂಟೈರ್ ಟ್ರೆಂಡ್ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಓಕೆ, ಸೊ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಫಿಬೋನಾಕಿನ ನಾವು ಪ್ರೊಜೆಕ್ಟ್ ಮಾಡೋದು ಟು ಫೈಂಡ್ ಅವರ್ ಡಿಸ್ಕೌಂಟೆಡ್ ಝೋನ್ಸ್. ಓಕೆನಾ? ದೆನ್ ಅಗೇನ್ ಇವಾಗ ಆಸ್ ಎ ರಿಟೇಲ್ ಟ್ರೇಡರ್ಸ್ ನಾವೇನ್ ಮಾಡ್ತೀವಿ, ಬ್ರೇಕ್ಔಟ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ತೀವಲ್ವಾ. ಬ್ರೇಕ್ಔಟ್ಸ್
ಅಂದ್ರೆ ಏನು ಅಂತ ಅರ್ಥ ಆಗಿದೆ ಎಲ್ಲರಿಗೂ. ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೆವೆಲ್ನ ಪ್ರೈಸ್ ಏನ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ. ಸೇಮ್ ಲೆವೆಲ್ಸ್ ಅಲ್ಲಿ ಎವ್ರಿ ಟೈಮ್ ರಿಜೆಕ್ಷನ್ ಫೇಸ್ ಮಾಡ್ತಾ ಇತ್ತು, ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಗ್ತಾ ಇದೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಯಾವುದೇ ಸ್ಟಾಕ್ ಆಗಲಿ ತುಂಬಾ ಲಾಂಗ್ ಟರ್ಮ್ ಆ ಪರ್ಟಿಕ್ಯುಲರ್ ಝೋನ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಇದೇನಾಗ್ತಾ ಬರುತ್ತೆ, ವೀಕ್ ಆಗ್ತಾ ಬರುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇದೇನಾಗಬೇಕು, ಅಟ್ಲೀಸ್ಟ್ ಒಂದು ಬ್ರೇಕ್ಔಟ್ ಆಗಬೇಕು, ಇಲ್ಲಾಂದ್ರೆ ಬ್ರೇಕ್ ಡೌನ್ ಆಗಬೇಕು. ಸೊ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡೋದನ್ನ ನಾವು ಬ್ರೇಕ್ಔಟ್ ಅಂತ ಕರಿತೀವಿ. ದೆನ್ ಅಗೇನ್ ಸಪೋರ್ಟ್ ನ ಬ್ರೇಕ್ ಡೌನ್ ಮಾಡೋದನ್ನ ನಾವು ಬ್ರೇಕ್ ಡೌನ್ಸ್ ಅಂತ ಕರಿತೀವಿ. ಸೊ ತುಂಬಾ ಟೈಮ್ ಇಂದ ಪರ್ಟಿಕ್ಯುಲರ್ ಒಂದು ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಐದರ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದು ಬ್ರೇಕ್ಔಟ್ ಆಗಬೇಕು, ಇಲ್ಲಾಂದ್ರೆ ಬ್ರೇಕ್ ಡೌನ್ ಆಗ್ಲೇಬೇಕು. ಓಕೆನಾ? ಸೊ ಇವಾಗ ಏನಾಯ್ತು, ಡಿಸ್ಕೌಂಟೆಡ್ ಝೋನ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ನಾವು ಫಿಬೋನಾಕಿನ ಪ್ರೊಜೆಕ್ಟ್ ಮಾಡ್ತಾ ಇದ್ವಿ. ಓಕೆ, ಸೊ ಇಲ್ಲಿ ನಾವು ಬ್ರೇಕ್ಔಟ್ ಟ್ರೇಡ್ಸ್ ಕೂಡ ತಗೊಳ್ತೀವಿ. ಓಕೆ, ಸೊ ಬ್ರೇಕ್ಔಟ್ ಟ್ರೇಡ್ಸ್ ಅಂದ್ರೆ ಲೈಕ್ ಇವಾಗ ಇಲ್ಲೇನಾಯ್ತು, ರೆಸಿಸ್ಟೆನ್ಸ್ ಲೆವೆಲ್ ನ ಬ್ರೇಕ್ ಆಯ್ತು. ಓಕೆ, ಸೊ ಇಲ್ಲಿಂದ ಫರ್ದರ್ ಪ್ರೈಸ್ ಎಲ್ಲಿ ತನಕ ಮೂವ್ ಆಗ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ ಅಲ್ವಾ. ಬ್ರೇಕ್ಔಟ್ ಎಂಟರ್ ಆಗಿದ್ದೀನಿ, ಪ್ರೈಸ್ ಇಲ್ಲಿಂದ ಫರ್ದರ್ ಎಲ್ಲಿ ತನಕ ಮೂವ್ ಆಗ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ, ಸೊ ಟು ಫೈಂಡ್ ದಟ್ ನಾನು ಏನು ಮಾಡ್ತೀನಿ, ಫಿಬೋನಾಕಿನ ಫ್ರಮ್ ಪ್ರೀವಿಯಸ್ ಹೈಯರ್ ಸ್ವಿಂಗ್ ಟು, ಓಕೆ, ಈ ಪರ್ಟಿಕ್ಯುಲರ್ ಟ್ರೆಂಡ್ ನ ಹೈಯರ್ ಸ್ವಿಂಗ್ ಯಾವುದು ಇದನ್ನಂತ ಕನ್ಸಿಡರ್ ಮಾಡೋಣ. ಓಕೆ, ಹೈಯರ್ ಸ್ವಿಂಗ್ ಟು ನಾನು ಏನು ಮಾಡ್ತೀನಿ, ಆ ಪರ್ಟಿಕ್ಯುಲರ್ ಟ್ರೆಂಡ್ ನ ಲೋವರ್ ಸ್ವಿಂಗ್ ಗೆ ಪ್ರೊಜೆಕ್ಟ್ ಮಾಡ್ತೀನಿ. ಎಲ್ಲಿಗೆ, ಫ್ರಮ್ ಈ ಬ್ರೇಕ್ಔಟ್ ಟ್ರೆಂಡ್ ನ, ಈ ಬ್ರೇಕ್ಔಟ್ ಏನಾಗಿದೆ ಅಲ್ವಾ ಪರ್ಟಿಕ್ಯುಲರ್ ಲೆವೆಲ್ ನ, ಅದರ ಪ್ರೀವಿಯಸ್ ಹೈಯರ್ ಸ್ವಿಂಗ್ ಇಂದ ಲೋವರ್ ಸ್ವಿಂಗ್ ಗೆ ನಾನು ಫಿಬೋನಾಕಿನ ಪ್ರೊಜೆಕ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನನಗಿಲ್ಲಿ ಯಾವ ಲೆವೆಲ್ಸ್ ಇಂಪಾರ್ಟೆಂಟ್, 1.618 ವಿಚ್ ಈಸ್ ಮೈ ಫಸ್ಟ್ ಟಾರ್ಗೆಟ್. ಓಕೆ, ದೆನ್ ಅಗೇನ್ 2.618 ಏನಿದೆ ಅಲ್ವಾ, ಇದು ನನ್ನ ಸೆಕೆಂಡ್ ಟಾರ್ಗೆಟ್. ಪ್ರೈಸ್ ಆಫ್ ಅಂಡ್ ಟೈಮ್ಸ್ ಏನಾಗುತ್ತೆ, ಲೈಕ್ ಇಲ್ಲಿಂದ ಬ್ರೇಕ್ಔಟ್ ಸಕ್ಸಸ್ಫುಲ್ ಆದ್ರೆ ಲೈಕ್ 618 ಲೆವೆಲ್ಸ್ ಇಂದ ಒಂದು ರಿವರ್ಸಲ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇಲ್ಲಿಂದ ಇಲ್ಲಿ ತನಕ ನಾನು ಒಂದು ಟ್ರೆಂಡ್ ನ ಕ್ಯಾಪ್ಚರ್ ಮಾಡ್ಕೋಬಹುದು. ಓಕೆ, ಇದನ್ನ ನಾವು ಇನ್ವಿಸಿಬಲ್ ರಿಜೆಕ್ಷನ್ ಪಾಯಿಂಟ್ಸ್ ಅಂತ ಕೂಡ ಕರಿತೀವಿ. ಓಕೆ, 1.618 is my first target, then again 2.618 is my second target. ಅಂಡರ್ಸ್ಟುಡ್ ಎಲ್ಲರಿಗೂ? ಲೈಕ್ ಫಿಬೋನಾಕಿನ ಹೇಗೆ ಪ್ರೊಜೆಕ್ಟ್ ಮಾಡ್ತೀವಿ ಅನ್ನೋದು. ಇದು ಎಕ್ಸ್ಟೆನ್ಷನ್ ಏನು ಹಾಕೊಳ್ಬಹುದು, ಯಾವ ತರ ಯೂಸ್ ಮಾಡಬೇಕು? ಇಲ್ಲ, ನಾವು ಓನ್ಲಿ ಫಿಬ್ ರಿಟ್ರೇಸ್ಮೆಂಟ್ ಮಾತ್ರ ಯೂಸ್ ಮಾಡ್ತಾ ಇದೀವಿ, ನೋ ಎಕ್ಸ್ಟೆನ್ಷನ್ಸ್. ಓಕೆ, ಮನೋಜ್, ಐ ಹ್ಯಾವ್ ಒನ್ ಡೌಟ್. ಹಾ ಸರ್. ನೀವು ಅದೇ ಫಿಬೋನಾಕಿನ ಡ್ರಾ ಮಾಡಿದ್ರಲ್ವಾ, ಸೊ ಆ ಲೆವೆಲ್ಸ್ ಅಂತ ಹೇಳಿದ್ರಲ್ಲ ನೀವು, ಅದು ಗೋಲ್ಡನ್ ಲೆವೆಲ್ ಮತ್ತೆ 3 ಲೆವೆಲ್ಸ್ ಹೇಳಿದ್ರಲ್ವಾ, ಆ ಲೆವೆಲ್ಸ್ ವೇಟ್ ಮಾಡಿ ನಾವು ಎಂಟ್ರಿ ಆದ್ಮೇಲೆ, ಸೊ ಈಗ ಅದು ಮೇಲ್ ಹೋಗುತ್ತಲ್ವಾ, ಅದು ಸ್ವಲ್ಪ ಇದು ಮಾಡ್ತೀರಾ, ಅದು ಝೂಮ್ ಮಾಡ್ತೀರಾ ಆ ಕಡೆ ಡ್ರಾ ಮಾಡಿದ್ರಲ್ಲ. ಫಿಬೋನಾಕಿ ಹಾಕಿದ್ರಲ್ವಾ ಆ ಚಾರ್ಟ್. ಹಾ, ಸೊ ಅದು ಇವಾಗ ಇದು ಆ ಲೆವೆಲ್ ಇದೆ ಅಲ್ಲ, ಯಾವುದು 0.382 ಇದೆ ಅಲ್ವಾ, ಸೊ ಅದನ್ನ ದಾಟಿ ಮೇಲೆ ಹೋದ್ಮೇಲೆ, ಸೊ ಅದು ನೀವಂದ್ರೆ ಅಲ್ಲಿ ರಿಜೆಕ್ಷನ್ ಝೋನ್ ಜಾಸ್ತಿ ಚಾನ್ಸಸ್ ಇದೆ ಅಂತ ಅಲ್ವಾ? ಹೌದು, ಈ 3 ಲೆವೆಲ್ಸ್ ಇಂಪಾರ್ಟೆಂಟ್ ನಮಗೆ. ಹಾ, ಸೊ ಈಗ 0.3. ಓಕೆ, ಸೊ ಇದು ಬಂದ್ಬಿಟ್ಟು ಟು ಫೈಂಡ್ ಔಟ್ ಡಿಸ್ಕೌಂಟೆಡ್ ಝೋನ್ಸ್. ಓಕೆ, ಸೊ ನೀವು ಲೈಕ್ ಟಾರ್ಗೆಟ್ಸ್ ನ ಕೇಳ್ತಾ ಇದ್ದೀರಾ ಅನ್ಕೊಂತೀನಿ. ಓಕೆ, ಸೊ ಟು ಫೈಂಡ್ ಟಾರ್ಗೆಟ್ಸ್ ಹೀಗೆ ಪ್ರೊಜೆಕ್ಟ್ ಮಾಡ್ತೀವಿ ನಾವು ಫಿಬೋನಾಕಿನ, ಫ್ರಮ್ ಹೈಯರ್ ಸ್ವಿಂಗ್ ಟು ಲೋವರ್ ಸ್ವಿಂಗ್, ಡಿಸ್ಕೌಂಟೆಡ್ ಝೋನ್ಸ್ಗೆ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್. ಹೇಳಿ ಸರ್. ಈಗ
ಓಕೆ, ಸೊ ಅದು 1.618 ಬಂತ ಅಂತ ಇಟ್ಕೊಳ್ಳಿ. ಸೊ ನಾವೀಗ ನಮ್ ಡಿಸ್ಕೌಂಟೆಡ್ ಝೋನಿಗೆ ಬಂತು, ನಾವ್ ಎಂಟ್ರಿ ತಗೊಂಡ್ವಿ 0.5 ಎಂಟ್ರಿ ತಗೊಂಡು ಅಂತ ಇಟ್ಕೊಳ್ಳಿ, ಇಲ್ಲ 0.382 ಮಧ್ಯದಲ್ಲಿ ಎಂಟ್ರಿ ತಗೊಂಡು ಬೈ ಮಾಡಿ ಅಂತ ಇಟ್ಕೊಳ್ಳಿ. ಸೊ ನಮ್ಮ ಇದು ಏನೋ ಟಾರ್ಗೆಟ್ ಬಂದ್ಬಿಟ್ಟು 1.618 ತನಕ ಇರುತ್ತೆ ಅಷ್ಟೇ, ಅದಾದ್ಮೇಲೆ ಎಕ್ಸಿಟ್ ಅಲ್ವಾ? ಸಿ ಇವಾಗ ಏನ್ ಗೊತ್ತಾ, ಇದು ನಾವು ಯಾವಾಗ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಬ್ರೇಕ್ಔಟ್ ಅಂತ ಗೊತ್ತಾಯ್ತಲ್ವಾ. ಲೈಕ್ ಇವಾಗ ಒಂದು ಪರ್ಟಿಕ್ಯುಲರ್ ಲೆವೆಲ್ ನ ಬ್ರೇಕ್ ಆದಾಗ ನಮಗೇನಿರುತ್ತೆ, ಫರ್ದರ್ ನಮಗೇನು ನೋಡೋದಕ್ಕೆ ಇರೋದೇ ಇಲ್ಲ ಅಲ್ಲಿ ಅಲ್ವಾ, ಯಾಕಂದ್ರೆ ಪ್ರೈಸ್ ಅಲ್ಲಿ ಇನ್ನೂ ಮೂವ್ಮೆಂಟ್ಸ್ ಬರಬೇಕು ಅಲ್ವಾ. ಸೊ ಟು ಫೈಂಡ್ ಅವರ್ ಟಾರ್ಗೆಟ್ಸ್, ಓಕೆ, ಸೊ ಇದು ನನ್ನ ಫಸ್ಟ್ ಟಾರ್ಗೆಟ್. ದೆನ್ ಅಗೇನ್ ಈ ಲೆವೆಲ್ಸ್ ನನ್ನ ಸೆಕೆಂಡ್ ಟಾರ್ಗೆಟ್. ಓಕೆ, ಅದನ್ನ ಇನ್ವಿಸಿಬಲ್ ರಿಜೆಕ್ಷನ್ ಪಾಯಿಂಟ್ಸ್ ಅಂತ ಕೂಡ ಕರಿಬಹುದು. ಸೊ ಟು ಫೈಂಡ್ ಟಾರ್ಗೆಟ್ಸ್ ಅಂಡ್ ರಿಜೆಕ್ಷನ್ ಪಾಯಿಂಟ್ಸ್ ನ ಕಂಡಿಡ್ಕೊಳ್ಳೋದಕ್ಕೆ ಮಾತ್ರ ನಾವು ಫಿಬೋನಾಕಿನ ಫ್ರಮ್ ಹೈಯರ್ ಸ್ವಿಂಗ್ ಟು ಲೋವರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ಬೋದು. ಓಕೆ, ಸೊ 1.618ಗೆ ರೀಚ್ ಆಗ್ತಾ ಇದ್ದಂಗೆ ನಾವೇನ್ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ ಬಿಡೋದಿಲ್ಲ. ಓಕೆ, ಸೊ ಈ ಲೆವೆಲ್ಸ್ ನಮಗೆ ಇಂಪಾರ್ಟೆಂಟ್. ಓಕೆ, ಸೊ ಅಲ್ಲಿ ನಾವು ಸ್ವಲ್ಪ ಕಾಶಿಯಸ್ ಆಗ್ಬೇಕಾಗತ್ತೆ. ಸಿ ನಾವಲ್ಲಿ ಜಸ್ಟ್ ಮ್ಯಾನ್ಯಲಿ ಓಕೆ 1.618 ರೀಚ್ ಆಯ್ತು, ದೆನ್ ಅಗೇನ್ ನಮ್ಮ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಮಾಡ್ಕೊಳ್ಳೋದಿಲ್ಲ ನಾವು. ಅದಕ್ಕೆ ನಾವು ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತೀವಿ. ಸೊ 2 ಟೈಪ್ಸ್ ಅಲ್ಲಿ ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ತೀವಿ ನಾವು. ಓಕೆನಾ? ಸೊ ಇವಾಗ ಜಸ್ಟ್ ಟು ಫೈಂಡ್ ಟಾರ್ಗೆಟ್ಸ್, ಇನ್ವಿಸಿಬಲ್ ರಿಜೆಕ್ಷನ್ ಪಾಯಿಂಟ್ಸ್ಗೆ ನಾವು ಫಿಬೋನಾಕಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ಮಾತ್ರ ನೋಡ್ತಾ ಇದೀವಿ. ಸೊ ದೆನ್ ಅಗೇನ್ ನೆಕ್ಸ್ಟ್ ನಾವು ಲೈಕ್ ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿಗೆ ಬಂದಾಗ ಅದನ್ನ ಹೇಗೆ ಇದ್ರ ಜೊತೆ ಕಾನ್ಫ್ಲುಯೆನ್ಸ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ತೀವಿ. ಸಿ ಎವ್ರಿ ಸಿಂಗಲ್ ಟಾಪಿಕ್ ಇದೆಲ್ಲದನ್ನು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಪರ್ಟಿಕ್ಯುಲರ್ ಟ್ರೇಡ್ ನ ಎಂಟರ್ ಆಗ್ತೀವಿ, ಅವ್ರ ಎಕ್ಸಿಟ್ ಆಗ್ತೀವಿ, ಅವ್ರ ಆ ಟ್ರೇಡ್ ನ ಮ್ಯಾನೇಜ್ ಮಾಡ್ತೀವಿ. ಡಿಫ್ರೆಂಟ್ ಆಗಿ, ಲೈಕ್ ಓನ್ಲಿ ನಾನು ಫಿಬೋನಾಕಿ ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಓಕೆ, ಓವರ್ ಆಲ್ ಟ್ರೆಂಡ್ ನ ಕನ್ಸಿಡರ್ ಮಾಡ್ತಾ ಇದೀನಿ, ಬ್ರೇಕ್ಔಟ್ಸ್ ನ ಕನ್ಸಿಡರ್ ಮಾಡ್ತೀನಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ EMA ಇಟ್ಕೊಂಡು ಓವರ್ ಆಲ್ ಟ್ರೆಂಡ್ ಹೇಗೆ ಐಡೆಂಟಿಫೈ ಮಾಡ್ಕೊಂಡು, RSI ಡೈವರ್ಜೆನ್ಸ್, ಏನೋ ಸುಮಾರು ಟಾಪಿಕ್ಸ್ ಇದೆ, ಅದೆಲ್ಲದನ್ನು ಕಾನ್ಫ್ಲುಯೆನ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಪರ್ಟಿಕ್ಯುಲರ್ ಸ್ವಿಂಗ್ ಟ್ರೇಡ್ ಮಾಡ್ತೀನಿ ಆ ಥರ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಆಗ್ಲೇ ನೋಡಿದಾಗ ನಾವು ಇವಾಗ ಬ್ರೇಕ್ಔಟ್ ಟ್ರೇಡ್ಸ್ ಹೇಗೆ ಮಾಡ್ತೀವಿ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಲೆವೆಲ್ನ ಬ್ರೇಕ್ ಆದಮೇಲೆ ನಾವು ಟ್ರೇಡ್ ಎಂಟರ್ ಆಗ್ತೀವಿ. ದೆನ್ ಅಗೇನ್ ಸೊ ಟು ಫೈಂಡ್ ಅವರ್ ಟಾರ್ಗೆಟ್ಸ್ ನಾವೇನು ಮಾಡ್ತೀವಿ, ಫಿಬೋನಾಕಿನ ಫ್ರಮ್ ಈ ಪರ್ಟಿಕ್ಯುಲರ್ ಟ್ರೆಂಡ್ನ ಬ್ರೇಕ್ ಆಗಿದ್ದು ಈ ಲೆವೆಲ್ ಅಲ್ವಾ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಟ್ರೆಂಡ್ನ ಬ್ರೇಕ್ ಆಯ್ತು, ರೆಸಿಸ್ಟೆನ್ಸ್ನ ಬ್ರೇಕ್ ಆಯ್ತು. ಓಕೆ, ಸೊ ಇಲ್ಲಿ ನನಗೇನು ಗೊತ್ತಿಲ್ಲ, ಈ ಫರ್ದರ್ ಮೂವ್ಮೆಂಟ್ ಎಲ್ಲಿ ತನಕ ಬರ್ಬೋದು ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ಇದನ್ನ ನಾನು ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ಈ ಬ್ರೇಕ್ಔಟ್ ಲೆವೆಲ್ನ ಪ್ರೀವಿಯಸ್ ಸ್ವಿಂಗ್ ಹೈ ಯಾವುದು ಇದಲ್ವಾ, ದೆನ್ ಅಗೇನ್ ಆ ಬ್ರೇಕ್ಔಟ್ ಲೆವೆಲ್ನ ಪ್ರೀವಿಯಸ್ ಸ್ವಿಂಗ್ ಲೋ ಯಾವುದು, ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ವಾ. ಸೊ ಹೀಗೆ ನಾನು ಪ್ರೊಜೆಕ್ಟ್ ಮಾಡ್ತೀನಿ. ಓಕೆ, ಫ್ರಮ್ ಹೈಯರ್ ಸ್ವಿಂಗ್ ಟು ಲೋವರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀನಿ. ನಾನು ಎಂಟರ್ ಆಗಿರೋದು ಇಲ್ಲಿ. ಓಕೆ, ಸೊ ಇಲ್ಲಿ ನನ್ನ ಫಸ್ಟ್ ಟಾರ್ಗೆಟ್ಸ್ ಯಾವುದು, 1.618 ಇದೆ ಅಲ್ವಾ, ಇದು ನನ್ನ ಫಸ್ಟ್ ಟಾರ್ಗೆಟ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಲೆವೆಲ್ ನಾನು ಎಂಟರ್ ಆಗ್ತಾ ಇದ್ದೀನಿ ಅಂದರೆ ಸ್ಟಾಪ್ ಲಾಸ್ನ ಆಬ್ವಿಯಸ್ಲಿ ಬಿಲೋ ದಿಸ್ ಲೆವೆಲ್ ನಾನು ಪ್ಲೇಸ್ ಮಾಡ್ತೀವಿ ವಿತಿನ್ 10% ಒಳಗಡೆನೇ ಇರಬೇಕು. ಓಕೆ, ಸೊ ನನ್ನ ಮಿನಿಮಮ್ ಟಾರ್ಗೆಟ್ ಎಷ್ಟು, ಅಟ್ಲೀಸ್ಟ್ 1:2. ಓಕೆ, ಸೊ 1.618 ಲೆವೆಲ್ಸ್ಗೆ ಆಫ್ಟರ್ ದಿಸ್ ಬ್ರೇಕ್ಔಟ್ ಎಂಟ್ರಿ ನಾನು 1.618 ಲೆವೆಲ್ಸ್ಗೆ ನಾನು ಅಚೀವ್ ಮಾಡ್ತಿರೋ ಟಾರ್ಗೆಟ್ 2.69. ಓಕೆ, ಅಟ್ಲೀಸ್ಟ್ 1:2 ಬೇಕು ನನಗೆ. ಓಕೆ, ಸೊ ಹಾಗೆ ಪ್ರೀವಿಯಸ್ಲಿ ನಾನು ಹೇಳಿದಾಗ ಏನಾಗುತ್ತೆ, ಮೋಸ್ಟ್ ಆಫ್ ದಿ ಟೈಮ್ಸ್ ಲೈಕ್ 50% ಈ ಪರ್ಟಿಕ್ಯುಲರ್ ಝೋನಲ್ಲಿ
50% ಲೆವೆಲ್ಸ್ ಅಲ್ಲಿ ರಿಜೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿ ಕೂಡ ನಾವು ನೋಡ್ಬೋದು ಟೈಟಾನ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್. ಸೊ 2.618 ಲೆವೆಲ್ಸ್ನ 50% ಟ್ರಾವೆಲ್ ಮಾಡ್ಬಿಟ್ಟು ಇಲ್ಲಿಂದ ಒಂದು ರಿವರ್ಸಲ್ ಲೈಕ್ ರಿಟ್ರೇಸ್ಮೆಂಟ್ ಬರ್ತಾ ಇದೆ. ಸೊ ಇದು ನನ್ನ ಫಸ್ಟ್ ಟಾರ್ಗೆಟ್ಸ್ ಆಗಿರುತ್ತೆ. ದೆನ್ ಅಗೇನ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ಸ್. ಓಕೆ, ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಾನು ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದಿದ್ರೆ ನನ್ನ ಸೆಕೆಂಡ್ ಟಾರ್ಗೆಟ್ಸ್ನ ನಾನು ಅಚೀವ್ ಮಾಡಿದ್ದೀನಿ ಅಲ್ವಾ, ವಿಚ್ ಈಸ್ 1:7. ಓಕೆ, ಸೊ ಆಫ್ಟರ್ ದಿಸ್ ಬ್ರೇಕ್ಔಟ್ ಏನಾಗಿದೆ, ಒಂದು ಸ್ಟ್ರಾಂಗ್ ಪೊಟೆನ್ಷಿಯಲ್ ಇರೋದ್ರಿಂದ ನನ್ನ ಸೆಕೆಂಡ್ ಟಾರ್ಗೆಟ್ಸ್ ಕೂಡ ಅಚೀವ್ ಮಾಡಿದೆ. ಓಕೆ, ತುಂಬ ಟೈಮ್ ತಗೊಂಡಿದೆ, ಬಟ್ ಟಾರ್ಗೆಟ್ಸ್ ಅಚೀವ್ ಆಗಿದೆ ಇಲ್ಲಿ. ಓಕೆನಾ? ಸೊ ಫಿಬೋನಾಕಿನ ನಾವು ಹೇಗೆ ಡ್ರಾ ಮಾಡ್ತೀವಿ ಟು ಫೈಂಡ್ ಅವರ್ ಟಾರ್ಗೆಟ್? ಪರ್ಟಿಕ್ಯುಲರ್ ಬ್ರೇಕ್ಔಟ್ ಲೆವೆಲ್ಸ್ನ ಪ್ರೀವಿಯಸ್ ಸ್ವಿಂಗ್ ಹೈಯಿಂದ ಸ್ವಿಂಗ್ ಲೋಗೆ ಪ್ರೊಜೆಕ್ಟ್ ಮಾಡ್ತೀವಿ. ಓಕೆ, ಪ್ರೀವಿಯಸ್ ಸ್ವಿಂಗ್ ಹೈಯಿಂದ ಸ್ವಿಂಗ್ ಲೋಗೆ ಪ್ರೊಜೆಕ್ಟ್ ಮಾಡ್ತೀವಿ. ಇಲ್ಲೂ ಕೂಡ ನಾನು ವಿಕ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಜಸ್ಟ್ ನಾನು ಇಲ್ಲಿ ಬಾಡಿಗೆ ಆಗ್ತಾ ಇಲ್ಲ, ಕಂಪ್ಲೀಟ್ ವಿಕ್ ಏನಿದೆ ಅಲ್ಲಿಗೂ ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಟಾರ್ಗೆಟ್ಸ್ನ ನಾನು ಇಲ್ಲಿ ಅಚೀವ್ ಮಾಡಿದ್ದೀನಿ. ಓಕೆನಾ? ದೆನ್ ಅಗೇನ್ ಇವಾಗ ನನಗೇನು ಬೇಕು, ಇದೇ ಪರ್ಟಿಕ್ಯುಲರ್ ಇದೊಂದೇ ಸಿಂಗಲ್ ಟ್ರೇಡ್ ತೊಗೊಳ್ಳೋಣ. ಒನ್ ಆಪರ್ಚುನಿಟಿ ನನಗೆ ಎಲ್ಲಿ ಸಿಕ್ತು? ಆಫ್ಟರ್ ದಿಸ್ ಬ್ರೇಕ್ಔಟ್ ಸಿಕ್ತು ಅಲ್ವಾ? ಸೊ ಇದನ್ನು ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿ ತನಕ ಒಂದು ಸ್ಟ್ರಾಂಗ್ ಟ್ರೆಂಡ್ ಎಷ್ಟು ಪರ್ಸೆಂಟೇಜ್ ಮೂವ್ ಆಗಿದೆ ಅಂತ ನೋಡೋಣ. ಓಕೆ, ಸೊ ಫ್ರಮ್ ದಿಸ್ ಲೆವೆಲ್ ಎಷ್ಟು ಪರ್ಸೆಂಟೇಜ್ ಮೂವ್ ಆಗಿದೆ? ಪ್ರೈಸು ಆಲ್ಮೋಸ್ಟ್ 32% ಮೂವ್ ಆಗಿದೆ, ವಿಚ್ ಈಸ್ 942 rupees ಮೂವ್ ಆಗಿದೆ ಪ್ರೈಸ್. ಓಕೆ, ವಿಚ್ ಈಸ್ ಹ್ಯೂಜ್. ಆಸ್ ಅ ರಿಟೇಲ್ ಟ್ರೇಡರ್, ಸ್ವಿಂಗ್ ಟ್ರೇಡರ್ಸ್ಗೆ ನಮಗೆ ಅಟ್ಲೀಸ್ಟ್ ಒಂದು 10% ಸಿಕ್ಕರೆ ಸಾಕು, ಬಟ್ ಇಲ್ಲಿ 32% ಮೂವ್ ಆಗಿದೆ. ಓಕೆ, ಸೊ ಈ ಟ್ರೆಂಡ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈ ಬ್ರೇಕ್ಔಟ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲೇನಾಯಿತು, ಪ್ರೈಸ್ ರ್ಯಾಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಓಕೆ, ಸೊ ಇಲ್ಲಿ ನಾನು ಇನ್ ಬಿಟ್ವೀನ್ ಮಿಡಲಲ್ಲಿ ಎಲ್ಲಾದರೂ ಎಂಟ್ರ್ ಆಗ್ತೀನ ನಾನು? ಇಲ್ಲ. ಓಕೆ, ಸೊ ಯಾವುದೇ ಕಾರಣಕ್ಕೂ ಎಂಟ್ರ್ ಆಗೋದಿಲ್ಲ. ಬಟ್ ನಾನು ಇಲ್ಲಿ ಏನಕ್ಕೆ ವೆಯ್ಟ್ ಮಾಡಬೇಕು? ನನ್ನ ಡಿಸ್ಕೌಂಟೆಡ್ ಝೋನ್ಸ್ಗೆ ವೆಯ್ಟ್ ಮಾಡಬೇಕು. ಓಕೆ, ಸೊ ಯಾವುದು ಡಿಸ್ಕೌಂಟೆಡ್ ಝೋನ್ಸ್ ಗೊತ್ತಿಲ್ಲ ನನಗೆ. ಹೇಗೆ ಫೈಂಡ್ ಔಟ್ ಮಾಡೋದು ಡಿಸ್ಕೌಂಟೆಡ್ ಝೋನ್ಸ್ನ? ಸೇಮ್ ವಿತ್ ಫಿಬೋನಾಕಿ ಟೂಲ್. ಈ ಪರ್ಟಿಕ್ಯುಲರ್ ಸ್ವಿಂಗ್ನ ಲೋ ಯಾವುದು ಇದು ಅಂತ ಕನ್ಸಿಡರ್ ಮಾಡ್ಬೋದಾ? ಓಕೆ, ಸೊ ಫಿಬೋನಾಕಿನ ಫ್ರಮ್ ಸ್ವಿಂಗ್ ಲೋ ಟು ಸ್ವಿಂಗ್ ಹೈ ಪ್ರೊಜೆಕ್ಟ್ ಮಾಡ್ತೀನಿ. ಯಾವುದು ನನ್ನ ಸ್ವಿಂಗ್ ಹೈ? ಇದು ಯಾವುದು? ಈ ಲೆವೆಲ್, ಇದು ನನ್ನ ಸ್ವಿಂಗ್ ಹೈ. ಓಕೆ, ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಸೊ ಇವಾಗ ಏನಾಗಿದೆ, ಸ್ಟಾಕ್ ಬಂದ್ಬಿಟ್ಟು ಎಲ್ಲಿ ರಿವರ್ಸಲ್ ತೊಗೊಂಡಿದೆ ನನಗೆ? ಆಫ್ಟರ್ ಬ್ರೇಕ್ಔಟ್ ನನಗೆ ಗೊತ್ತಾಗೋಯ್ತು ಸ್ಟ್ರಾಂಗ್ ಅಪ್ ಟ್ರೆಂಡಲ್ಲಿ ಇದೆ ಸ್ಟಾಕ್ ಅನ್ನೋದು ಗೊತ್ತಾಯ್ತು. ಓಕೆ, ಇಲ್ಲಿಂದ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಇಲ್ಲೊಂದು ಟ್ರೇಡ್ ಇದೆ ನನಗೆ. ಓಕೆ, ಬಟ್ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಟ್ರೆಂಡ್ ಹೈಯರ್ ಹೈ ಲೈಕ್ ಒಂದು ರ್ಯಾಲಿ ಇನ್ ಬಿಟ್ವೀನ್ ನಾನು ಯಾವುದೇ ಕಾರಣಕ್ಕೂ ಎಂಟ್ರ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲಿಗೆ ನಾನು ವೆಯ್ಟ್ ಮಾಡ್ತೀನಿ? ನಾನು ಡಿಸ್ಕೌಂಟೆಡ್ ಝೋನ್ಸ್ಗೆ ನಾನು ವೆಯ್ಟ್ ಮಾಡ್ತೀನಿ. ಓಕೆ, ಅಲ್ಲಿ ತನಕ ಬರೋ ತನಕ ನಾನು ಕಾಯ್ತಾ ಇರ್ತೀನಿ. ಮೋರ್ ದ್ಯಾನ್ 6000 ಕಂಪ್ನೀಸ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಒಂದೇ ಸ್ಟಾಕಲ್ಲಿ ಅಲ್ಲ ನಾನು ಟ್ರೇಡ್ ಮಾಡ್ತಾ ಇರೋದು, ಮಲ್ಟಿಪಲ್ ಆಪರ್ಚುನಿಟೀಸ್ ಸಿಗ್ತಾ ಇರುತ್ತೆ. ಸೊ ಸಿಕ್ಕಾಗ ಯಾವ ಟೈಮಲ್ಲಿ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗ್ತಾ ಇದೆ ಅಲ್ಲಲ್ಲಿ ಯೂಟಿಲೈಸ್ ಮಾಡ್ಕೊಳ್ತಾ ಇರ್ತೀನಿ. ಓಕೆನಾ? ಸೊ ಇವಾಗ ಏನಾಯಿತು, ಪ್ರೈಸ್ ಇಲ್ಲಿಂದ ಒಂದು ಕರೆಕ್ಷನ್ ಬಂದಿದೆ. ಸೊ ಕರೆಕ್ಷನ್ ಬಂದು ಎಲ್ಲಿ ಸಪೋರ್ಟ್ ತೊಗೊಂಡಿದೆ ನನಗೆ? ಇನ್ ಬಿಟ್ವೀನ್ 0.5 ಆ್ಯಂಡ್ 0.618 ಲೆವೆಲ್ಸಲ್ಲಿ ರಿವರ್ಸಲ್ ಲೈಕ್ ಸಪೋರ್ಟ್ ತೊಗೊಂಡಿದೆ. ಓಕೆ, ಸೊ ಇದು ನನ್ನ ಡಿಸ್ಕೌಂಟೆಡ್ ಝೋನ್ಸ್ ಆಯಿತು ಇವಾಗ. ಸೊ ಈ ಡಿಸ್ಕೌಂಟೆಡ್ ಝೋನ್ಸಲ್ಲಿ ನಾನು ಏನು ಮಾಡ್ತೀನಿ, ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ನನಗೆ ಸಿಕ್ಕರೆ ಬಿಲೋ ದಿಸ್ ಲೆವೆಲ್ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಿ ಇಲ್ಲಿ ನಾನು ಎಂಟರ್ ಆಗ್ತೀನಿ. ದೆನ್ ಅಗೇನ್ ನನ್ನ ಫಸ್ಟ್ ಟಾರ್ಗೆಟ್ಸ್ ಯಾವುದಾಗಿರುತ್ತೆ? ಈ ಲೆವೆಲ್ಸ್ ಆಗಿರುತ್ತೆ. ಯಾಕಂದರೆ ಇದನ್ನು ನಾನು ಇವಾಗ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು ಅಲ್ವಾ? ಈ ಲೆವೆಲ್ಸ್ನ ನಾನು ಹೇಗೆ ಕನ್ಸಿಡರ್ ಮಾಡಬೇಕು? ಇವಾಗ ರೆಸಿಸ್ಟೆನ್ಸ್ ಲೆವೆಲ್ಸ್ ಆಗಿ ನಾನು ಕನ್ಸಿಡರ್ ಮಾಡಬೇಕು. ನಾನು ಎಂಟ್ರ್ ಆಗ್ತಿರೋದೆಲ್ಲಿ? ನನ್ನ ಡಿಸ್ಕೌಂಟೆಡ್ ಝೋನ್ಸಲ್ಲಿ ಎಂಟ್ರ್ ಆಗ್ತಾ ಇದ್ದೀನಿ. ಎಷ್ಟು ಅಚೀವ್ ಮಾಡಿದ್ದೀನಿ ನಾನು ಟಾರ್ಗೆಟ್ಸ್? 1:5, ಮೋರ್ ದ್ಯಾನ್ 1:5 ಟಾರ್ಗೆಟ್ಸ್ನ ಅಚೀವ್ ಮಾಡಿದ್ದೀನಿ. ಓಕೆನಾ? ಸೊ ಫಸ್ಟ್ ಟ್ರೇಡ್ ನನಗೆ ಎಲ್ಲಿ ಸಿಕ್ತು? ಆಫ್ಟರ್ ಬ್ರೇಕ್ಔಟ್ ಆಫ್ ದಿಸ್ ಲೆವೆಲ್. ಬ್ರೇಕ್ಔಟ್ ಆದಮೇಲೆ ನನ್ನ ಟಾರ್ಗೆಟ್ಸ್ ಅಚೀವ್ ಆಯಿತು. ದೆನ್ ಅಗೇನ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರೋದ್ರಿಂದ ಈ ಪರ್ಟಿಕ್ಯುಲರ್ ರ್ಯಾಲಿ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ
ನಾನು ಎಲ್ಲಿಗೆ ವೆಯ್ಟ್ ಮಾಡಬೇಕು, ನನ್ನ ಡಿಸ್ಕೌಂಟೆಡ್ ಝೋನ್ಸ್ಗೆ ವೆಯ್ಟ್ ಮಾಡಬೇಕು. ಸೊ ಡಿಸ್ಕೌಂಟೆಡ್ ಝೋನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಿಬೋನಾಕಿನ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡಿದ್ದೀನಿ. ದೆನ್ ಅಗೇನ್ ನನ್ನ ಡಿಸ್ಕೌಂಟೆಡ್ ಝೋನ್ಸಲ್ಲಿ ಲೈಕ್ ಪ್ರಾಪರ್ ಆಗಿ ನನಗೆ ಒಂದು ಎಂಟ್ರಿ ಸಿಕ್ಕಿದೆ. ಅರ್ಥ ಆಯ್ತಲ್ವಾ? ಓಕೆ, ದೆನ್ ಅಗೇನ್ ಇವಾಗ ಏನಾಗ್ತಾ ಇದೆ ಈ ಪರ್ಟಿಕ್ಯುಲರ್ ಲೆವೆಲಲ್ಲಿ, ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಟ್ರೈ ಮಾಡಿದೆ ಅಲ್ವಾ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡೋದಕ್ಕೆ. ಪ್ರೈಸ್ ಟ್ರೈ ಮಾಡಿದೆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡೋದಕ್ಕೆ, ಬಟ್ ಪ್ರೀವಿಯಸ್ಲಿ ಬ್ರೇಕ್ ಮಾಡೋದಕ್ಕೆ ಆಗಿದ್ದಿಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ಪ್ರೈಸ್ ಅಲ್ಲಿ ಒಂದು ಬ್ರೇಕ್ ಬಂದಿದೆ. ಓಕೆ, ಸೊ ಈ ಬ್ರೇಕ್ಔಟ್ ಪರ್ಟಿಕ್ಯುಲರ್ ಬ್ರೇಕ್ಔಟ್ ಅಲ್ಲಿ ನಾನು ಎಂಟರ್ ಆಗ್ತೀನಿ ಅಂತ ಅನ್ಕೋಣ. ಓಕೆ, ಸೊ ನನಗೆ ಇವಾಗ ಇಲ್ಲಿ ಏನು ಗೊತ್ತಿಲ್ಲ, ನನ್ನ ಟಾರ್ಗೆಟ್ಸ್ ಗೊತ್ತಿಲ್ಲ ಅಲ್ವಾ, ನನ್ನ ಇನ್ವಿಸಿಬಲ್ ರಿಜೆಕ್ಷನ್ ಪಾಯಿಂಟ್ಸ್ ಗೊತ್ತಿಲ್ಲ. ಸೊ ಇಲ್ಲಿ ನಾನು ಫಿಬೋನಾಕಿನ ಹೇಗೆ ಪ್ರೊಜೆಕ್ಟ್ ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಬ್ರೇಕ್ಔಟ್ ಲೆವೆಲ್ನ ಪ್ರೀವಿಯಸ್ ಸ್ವಿಂಗ್ ಹೈ ಯಾವುದು, ಸೇಮ್ ಲೆವೆಲ್ಸ್, ಎರಡು ಕೂಡ ಸೇಮ್ ಲೆವೆಲ್ಸ್ ಇದೆ ಅಂತ ಅನ್ಕೋಣ. ಓಕೆ, ಸೊ ಈ ಲೆವೆಲ್ಸ್ ಇಂದ ನಾನು ಏನು ಮಾಡ್ತೀನಿ, ಫಿಬೋನಾಕಿನ ಫ್ರಮ್ ಹೈಯರ್ ಸ್ವಿಂಗ್ ಟು ಲೋವರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀನಿ. ಓಕೆನಾ? ಸೊ ಇನ್ ಕೇಸ್ ನಾನು ಇವಾಗ ಇಲ್ಲಿ ಎಂಟರ್ ಆಗಿದ್ರೆ, ಓಕೆ, ಸೊ ನನ್ನ ಸ್ಟಾಪ್ ಲಾಸ್ ನಾನು ಬಿಲೋ ದಿಸ್ ಲೆವೆಲ್ ಪ್ಲೇಸ್ ಮಾಡಿದ್ದೀನಿ ಅಂತ ಅನ್ಕೋಣ. ಓಕೆ, ಸೊ ಇನ್ನ ಕೂಡ ನನ್ನ ಟಾರ್ಗೆಟ್ ಆಲ್ಮೋಸ್ಟ್ ಅಚೀವ್ ಆಗಿಲ್ಲ ಇದು, ಬಟ್ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗಿದೆಯಾ? ಇಲ್ಲ ಅಲ್ವಾ? ಸೊ ನಾವು ಈ ಟ್ರೇಡಲ್ಲಿ ಇನ್ನ ಇದೀವಿ. ಓಕೆ, ಸೊ ಟ್ರೇಡಿಂಗ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಐದರ್ ವಿ ಟೇಕ್ ಸ್ಟಾಪ್ ಲಾಸ್, ಇಲ್ಲಾಂದರೆ ಟಾರ್ಗೆಟ್. ಮಧ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಏನು ಕೂಡ ಮಾಡಲ್ಲ. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಯಾವುದು, ಇದು. ದೆನ್ ಅಗೇನ್ ನಮ್ಮ ಸೆಕೆಂಡ್ ಟಾರ್ಗೆಟ್ಸ್ ಯಾವುದು, ಈ ಲೆವೆಲ್ಸ್. ಓಕೆನಾ? ಓಕೆ, ಇದನ್ನೊಂದು ಕನ್ಸಿಡರ್ ಮಾಡೋಣ. ಸೊ ಇಲ್ಲೇನಾಗ್ತಾ ಇದೆ, ಪ್ರೈಸ್ ಇಲ್ಲಿಂದ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಜೊತೆಗೆ ಹೈಯರ್ ಐಸ್ನ ಕ್ರಿಯೇಟ್ ಮಾಡ್ಕೊಂತ ಮೇಲೆ ಹೋಗ್ತಾ ಇದೆ ಅಲ್ವಾ? ಓಕೆ, ಸಿ ಇದನ್ನ ನಾನು ಪ್ರೀವಿಯಸ್ ರೆಸಿಸ್ಟೆನ್ಸ್ ಅಂತ ಕ್ರಿಯೇಟ್ ಮಾಡ್ಬೋದಾ, ಕನ್ಸಿಡರ್ ಮಾಡ್ಬೋದಲ್ವಾ? ಯಾವುದು, ಈ ಪರ್ಟಿಕ್ಯುಲರ್ ಲೆವೆಲ್ಸ್ ಅಲ್ಲಿ ಸಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ಫೇಸ್ ಮಾಡಿರೋದ್ರಿಂದ ಇದನ್ನ ನಾನು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನನಗೆ ಒಂದು ಆಪರ್ಚುನಿಟಿ ಇದೆಯಾ? ಏನಾಯ್ತು ಇಲ್ಲಿ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಏನಾಯ್ತು, ಬ್ರೇಕ್ಔಟ್ ಆಯ್ತಲ್ವಾ? ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆಯ್ತು. ಓಕೆ, ಸೊ ಬ್ರೇಕ್ಔಟ್ ನಾನು ಎಂಟರ್ ಆಗಿದ್ದೀನಿ ಅಂತ ಅನ್ಕೋಣ. ಓಕೆ, ಸೊ ನನಗಿಲ್ಲಿ ಇವಾಗ ಏನು ಗೊತ್ತಿಲ್ಲ, ನನಗೆ ಟಾರ್ಗೆಟ್ಸ್ ಗೊತ್ತಿಲ್ಲ ಅಲ್ವಾ? ಸೊ ಟಾರ್ಗೆಟ್ ಕಂಡಿಡಿಯಕ್ಕೆ ನಾನು ಏನು ಮಾಡ್ತೀನಿ, ಫ್ರಮ್ ಈ ಬ್ರೇಕ್ಔಟ್ನ ಪ್ರೀವಿಯಸ್ ಹೈಯರ್ ಸ್ವಿಂಗಿಂದ ಲೋವರ್ ಸ್ವಿಂಗ್ಗೆ ನಾನು ಫಿಬೋನಾಕಿನ ಪ್ರೊಜೆಕ್ಟ್ ಮಾಡ್ತೀನಿ ಅಲ್ವಾ? ಸೊ ಫ್ರಮ್ ಲೋವರ್ ಸ್ವಿಂಗಿಂದ ಹೈಯರ್ ಸ್ವಿಂಗ್ಗೆ ಪ್ರೊಜೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಫಸ್ಟ್ ಟಾರ್ಗೆಟ್ಸ್ ಯಾವುದಾಗಿತ್ತು, ಈ ಲೆವೆಲ್ಸ್. ದೆನ್ ಅಗೇನ್ ಸೆಕೆಂಡ್ ಟಾರ್ಗೆಟ್ಸ್ ಈ ಲೆವೆಲ್ಸ್. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಾವು ಎರಡೂ ಟಾರ್ಗೆಟ್ನ ಕೂಡ ಅಚೀವ್ ಮಾಡಿದ್ದೀವಿ. ಓಕೆನಾ? ಎರಡೂ ಟಾರ್ಗೆಟ್ ಕೂಡ ಅಚೀವ್ ಮಾಡಿದ್ದೀವಿ. ದೆನ್ ಸೊ ಒಂದು ಆಪರ್ಚುನಿಟಿ ಆಯ್ತು ಇಲ್ಲಿ. ಸೊ ಸೆಕೆಂಡ್ ಆಪರ್ಚುನಿಟಿ ಎಲ್ಲಿ, ಹೈಯರ್ ಐಸ್ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಸ್ಟಾಕ್. ಓಕೆ, ನನಗೆ ಗೊತ್ತಾಯ್ತು ಒಂದು ಸ್ಟ್ರಾಂಗ್ ಟ್ರೆಂಡಲ್ಲಿದೆ ಅಂತ, ಆಯ್ತಾ? ಬಟ್ ನಾನು ಇಲ್ಲಿ ಬ್ರೇಕ್ಔಟ್ಸ್ನ ಮಿಸ್ ಮಾಡ್ಕೊಂಡೆ. ಯಾವುದೇ ಇನ್ ಬಿಟ್ವೀನ್ ಇಲ್ಲೆಲ್ಲಾದರೂ ರ್ಯಾಲಿಯಲ್ಲಿ ನಾನು ಎಂಟರ್ ಆಗ್ತೀನಾ? ಯಾವುದೇ ಕಾರಣಕ್ಕೂ ಆಗಲ್ಲ, ಆಯ್ತಾ? ನನಗೇನು ಬೇಕು, ಡಿಸ್ಕೌಂಟೆಡ್ ಝೋನ್ ಬೇಕು. ಸೊ ಆ ಡಿಸ್ಕೌಂಟೆಡ್ ಝೋನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನನಗೇನು ಬೇಕು, ಲೋವರ್ ಸ್ವಿಂಗ್ ಬೇಕು, ದೆನ್ ಅಗೇನ್ ಹೈಯರ್ ಸ್ವಿಂಗ್ ಬೇಕು. ಈ ಪರ್ಟಿಕ್ಯುಲರ್ ಟ್ರೆಂಡ್ನ ಲೋವರ್ ಸ್ವಿಂಗ್ ಯಾವುದು, ಇದು ಅಂತ ಕನ್ಸಿಡರ್ ಮಾಡ್ಬೋದಲ್ವಾ? ದೆನ್ ಅಗೇನ್ ಹೈಯರ್ ಸ್ವಿಂಗ್ ಯಾವುದು, ಇದು ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನಾನು ಡಿಸ್ಕೌಂಟೆಡ್ ಝೋನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀನಿ, ಫಿಬೋನಾಕಿನ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನನಗೇನು ಸಿಕ್ತು, ಇವಾಗ ನನಗೆ ನನ್ನ ಪರ್ಟಿಕ್ಯುಲರ್ ಸ್ಟಾಕ್ ಯಾವುದು, ನನ್ನ ಡಿಸ್ಕೌಂಟೆಡ್ ಝೋನ್ ಸಿಕ್ತು. ಯಾವುದು ನನ್ನ ಡಿಸ್ಕೌಂಟೆಡ್ ಝೋನ್, ಈ 3 ಲೆವೆಲ್ಸ್. ಓಕೆ, ಸೊ ಇದನ್ನ ಝೋನ್ಸ್ ಥರ ಕನ್ಸಿಡರ್ ಮಾಡಿ. ಜಸ್ಟ್ ಸರ್ ನಂಬರ್ ಟಚ್ ಆಗ್ತಿದೆ, 0.5 ಬಂದಿದೆ, ಎಂಟರ್ ಆಗ್ಬಿಡೋದಾ? ಇಲ್ಲ, ಈ ಪರ್ಟಿಕ್ಯುಲರ್ ಝೋನ್ಸ್ ಈ ಥರ
ಇದೊಂದು ಝೋನ್, ದೆನ್ ಅಗೇನ್ ಇದೊಂದು ಝೋನ್. ಓಕೆ, ಸೊ ಈ ಥರ ಝೋನ್ಸ್ ಥರ ಕನ್ಸಿಡರ್ ಮಾಡಿ. ಇವಾಗ ಏನಾಗ್ತಿದೆ ಇಲ್ಲಿ 0.5 ಮತ್ತು 618 ಲೆವೆಲ್ ಇನ್ ಬಿಟ್ವೀನ್ ನನಗೆ ಪ್ರೈಸ್ ಸಪೋರ್ಟ್ ತೊಗೊಂಡಿದೆ. ಓಕೆ, ಸೊ ಟಾಪ್ ಲಾಸ್ ಕೀಪಿಂಗ್ ಬಿಲೋ ದಿಸ್ ಲೆವೆಲ್ ಇಟ್ಕೊಂಡು ನನ್ನ ನೆಕ್ಸ್ಟ್ ಟಾರ್ಗೆಟ್ಸ್ ಯಾವುದಾಗಿರುತ್ತೆ, ಪ್ರೀವಿಯಸ್ ಸ್ವಿಂಗ್ ಹೈ ಅಲ್ವಾ, ಯಾಕಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಈ ರೆಸಿಸ್ಟೆನ್ಸ್ಗೆ ಇದು ನನ್ನ ಫಸ್ಟ್ ಟಾರ್ಗೆಟ್ಸ್ ಆಗಿರುತ್ತೆ. ದೆನ್ ಅಗೇನ್ ಸೇಮ್ ಸ್ಟೋರಿ ಕಂಟಿನ್ಯೂಸ್. ಇಲ್ಲೇನಾಯಿತು, ಒಂದು ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿತ್ತು, ಆಲ್ ಟೈಮ್ ಹೈ ಲೆವೆಲ್ಸ್ ಕ್ರಿಯೇಟ್ ಮಾಡಿತ್ತು ಸ್ಟಾಕ್. ಓಕೆ, ದೆನ್ ಅಗೇನ್ ಈ ಟ್ರೇಡಲ್ಲಿ ಈ ಬ್ರೇಕ್ಔಟಲ್ಲಿ ನಾನು ಎಂಟರ್ ಆಗ್ತಾ ಇದ್ದೀನಿ ಅಂದರೆ ನನಗೇನು ಬೇಕು ಟಾರ್ಗೆಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಿಬೋನಾಕಿನ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀನಿ ನಾನು. ಓಕೆ, ಸೊ ಒನ್ ಆಪರ್ಚುನಿಟಿ ಈ ಪರ್ಟಿಕ್ಯುಲರ್ ಸ್ವಿಂಗಲ್ಲಿ ಎಲ್ಲಿ ಸಿಕ್ತು, ಇಲ್ಲಿ ಸಿಕ್ತು. ಸಿ ಫಸ್ಟ್ ಆಪರ್ಚುನಿಟಿ ಎಲ್ಲಿ ಸಿಕ್ಕಿದ್ದು, ಈ ಬ್ರೇಕ್ಔಟಲ್ಲಿ ಸಿಕ್ತು. ಓಕೆ, ದೆನ್ ಅಗೇನ್ ಸೆಕೆಂಡ್ ಆಪರ್ಚುನಿಟಿ ಎಲ್ಲಿ ಸಿಕ್ತು, ಈ ಡಿಸ್ಕೌಂಟೆಡ್ ಝೋನಲ್ಲಿ ಸಿಕ್ತು. ದೆನ್ ಅಗೇನ್ ಥರ್ಡ್ ಆಪರ್ಚುನಿಟಿ ಎಲ್ಲಿ ಸಿಗ್ತಾ ಇದೆ, ದೆನ್ ಅಗೇನ್ ಈ ಬ್ರೇಕ್ಔಟಲ್ಲಿ ಸಿಗ್ತಾ ಇದೆ. ಓಕೆ, ಥರ್ಡ್ ಆಪರ್ಚುನಿಟಿ ಎಲ್ಲಿ ಸಿಕ್ತು, ಈ ಬ್ರೇಕ್ಔಟಲ್ಲಿ ಸಿಕ್ತು. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ಆಪರ್ಚುನಿಟಿ ಎಲ್ಲಿ ಸಿಗ್ತದೆ ನನಗೆ, ಇದರ ಲೋವರ್ ಸ್ವಿಂಗ್ ಅಂತ ಕನ್ಸಿಡರ್ ಮಾಡೋಣ, ಇದನ್ನ ಹೈಯರ್ ಸ್ವಿಂಗ್ ಅಂತ ಕನ್ಸಿಡರ್ ಮಾಡೋಣ. ಫಿಬೋನಾಕಿನ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡಿ ಬಂದಿದ್ಯಾ ನಿಮ್ಮ ಡಿಸ್ಕೌಂಟೆಡ್ ಝೋನ್ಸ್ಗೆ. ಸಿ ಇಲ್ಲಿ 382ನ ನಾವು ಕನ್ಸಿಡರೇ ಮಾಡ್ತಾ ಇಲ್ಲ, ಬೇಡವೇ ಬೇಡ ನಮಗೆ 382. ಓಕೆ, ಸಮ್ಟೈಮ್ಸ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರುವಾಗ ಏನಾಗುತ್ತೆ, ಒಂದು ಹಾಲ್ಟ್ ತಗೊಂಡು 382 ಲೆವೆಲ್ಸಲ್ಲಿ ಅಲ್ಲಿಂದ ಪ್ರೈಸ್ ಮತ್ತೆ ಫರ್ದರ್ ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಬಟ್ ನಮಗೆ ಬೇಡವೇ ಬೇಡ. ಓಕೆ, ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವಾ, ಓಕೆ ಫೋಮೋ ಬೇಡ ನಮಗೆ. ಓಕೆ, ನಮಗೇನು ಬೇಕು, ಪರ್ಟಿಕ್ಯುಲರ್ ಆಗಿ 0.5 6 ಲೆವೆಲ್ಸ್ ಬೇಕು. ಸೊ ಇಲ್ಲಿ ಬಂದಿದೆ, ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೆ, ಇಲ್ಲಿ ನನಗೆ ಆಪರ್ಚುನಿಟಿ ಸಿಕ್ತು. ನನಗೆ ಇಲ್ಲಿಂದ ಈ ಆಪರ್ಚುನಿಟಿನ ನಾನು ಗ್ರ್ಯಾಬ್ ಮಾಡ್ಕೊಂಡಿದ್ದೆ. ಓಕೆ, ಸೊ ಒಂದೇ ಒಂದು ಸಿಂಗಲ್ ಸ್ಟಾಕಲ್ಲಿ ಲೈಕ್ ನಾವು ಕಣ್ಣಿಟ್ಟಿದ್ದಿದ್ರೆ ನಮಗೆ ಎಷ್ಟು ಆಪರ್ಚುನಿಟೀಸ್ ಸಿಕ್ಕಿದೆ, ಮಲ್ಟಿಪಲ್ ಆಪರ್ಚುನಿಟೀಸ್ ಸಿಕ್ಕಿದೆ. ಓಕೆನಾ, ಸೊ ಬೇರಿಷ್ಗೆ ಬರುವಾಗ ಸೇಮ್ ನಾವು ಫಿಬೋನಾಕಿನ ಫ್ರಮ್ ಹೈಯರ್ ಸ್ವಿಂಗ್ ಟು ಲೋವರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತೀವಿ. ಅದು ಬೇರಿಷ್ಗೆ ಬಂದಾಗ ನೋಡೋಣ. ಓಕೆ, ಸೊ ಈ ಫಿಬೋನಾಕಿ ಎನಿ ಡೌಟ್ಸ್, ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆಯಾ? ಸೊ ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀವಿ, ಫಿಬೋನಾಕಿನ ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ಗೊತ್ತಾಯ್ತಾ? ಎನಿ ಡೌಟ್ಸ್ ಇದೆಯಾ ಫಿಬೋನಾಕಿ? ಎಸ್, ನೋ, ಎನಿಥಿಂಗ್? ನೋ ಡೌಟ್ಸ್. ಸೊ ಫಿಬೋನಾಕಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಯ್ತಲ್ವಾ? ಓಕೆ, ದೆನ್ ಅಗೇನ್ ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ಸ್. ಸೊ ಚಾರ್ಟ್ ಪ್ಯಾಟರ್ನ್ಸ್, ಸಿ ಚಾರ್ಟ್ ಪ್ಯಾಟರ್ನ್ಸ್ ಲೈಕ್ ಫ್ರಮ್ ಇಯರ್ಸ್ ಇಂದ ನಾವು ಸೇಮ್ ಚಾರ್ಟ್ ಪ್ಯಾಟರ್ನ್ಸ್ ಆ್ಯಂಡ್ ಅಗೇನ್ ಸೇಮ್ ಕ್ಯಾಂಡಲ್ ಸ್ಟಿಕ್ಸ್ನೇ ಕಲ್ತ್ಕೊಂತ ಬಂದಿದ್ದೀವಿ. ದೆನ್ ಅಗೇನ್ ಅದನ್ನೇ ಫಾಲೋ ಕೂಡ ಮಾಡ್ಕೊಳ್ತಾ ಬಂದಿದ್ದೀವಿ. ಓಕೆ, ಯಾಕೆ ಚಾರ್ಟ್ ಪ್ಯಾಟರ್ನ್ಸ್ನ ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್? ಓಕೆ, ಚಾರ್ಟ್ ಪ್ಯಾಟರ್ನ್ಸ್ನ ಕಲ್ತ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾನು ಪ್ರೀವಿಯಸ್ಲಿ ಹೇಳಿದಾಗೆ ಮಾರ್ಕೆಟ್ ನಡೆಯೋದೇ ಎರಡು ಇಮೋಷನ್ಸಿಂದ. ಯಾವ್ದ್ಯಾವುದು, ಒಂದು ಫಿಯರ್ ಆ್ಯಂಡ್ ಇನ್ನೊಂದು ಗ್ರೀಡ್. ಓಕೆ, ಸೊ ಈ ಫಿಯರ್ ಆ್ಯಂಡ್ ಗ್ರೀಡಿಂದಾನೆ ಲೈಕ್ ಮಾರ್ಕೆಟಲ್ಲಿ ಸ್ಟ್ರಕ್ಚರ್ಸ್ ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಆ ಸ್ಟ್ರಕ್ಚರ್ಸಲ್ಲಿ ಒಂದು ಸ್ಟ್ರಕ್ಚರ್ ಚಾರ್ಟ್ ಪ್ಯಾಟರ್ನ್ಸ್. ಓಕೆ, ಸೊ ಚಾರ್ಟ್ ಪ್ಯಾಟರ್ನ್ಸ್ ನಮ್ಗೆ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ? ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಆಗಿ ಎಂಟ್ರಿ ತಗೊಳ್ಳೋದಕ್ಕೆ. ಓಕೆನಾ, ಸೊ ಎಂಟ್ರಿ ತಗೊಳ್ತೀವಿ. ಇವಾಗ ನಾವು ಲೈಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊಂಡಾಗ ಏನು ಮಾಡ್ತಾ ಇದ್ವಿ, ಬ್ರೇಕ್ಔಟ್ ಎಂಟ್ರೀಸ್ ನೋಡ್ತೀವಿ ನಾವು, ಆಯಿತಾ? ಅದೇ ರೀತಿ ಚಾರ್ಟ್ ಪ್ಯಾಟರ್ನ್ಸಲ್ಲಿ ಕೂಡ ನಾವು ಐಡೆಂಟಿಫೈ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನಾವು ಎಂಟ್ರಿ ಆಗಬೇಕಾಗಿರೋದ್ರಿಂದ ಬ್ರೇಕ್ಔಟ್ಸ್ ಆರ್ ಬ್ರೇಕ್ ಡೌನ್ಸ್ ಇಂಪಾರ್ಟೆಂಟ್. ಓಕೆನಾ, ಸೊ ದೆನ್ ಅಗೇನ್ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಚಾರ್ಟ್ ಪ್ಯಾಟರ್ನ್ಸ್ ಅಂದರೆ ಏನು?
ಸೊ ಮಾರ್ಕೆಟ್ನ ರೆಪ್ರೆಸೆಂಟೇಷನ್, ಮಾರ್ಕೆಟ್ನ ಇಮೋಷನ್ಸ್ನ ರೆಪ್ರೆಸೆಂಟೇಷನ್ ಚಾರ್ಟ್ ಪ್ಯಾಟರ್ನ್ಸ್ ಬಂದ್ಬಿಟ್ಟು. ಓಕೆ, ಸೊ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಯಾರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನ ನಾವು ಥ್ರೂ ಚಾರ್ಟ್ ಪ್ಯಾಟರ್ನ್ಸ್ ಐಡೆಂಟಿಫೈ ಮಾಡ್ಬೋದು. ದೆನ್ ಅಗೇನ್ ಅದನ್ನು ಪ್ರಾಪರ್ ಆಗಿ ಟ್ರೇಡ್ ಮಾಡ್ಬೋದು. ಓಕೆನಾ? ಸೊ ಚಾರ್ಟ್ ಪ್ಯಾಟರ್ನ್ಸ್ ನಾವು ಯಾವುದೇ ರ್ಯಾಂಡಮ್ ಲೊಕೇಶನಲ್ಲಿ ಬೈಯಿಂಗ್ ಮಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ಲೊಕೇಶನ್ಸಲ್ಲಿ ಬೈಯಿಂಗ್ ಮಾಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ ಸೆಟಪ್ಸ್ನ ಮಾತ್ರ ಟ್ರೇಡ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಸೊ ಏನಕ್ಕೆ ಯೂಸ್ ಮಾಡಬೇಕು ಚಾರ್ಟ್ ಪ್ಯಾಟರ್ನ್ಸ್ನ? ಸೊ ಸೈಕಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಸೊ ಒಂದು ಕಾಂಪಿಟೇಟಿವ್ ಎಡ್ಜ್ ಸಿಗುತ್ತೆ. ಏನು ಕಾಂಪಿಟೇಟಿವ್ ಎಡ್ಜ್ ಅಂದರೆ, ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಎಂಟರ್ ಆಗ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀನಿ, ಅದೇ ನನ್ನ ಕಾಂಪಿಟೇಟಿವ್ ಎಡ್ಜ್. ಓಕೆ, ದೆನ್ ಅಗೇನ್ ಚಾರ್ಟ್ ಪ್ಯಾಟರ್ನ್ಸ್ನ ನಾವು ಯಾಕೆ ಸ್ಟಡಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ, ಅದನ್ನು ನಾವು ಪ್ರಾಕ್ಟೀಸ್ ಯಾಕೆ ಮಾಡ್ಕೋಬೇಕು ಅವ್ರು ಅಡಾಪ್ಟ್ ಮಾಡ್ಕೋಬೇಕು ಅಂದರೆ, ಪರ್ಟಿಕ್ಯುಲರ್ ಔಟ್ಕಮ್ ಏನು ಬರ್ಬೋದು ಫ್ಯೂಚರಲ್ಲಿ, ಲೈಕ್ ಬ್ರೇಕ್ಔಟ್ಸ್, ಬ್ರೇಕ್ ಡೌನ್ಸ್, ಅಲ್ಲಿಂದ ಯಾವ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ಅನ್ನೋದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು, ಹಾಗೆ ಯುಟಿಲೈಸ್ ಮಾಡ್ಕೋಬೋದು. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ನ ಐಡೆಂಟಿಫೈ ಮಾಡ್ಬೋದು, ನಾವು ಪಾಸಿಬಲ್ ಔಟ್ಕಮ್ನ ಕಂಡುಹಿಡ್ಕೋಬೋದು. ಸೊ ಜಸ್ಟ್ ನಾನಿಲ್ಲಿ ಬ್ರೀಫಾಗಿ ತೋರಿಸ್ತಾ ಹೋಗ್ತೀನಿ, ಆಮೇಲೆ ಲೈಕ್ ಚಾರ್ಟ್ಸ್ಗೆ ಹೋಗೋಣ. ನೀವೇನು ಮಾಡಬೇಕು, 500 ಸ್ಟಾಕ್ಸಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋಬೇಕು. ದೆನ್ ಅಗೇನ್ ಟ್ರೆಂಡ್ನ ಐಡೆಂಟಿಫೈ ಮಾಡಿ ಮಾರ್ಕ್ ಮಾಡಿ. ಓಕೆ, ಅದಾದಮೇಲೆ ಚಾರ್ಟ್ ಪ್ಯಾಟರ್ನ್ಸ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವೀಕ್ ವಾಟ್ಸಪ್ ಲೈಕ್ ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಮ್ಯಾಕ್ಸಿಮಮ್ ಆಗಿ, ನೀವು ಸೆಂಡ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಚಾರ್ಟ್ ಪ್ಯಾಟರ್ನ್ಸಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಮೇಲಿಂದ ಒಂದು ಗೆರೆ ಕೆಳಗಡೆ ಹೇಳಿದೆ, ಕೆಳಗಡೆಯಿಂದ ಒಂದು ಗೆರೆ ಹಾಕಿದೆ, ಇದೊಂದು ಚಾರ್ಟ್ ಪ್ಯಾಟರ್ನ್. ಓಕೆ, ಬಟ್ ಚಾರ್ಟ್ ಪ್ಯಾಟರ್ನ್ಸಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ್ದು? ಒಂದು ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್. ಓಕೆ, ಸೊ ಏನಾಗುತ್ತೆ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂದರೆ ಏನು? ಸೊ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಅಂತ ಅನ್ಕೋಣ, ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿ, ದೆನ್ ಅಗೇನ್ ಅದು ಬ್ರೇಕ್ ಆಗಿ ಮತ್ತೆ ಆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಅದನ್ನು ನಾವು ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ಸ್ ಅಂತ ಅಂತೀವಿ. ಓಕೆ, ಸೊ ಇನ್ನೊಂದು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ಸ್. ಸೊ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ಸ್ ಅಂದರೆ ಏನು? ಇವಾಗ ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಆ ಸ್ಟ್ರಾಂಗ್ ಡೌನ್ ಟ್ರೆಂಡಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಫಾರ್ಮ್ ಆಗಿ ಅಲ್ಲಿಂದ ಏನಾಗುತ್ತೆ, ಟ್ರೆಂಡ್ ರಿವರ್ಸ್ ಆಗುತ್ತೆ. ಸೊ ಇದು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ಸ್. ಓಕೆ, ಸೊ ಇನ್ನೊಂದು ಬಂದ್ಬಿಟ್ಟು ನ್ಯೂಟ್ರಲ್ ಪ್ಯಾಟರ್ನ್ಸ್. ಸೊ ನ್ಯೂಟ್ರಲ್ ಪ್ಯಾಟರ್ನ್ಸ್ ಅಂದರೆ ಏನು? ಐದರ್ ಬ್ರೇಕ್ ಡೌನ್ ಆರ್ ಬ್ರೇಕ್ಔಟ್. ಓಕೆ, ಸೊ ಮೇಲೆ ಕೂಡ ಹೋಗ್ಬೋದು, ದೆನ್ ಅಗೇನ್ ಕೆಳಗಡೆ ಕೂಡ ಬರ್ಬೋದು ಸ್ಟಾಕ್. ಓಕೆ, ಸೊ ಫಸ್ಟ್ ಒನ್ ಈಸ್ ಅಸೆಂಡಿಂಗ್ ಟ್ರಯಾಂಗಲ್. ಸೊ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆದರೆ ಹೇಗೆ? ಸೊ ಇದು ಬಂದ್ಬಿಟ್ಟು ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್. ಓಕೆನಾ? ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರುತ್ತೆ, ಲೈಕ್ ಸಿಮಿಲರ್ ಹೈಸ್ ಕ್ರಿಯೇಟ್ ಮಾಡ್ತಾ ಇದೆ. ಓಕೆನಾ? ಏನು ಮಾಡ್ತಾ ಇದೆ ಸ್ಟಾಕ್ ಇಲ್ಲಿ? ಸಿಮಿಲರ್ ಹೈಸ್ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಬಟ್ ಕೆಳಗಡೆ ನೋಡಿದಾಗ ಏನು ಕಾಣಿಸ್ತಾ ಇದೆ ನನಗೆ? ಡಿಫ್ರೆಂಟ್ ಲೋಸ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಡಿಫ್ರೆಂಟ್ ಲೋಸ್ ಅಂದರೆ ಏನು? ಇದನ್ನು ನಾನು ಏನಂತ ಕರಿಬೋದು? ಎಲೆಟ್ ವೇವ್ ಥಿಯರಿ ಪ್ರಕಾರ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ? ಓಕೆ, ಸೊ ಇಲ್ಲೇನಾಗ್ತಾ ಇದೆ? ಈ ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಬುಲ್ಲಿಶ್ ಅಕ್ಯುಮಿಲೇಷನ್ ಆಗ್ತಾ ಇದೆ. ಈ ಝೋನ್ ಏನಾಗ್ತಾ ಇದೆ? ಟೈಟ್ ಆಗ್ತಾ ಬರ್ತಾ ಇದೆ. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇದೇನಾಗುತ್ತೆ? ಬ್ರೇಕ್ಔಟ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ಟ್ರೆಂಡ್ ಅಸೆಂಡಿಂಗ್ ಟ್ರಯಾಂಗಲ್ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್. ದೆನ್ ಅಗೇನ್ ಡಿಸೆಂಡಿಂಗ್ ಟ್ರಯಾಂಗಲ್, ಇದು ಕೂಡ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್. ಸ್ಟ್ರಾಂಗ್ ಡೌನ್ ಟ್ರೆಂಡ್. ಓಕೆ, ಸಿಮಿಲರ್ ಲೋಸ್ ಬಟ್ ಡಿಫ್ರೆಂಟ್ ಹೈಸ್. ಓಕೆನಾ? ಸಿಮಿಲರ್ ಲೋಸ್, ದೆನ್ ಅಗೇನ್ ಡಿಫ್ರೆಂಟ್ ಹೈಸ್. ಇಲ್ಲೇನಾಗ್ತಾ ಇದೆ? ಲೋವರ್ ಹೈಸ್ ಕ್ರಿಯೇಟ್ ಆಗ್ತಾ ಇದೆ. ಏನು? ಲೋವರ್ ಹೈಸ್ ಕ್ರಿಯೇಟ್ ಆಗ್ತಾ ಇದೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ಸೇ ಜಾಸ್ತಿ. ಸೊ ಇದನ್ನು ನಾವೆಲ್ಲ ಐಡೆಂಟಿಫೈ ಮಾಡಬೇಕು? ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡಲ್ಲಿ ಐಡೆಂಟಿಫೈ ಮಾಡಬೇಕು, ಇದನ್ನು ಸ್ಟ್ರಾಂಗ್ ಅಪ್ ಟ್ರೆಂಡಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಈ ಚಾರ್ಟ್ ಪ್ಯಾಟರ್ನ್ಸ್ನ ನಾವು ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ದೆನ್ ಅಗೇನ್ ಸಿಮೆಟ್ರಿಕಲ್ ಟ್ರಯಾಂಗಲ್. ಸೊ ಸಿಮೆಟ್ರಿಕಲ್ ಟ್ರಯಾಂಗಲ್ ಅಂದರೆ ಇದೊಂದು ನ್ಯೂಟ್ರಲ್ ಪ್ಯಾಟರ್ನ್, ಲೈಕ್ ಸಿಮಿಲರ್ ಲೋಸ್, ಡಿಫ್ರೆಂಟ್ ಹೈಸ್ ಆ್ಯಂಡ್ ಡಿಫ್ರೆಂಟ್ ಲೋಸ್ ಇರುತ್ತೆ ಅಂತ ಅನ್ಕೋಣ.
ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಈ ಪ್ಯಾಟ್ರನ್ ಮೆಜಾರಿಟಿ ಆಫ್ ದ ಟೈಮ್ಸ್ ನೋಡೋದಕ್ಕೆ ಸಿಗುತ್ತೆ. ಆಯ್ತಾ? ಸೊ ಇಲ್ಲಿ ನಾವೇನಿಗೆ ವೇಟ್ ಮಾಡಬೇಕು, ಐದರ್ ಬ್ರೇಕ್ ಔಟ್ಗೆ ವೇಟ್ ಮಾಡಬೇಕು, ಇಲ್ಲಾಂದ್ರೆ ಬ್ರೇಕ್ ಡೌನ್ಗೆ ವೇಟ್ ಮಾಡಬೇಕು. ಇದು ನ್ಯೂಟ್ರಲ್ ಪ್ಯಾಟ್ರನ್. ಓಕೆ, ಸೊ 3 different types. So trend continuation pattern, then again neutral pattern. Next one ಬಂದ್ಬಿಟ್ಟು flag patterns. So bullish flag and pole on the strong down uptrend. Okay, a strong uptrend ಅಲ್ಲಿ ಒಂದು ಸ್ಮಾಲ್ ಕನ್ಸಾಲಿಡೇಷನ್ ಆಗಿ ಏನಾಗುತ್ತೆ, ದೆನ್ ಅಗೇನ್ ಮತ್ತೆ ಆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಓಕೆನಾ? ಸೊ ಇದನ್ನ ನೀವು ಎಲ್ಲ ಐಡೆಂಟಿಫೈ ಮಾಡಬೇಕು, ಅಪ್ ಟ್ರೆಂಡ್ ಅಲ್ಲಿ ಐಡೆಂಟಿಫೈ ಮಾಡಬೇಕು. Flag and pole, strong downtrend, one small consolidation, then again trend breakdown continuation. Trend continuation. Okay, ಇದು trend continuation patterns. ಯಾವುದು? Flag and pole. Next one, head and shoulder. So head and shoulder ಅಲ್ಲಿ ಹೇಗಿರುತ್ತೆ? ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇರುತ್ತೆ. ಓಕೆ, ಒಂದು ಲೋ ಕ್ರಿಯೇಟ್ ಮಾಡುತ್ತೆ, ಲೆಫ್ಟ್ ಶೋಲ್ಡರ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಅಗೇನ್ ಆ ಲೋ ಕೂಡ ಬ್ರೇಕ್ ಮಾಡಿ ಇನ್ನೊಂದು ಲೋ ಕ್ರಿಯೇಟ್ ಮಾಡುತ್ತೆ ಹೆಡ್. ಓಕೆ, ದೆನ್ ಅಗೇನ್ ಇನ್ನೊಂದು ಲೋ ಕ್ರಿಯೇಟ್ ಮಾಡುತ್ತೆ. ಈ ಪರ್ಟಿಕ್ಯುಲರ್ ಲೆವೆಲ್ನ ನಾವು ನೆಕ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್. ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗಬೇಕು. ಇಲ್ಲಿ ನಾವೆಲ್ಲಿ ಟ್ರೇಡ್ಸ್ ಪ್ಲೇಸ್ ಮಾಡ್ತೀವಿ, ಆಫ್ಟರ್ ಬ್ರೇಕ್ಔಟ್ ಆಫ್ ದಿಸ್ ನೆಕ್ ಲೈನ್ ಲೆವೆಲ್ಸ್ ಅಲ್ಲಿ ನಾವು ಟ್ರೇಡ್ಸ್ನ ಪ್ಲೇಸ್ ಮಾಡ್ತೀವಿ. ಓಕೆನಾ? ಸೊ ಇದರಿಂದ ಟ್ರೆಂಡ್ ಏನಾಗುತ್ತೆ, ರಿವರ್ಸಲ್ ಆಗುತ್ತೆ. ಹೆಡ್ ಅಂಡ್ ಶೋಲ್ಡರ್ ಸ್ಟ್ರಾಂಗ್ ಆಗಬೇಕು. ನೆಕ್ ಲೈನ್ ಡೌನ್ ಆದ್ಮೇಲೆ ಈ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಓಕೆ, ರೆಕ್ಟಾಂಗಲ್ ಪ್ಯಾಟರ್ನ್ಸ್ ಇದನ್ನ ಓಕೆ, ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಒಂದು ಸ್ಮಾಲ್ ಕನ್ಸಾಲಿಡೇಷನ್ ಆಗಿ ದೆನ್ ಅಗೇನ್ ಮತ್ತೆ ಬ್ರೇಕ್ಔಟ್ ಆಗಿ ಆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಓಕೆ, ವೆರಿ ರೆಕ್ಟಾಂಗಲ್, ಸ್ಟ್ರಾಂಗ್ ಡೌನ್ ಟ್ರೆಂಡ್, ಒಂದು ಕನ್ಸಾಲಿಡೇಷನ್, ಬ್ರೇಕ್ ಡೌನ್, ಟ್ರೆಂಡ್ ಕಂಟಿನ್ಯೂಯೇಷನ್. ಓಕೆನಾ? ಕಪ್ ಅಂಡ್ ಹ್ಯಾಂಡಲ್ ಇದು ಬಂದ್ಬಿಟ್ಟು ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್, ಈ ಒಂದು ಕಪ್ ಕ್ರಿಯೇಟ್ ಮಾಡುತ್ತೆ, ದೆನ್ ಅಗೇನ್ ಹ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ಜಸ್ಟ್ ನೀವೇನು ರೆಸಿಸ್ಟೆನ್ಸ್ನ ಕನ್ಸಿಡರ್ ಮಾಡಿ ಸಾಕು. ಓಕೆ, ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಆದಮೇಲೆ ಟ್ರೇಡ್ಸ್ನ ಪ್ಲೇಸ್ ಮಾಡಿ. ಓಕೆ, ಇದು ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟ್ರನ್. ಇನ್ವರ್ಸ್ ಕಪ್ ಅಂಡ್ ಹ್ಯಾಂಡಲ್ ಬಂದ್ಬಿಟ್ಟು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗುತ್ತೆ. ಇದು ಕೂಡ ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟ್ರನ್. ಸಪೋರ್ಟ್ ಲೆವೆಲ್ನ ಕನ್ಸಿಡರ್ ಮಾಡಿ ಇಲ್ಲಿ ನಮಗೆ ಬ್ರೇಕ್ ಡೌನ್ ಇಂಪಾರ್ಟೆಂಟ್. ಸೊ ವೆಡ್ಜ್ ಪ್ಯಾಟ್ರನ್ಸ್ ಬಂದ್ಬಿಟ್ಟು ಸುಮಾರು ಟೈಪ್ಸ್ ಇದೆ. ಓಕೆ, ಸೊ ನೀವು ಜಸ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆ, ಐದರ್ ಬ್ರೇಕ್ಔಟ್ ಆರ್ ಬ್ರೇಕ್ ಡೌನ್ಸ್ ಅಲ್ಲಿ ಟ್ರೇಡ್ಸ್ನ ಎಂಟ್ರಿ ಆಗಿ. ಓಕೆ, ದೆನ್ ಅಗೇನ್ ಡಬಲ್ ಟಾಪ್ ಅಂಡ್ ಡಬಲ್ ಬಾಟಮ್, ಇದು ಕೂಡ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ಸ್, ಎಮ್ ಅಂಡ್ ಡಬ್ಲ್ಯೂ ಪ್ಯಾಟರ್ನ್ ಅಂತ ಕೂಡ ಕರಿತೀವಿ. ಸೊ ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗುತ್ತೆ. ಫಸ್ಟ್ ಬಾಟಮ್, ಸೆಕೆಂಡ್ ಬಾಟಮ್, ಇದನ್ನ ನೆಕ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ ಲೈನ್ ಬ್ರೇಕ್ ಆದ್ಮೇಲೆ ನಾವು ಟ್ರೇಡ್ಸ್ನ ಪ್ಲೇಸ್ ಮಾಡ್ತೀವಿ. ದೆನ್ ಅಗೇನ್ ಡಬಲ್ ಟಾಪ್ಸ್, ಸ್ಟ್ರಾಂಗ್ ಅಪ್ ಟ್ರೆಂಡ್, ಫಸ್ಟ್ ಟಾಪ್, ಸೆಕೆಂಡ್ ಟಾಪ್, ನೆಕ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ರೇಕ್ ಡೌನ್ ಅಲ್ಲಿ ನಾವು ಟ್ರೇಡ್ಸ್ನ ಪ್ಲೇಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ನೋಡೋಣ. ಓಕೆ, ಸೊ ಡಬಲ್ ಟಾಪ್ ಅಂಡ್ ಡಬಲ್ ಬಾಟಮ್ಸ್ ಇಂಪಾರ್ಟೆಂಟ್. ವೆಡ್ಜ್ ಪ್ಯಾಟರ್ನ್ಸ್ ಸೇಮ್ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಕಪ್ ಅಂಡ್ ಹ್ಯಾಂಡಲ್ ಇಂಪಾರ್ಟೆಂಟ್, ಇನ್ವರ್ಸ್ ಕಪ್ ಅಂಡ್ ಹ್ಯಾಂಡಲ್ ಇಂಪಾರ್ಟೆಂಟ್. ಓಕೆ, ಬುಲಿಶ್ ರೆಕ್ಟಾಂಗಲ್ ಅಂಡ್ ಬೇರಿಶ್ ರೆಕ್ಟಾಂಗಲ್ ಇಂಪಾರ್ಟೆಂಟ್. ಓಕೆ, ಹೆಡ್ ಅಂಡ್ ಶೋಲ್ಡರ್ ಮತ್ತು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಇಂಪಾರ್ಟೆಂಟ್. ಫ್ಲಾಗ್ ಅಂಡ್ ಪೋಲ್ ಇಂಪಾರ್ಟೆಂಟ್. ಓಕೆ, ದೆನ್ ಅಗೇನ್ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಟ್ರೇಡ್ ಮಾಡೋದು ಟ್ರಯಾಂಗಲ್ ಪ್ಯಾಟರ್ನ್ಸ್. ಸೊ ಇದ್ರ ಜೊತೆಗೆ ಟ್ರೆಂಡ್ ಲೈನ್ಸ್, ದೆನ್ ಅಗೇನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ಸೊ ಇಷ್ಟು ಪ್ಯಾಟರ್ನ್ಸ್ನ ನೀವೇನು ಮಾಡಬೇಕು, ಲೈಕ್ ಪ್ರಾಕ್ಟೀಸ್ ಮಾಡಬೇಕು, ಐಡೆಂಟಿಫೈ ಮಾಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಡ್ರಾ ಮಾಡಿ ಚಾರ್ಟ್ಸ್ನಲ್ಲಿ. ಓಕೆನಾ? ಯಾಕಂದರೆ ಲೈಕ್ ಇದೇ
ಮೈಂಡ್ ಸೆಟ್ನ ನಾವು ತಗೊಂಡು ಲೋವರ್ ಟೈಮ್ ಫ್ರೇಮ್ಗೆ ಹೋದಾಗ ಇದೇ ಪ್ಯಾಟರ್ನ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದೇ ಮೈಂಡ್ ಸೆಟ್ಟಲ್ಲಿ ನಾವು ಅಲ್ಲಿ ಕೂಡ ಟ್ರೇಡ್ಸ್ ಪ್ಲೇಸ್ ಮಾಡಿದ್ರೆ ಅದೇ ಇಂಟ್ರಾಡೇ. ಓಕೆನಾ? ಸೊ ಇಷ್ಟು ಚಾರ್ಟ್ ಪ್ಯಾಟರ್ನ್ಸ್ ಇಂಪಾರ್ಟೆಂಟ್. ಸೊ ವೆಡ್ಜ್ ಪ್ಯಾಟರ್ನ್ಸ್ ಹೇಗೆ ಜಸ್ಟ್ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇರಲಿ. ಓಕೆ, ಸೊ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇರಲಿ. ಐದರ್ ಆಫ್ಟರ್ ಬ್ರೇಕ್ಔಟ್ ಆರ್ ಬ್ರೇಕ್ ಡೌನ್ ನಾವು ಟ್ರೇಡ್ಸ್ನ ಎಂಟರ್ ಆಗ್ತೀವಿ. ಓಕೆ, ಸೊ ಸ್ಟಾಪ್ ಲಾಸ್ನ ಬಿಲೋ ದಿಸ್ ಲೆವೆಲ್ ನಾವು ಪ್ಲೇಸ್ ಮಾಡಿ ಟ್ರೇಡ್ನ ಎಂಟರ್ ಆಗ್ತೀವಿ. ಸೊ ಸರ್ ಕ್ಲಾಸಲ್ಲಿ, ಅಭಿಜಿತ್ ಸರ್ ಕ್ಲಾಸಲ್ಲಿ ಪ್ಯಾಟ್ರನ್ಸ್ ಆಗಿರೋದ್ರಿಂದ ನಾನು ತುಂಬ ಇನ್ಡೆಪ್ತ್ ಆಗಿ ಹೋಗಲ್ಲ, ಲೈಕ್ ಮೇಲೆ ಬ್ರೀಫ್ ಆಗಿ ಹೋಗ್ತೀನಿ. ಬಟ್ ನೀವೇನು ಮಾಡಬೇಕು ಅಂದರೆ, ಸೊ ಅಸೈನ್ಮೆಂಟ್ ನಿಮಗೆ, ನೀವು 500 ಸ್ಟಾಕ್ಸಲ್ಲಿನೂ ಕೂಡ ಇದಿಷ್ಟು ಚಾರ್ಟ್ ಪ್ಯಾಟರ್ನ್ಸ್ನ ಐಡೆಂಟಿಫೈ ಮಾಡಬೇಕು. ದೆನ್ ಅಗೇನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡಬೇಕು, ಟ್ರೆಂಡ್ನ ಐಡೆಂಟಿಫೈ ಮಾಡಬೇಕು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಡ್ರಾ ಮಾಡಿ. ನಿಮ್ಮ ಮೈಂಡ್ಗೆ ಅದು ಒಂದು ಲೈಕ್ ಮಸಲ್ ಮೆಮೊರಿ ಇದ್ದಂಗೆ, ನೀವು ಟ್ರೈನ್ ಮಾಡ್ತಾ ಇದ್ದೀರಾ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ. ಓಕೆ, ಸೊ ಈ ಪರ್ಟಿಕ್ಯುಲರ್ನ ಸೊ ಏನಂತ ಕರಿತೀವಿ, ಡಬಲ್ ಟಾಪ್ ಅಂತ ಕೂಡ ಕರಿಬೋದು. ಓಕೆ, ಸೊ ಇಲ್ಲಿ ಕೂಡ ಡಬಲ್ ಟಾಪ್ ಇದೆ. ಓಕೆ, ಅಟ್ ಎನಿ ಕಾಸ್ಟ್ ನಾವು ಇಲ್ಲೇನು ಮಾಡ್ತೀವಿ, ಓನ್ಲಿ ಬೈಯಿಂಗ್ ಯೋಚನೆ ಮಾಡ್ತೀವಿ. ಸಿ ಏನಕ್ಕೆ ಚಾರ್ಟ್ ಪ್ಯಾಟರ್ನ್ ಇಂಪಾರ್ಟೆಂಟ್ ನೋಡಿ. ಸೊ ಇಲ್ಲೇನಾಗಿದೆ, ಸೊ ಪ್ರೀವಿಯಸ್ಲಿ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆಗಿದೆ. ಓಕೆನಾ? ಸೊ ಬ್ರೇಕ್ಔಟ್ ಆಯಿತು, ನಾನು ಈ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಎಂಟ್ರಿ ಆದೆ ಅಂತ ಅನ್ಕೋಣ. ಎಲ್ಲಿ ಸಿ ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿ ಆಗಿದ್ದೀನಿ, ಸ್ಟಾಪ್ ಲಾಸ್ ಬಿಲೋ ದಿಸ್ ಲೆವೆಲ್ ನಾನು ಪ್ಲೇಸ್ ಮಾಡಿದ್ದೀನಿ ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿಂದ ನಾನು ಇಲ್ಲಿ ತನಕ ಎಷ್ಟು ಅಚೀವ್ ಮಾಡಿದ್ದೀನಿ, ಆಲ್ಮೋಸ್ಟ್ 1:2 ಅಚೀವ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಪ್ಯಾಟ್ರನ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ನನಗೆ ಇಲ್ಲೇನು ಗೊತ್ತಾಯಿತು, ಓಕೆ ಸ್ಟಾಕ್ ಇಲ್ಲೇನು ಫಾರ್ಮ್ ಮಾಡ್ತಾ ಇದೆ, ಡಬಲ್ ಟಾಪ್ ಫಾರ್ಮ್ ಮಾಡಿದೆ. ಓಕೆ, ಸೊ ಆ ಡಬಲ್ ಟಾಪ್ ಫಾರ್ಮ್ ಮಾಡ್ತಿದೆ ಅಂದಾಗ ನಾನೇನು ಮಾಡಬೇಕು, ಆಬ್ವಿಯಸ್ಲಿ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ಬೇಕು ಅಲ್ವಾ? ಯಾಕಂದರೆ ಪ್ರೈಸಸ್ ಇಲ್ಲಿಂದ ಫರ್ದರ್ ಸೆಲ್ಲಿಂಗ್ ಪ್ರೆಷರಿಂದ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನ್ಯೂಟ್ರಲ್ ಪ್ಯಾಟ್ರನ್. ಓಕೆ, ಯಾವುದು ಸಿಮೆಟ್ರಿಕಲ್, ಡಿಫ್ರೆಂಟ್ ಹೈಸ್ ಆ್ಯಂಡ್ ಡಿಫ್ರೆಂಟ್ ಲೋಸ್. ಸೊ ನಾವೇನು ಮಾಡಬೇಕು, ಬ್ರೇಕ್ಔಟ್ ಅವ್ರ ಬ್ರೇಕ್ ಡೌನ್ಗೆ ವೆಯ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ನಾನು ಲೈಕ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಸಮ್ಟೈಮ್ಸ್ ಇದರೊಳಗೆ ಡ್ರಾ ಮಾಡಿರೋದೆಲ್ಲ ಹೋಗ್ಬಿಟ್ಟಿರುತ್ತೆ. ಫಿಬೋನಾಕಿ ಯೂಸ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಗುಡ್ ಎಕ್ಸಾಂಪಲ್. ಈ ಪರ್ಟಿಕ್ಯುಲರ್ ಈ ಲೆವೆಲ್ನ ಬ್ರೇಕ್ ಆಗಿದೆ ಅಲ್ವಾ ಇಲ್ಲಿ. ಸೊ ಇಲ್ಲಿ ನಾನು ಟ್ರೇಡ್ ಎಂಟರ್ ಆಗಿದ್ರೆ ಓಕೆ, ಈ ಕಂಪ್ಲೀಟ್ ಟ್ರೆಂಡ್ನ ನಾನು ಕ್ಯಾಪ್ಚರ್ ಮಾಡ್ಕೋಬೋದಾಗಿತ್ತು. ಬಟ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಫಿಬೋನಾ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡೋಣ.
ಇದೆ ಫ್ರಮ್ ಲೋವರ್ ಸ್ವಿಂಗ್ ಟು ಹೈಯರ್ ಸ್ವಿಂಗ್ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಯಾವ ಲೆವೆಲ್ಸ್ ಅಲ್ಲಿ ಸಪೋರ್ಟ್ ತೊಗೊಂಡಿದೆ ಸ್ಟಾಕ್ ಬಂದ್ಬಿಟ್ಟು 786 ಲೆವೆಲ್ಸ್. ಸೊ ಡೀಪ್ ಡಿಸ್ಕೌಂಟ್ ಝೋನ್ಸ್ ಅಲ್ಲಿ ಸಪೋರ್ಟ್ ತೊಗೊಂಡಿದೆ. ದೆನ್ ಅಗೇನ್ ಇಲ್ಲೊಂದು ನನಗೆ ಬೈಯಿಂಗ್ ಆಪರ್ಚುನಿಟಿ ಸಿಕ್ತು. ಇಲ್ಲಿಂದ ಇದು ನನ್ನ ಫಸ್ಟ್ ಟಾರ್ಗೆಟ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ನಾವು ಈ ಪರ್ಟಿಕ್ಯುಲರ್ ಟ್ರೇಡ್ನ ಯುಟಿಲೈಸ್ ಮಾಡ್ಕೊಂಡು ಗುಡ್ ಅಮೌಂಟ್ ಆಫ್ ಪ್ರಾಫಿಟ್ಸ್ನ ಮಾಡ್ಬೋದಾಗಿತ್ತು. ಆಲ್ಮೋಸ್ಟ್ ಅರೌಂಡ್ 1:7, 1:8 ಅಚೀವ್ ಮಾಡಿದ್ದೀವಿ. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ಫಿಬೋನಕಿ ನೀವು ಆರಾಮ್ಸೆ ಫಿಬೋನಕಿ ಪ್ರಾಪರಾಗಿ ಯೂಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಪ್ರಾಪರಾಗಿ ಟ್ರೆಂಡ್ ಐಡೆಂಟಿಫೈ ಪರ್ಟಿಕ್ಯುಲರ್ ಲೊಕೇಶನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಮನೋಜ್, ಹಾ ಸರ್. ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಇರುತ್ತಲ್ವಾ, ಸೊ ಅದು ಹೇಗೆ ಗೊತ್ತಾಗುತ್ತೆ? ಮಲ್ಟಿಪಲ್ ಈಗ ಅಪ್ ಟ್ರೆಂಡ್ ಹೋಗ್ತಾ ಇದೆ, ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಯ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎನಿ ಸ್ಟಾಕ್ ಆಯ್ತಾ, ಸೊ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದ್ಮೇಲೆ ನಾವು ಎಂಟ್ರಿ ತಗೊಂಡಿರ್ತೀವಲ್ಲ, ಸೊ ಅದು ಫೇರ್ ವ್ಯಾಲ್ಯೂ ಗ್ಯಾಪ್ ನ ಹೇಗೆ ಕಂಡುಹಿಡಿಯೋದು? ಅಂದ್ರೆ ಸೊ ಆಕ್ಚುಲ್ ಆಗಿ ನಮಗೆ ಡಬಲ್ ಕನ್ಫರ್ಮೇಶನ್ ಆಗುತ್ತೆ FEG ನೋಡಿದಾಗ ಎಲ್ಲ ವರ್ಕ್ ಆಗುತ್ತೆ. ಡಬಲ್ ಕನ್ಫರ್ಮೇಶನ್ ಆಗುತ್ತೆ, ಬಟ್ ಅದೇ ಇವಾಗ ಈಗ ಕಂಪ್ಲೀಟ್ ಆಗಿ ಸ್ವಿಂಗ್ ಬೇರಿಶ್ ಮಾರ್ಕೆಟ್ಸ್ ನ ಮುಗಿಸಾದ್ಮೇಲೆ ಲೈಕ್ FVG SMC ಕಾನ್ಸೆಪ್ಟ್ಸ್ ಹೋಗ್ತೀವಿ ನಾವು. ಲಿಕ್ವಿಡಿಟಿನೂ ಅಲ್ಲೇ ಬರುತ್ತಲ್ವಾ? ಹೌದು, ಇನ್ ಬಿಟ್ವೀನ್ ಬಂದ್ಬಿಟ್ರೆ ನಿಮಗೆ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಸೊ ಒಂದೇ ಒಂದು ನನಗೆ ಡೌಟ್, ಲಿಕ್ವಿಡಿಟಿ ಅಂದ್ರೆ ಇಟ್ ವಿಲ್ ಫಾರ್ಮ್ ಈದರ್ ಆನ್ ದ ಟಾಪ್ ಆರ್ ದ ಬಾಟಮ್, ಅಂದ್ರೆ ಇಟ್ಸ್ ಕೈಂಡ್ ಆಫ್ ಫ್ಯೂಲ್ ವಿಚ್ ವಿಲ್ ಹೆಲ್ಪ್ ದ ಕ್ಯಾಂಡಿಡೇಟ್ ಟು ಟ್ರಾವೆಲ್ ಈದರ್ ಅಪ್ ಆರ್ ಡೌನ್ ಅಲ್ವಾ? ಹೌದು ಸರ್, ಅದೇ ನಾವು ಬೈಯಿಂಗ್ ವಾಲ್ಯೂಮ್ಸ್ ಸರ್. ಸೊ ಲಿಕ್ವಿಡಿಟಿ ಅಂದ್ರೆ ಇವಾಗ ವಾಲ್ಯೂಮ್ ನೋಡ್ಬೇಕಾಗುತ್ತೆ. ಇವಾಗ ನೋಡಿ ಏನಾಯ್ತು, ಹೇಗೆ ಇವಾಗ ಪ್ರೈಸ್ ಒಂದು ಸ್ಟ್ರಾಂಗ್ ಟ್ರೆಂಡ್ ಫಾಲೋ ಮಾಡ್ತಾ ಇದೆ ಅಂತ ಅನ್ಕೋಣ. ಓಕೆ, ಸೊ ಈ ರೀತಿ ಸ್ಟ್ರಾಂಗ್ ಟ್ರೆಂಡ್ ಫಾಲೋ ಮಾಡ್ತಾ ಇದೆ ಅಂತ ಅನ್ಕೋಣ. ಎಲ್ಲಿ ತನಕ ಹೋಗೋದಕ್ಕೆ ಸಾಧ್ಯ ಪ್ರೈಸ್ ಅಲ್ವಾ? ಸೊ ರೇಟ್ ಇವಾಗ ಇನ್ಸ್ಟಿಟ್ಯೂಷನಲ್ಸ್ ಲೋವರ್ ಪ್ರೈಸ್ಗೆ ಬೈ ಮಾಡ್ಕೊಂಡು ಅವ್ರು ಜಸ್ಟ್ ಸಿಟ್ ಅಂಡ್ ಹೋಲ್ಡ್ ಮಾಡಲ್ಲ ಸರ್, ಅವರು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಸ್ಟಾಕ್ಗೆ ಮೂವ್ ಆಗ್ತಾರೆ ಅವರು. ಓಕೆ, ದೆನ್ ಅಗೇನ್ ಅವಾಗ ಏನಾಗುತ್ತೆ, ಪ್ರೈಸಸ್ ಅಲ್ಲಿ ಅವರು ಸ್ಟೇಕ್ಸ್ ನ ಸೆಲ್ ಮಾಡಿರೋದ್ರಿಂದ ಲೈಕ್ ಕೆಳಗಡೆ ಬರುತ್ತೆ. ಓಕೆ, ಸೊ ಇವಾಗ ನಾವೇನ್ ಮಾಡ್ತೀವಿ ಆಸ್ ಅ ರಿಟೇಲ್ ಟ್ರೇಡರ್ಸ್, ನಾವು ಜಸ್ಟ್ ಡಿಸ್ಕೌಂಟೆಡ್ ಝೋನ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ತೀವಲ್ವಾ? ಓಕೆ, ಸೊ ಇಲ್ಲೇ ಲಿಕ್ವಿಡಿಟಿ ಬರೋದು. ಯಾಕಂದ್ರೆ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಸೊ ಈಗ ಡಿಸ್ಕೌಂಟೆಡ್ ಝೋನ್ಸ್ಗೆ ಬಂದಿದೆ. ಸೊ ಇಲ್ಲೇನಾಗುತ್ತೆ, ಲಿಕ್ವಿಡಿಟಿ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಯಾರು ಎಂಟರ್ ಆಗ್ತಾರೆ? ಲಿಕ್ವಿಡಿಟಿ ಅಂದ್ರೆ ಏನು? ಮೋರ್ ಬೈಯರ್ಸ್ ಅಲ್ವಾ? ಸೊ ಇನ್ಸ್ಟಿಟ್ಯೂಷನಲ್ಸ್ ಫ್ರಮ್ ಲೋವರ್ ಹೈಸ್ ಟು ಹೈಯರ್ ಸ್ವಿಂಗ್ಗೆ ಆಲ್ರೆಡಿ ಪ್ರಾಫಿಟ್ ಅವ್ರು ಬುಕ್ ಮಾಡಿದ್ದಾರೆ ಆಲ್ರೆಡಿ. ಓಕೆ, ದೆನ್ ಅಗೇನ್ ಅವ್ರು ಏನ್ ಮಾಡಿದ್ರು, ಅವ್ರ ಸ್ಟೇಕ್ಸ್ ನ ಇಲ್ಲಿ ಸೆಲ್ ಮಾಡಿದ್ರು. ಓಕೆ, ಸೊ ಲೋ ವಾಲ್ಯೂಮ್ಸ್ ಇಂದ ಪ್ರೈಸ್ ಏನಾಯ್ತು, ಕೆಳಗಡೆ ಬಂತು. ಓಕೆ, ಸೊ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೂ ಇನ್ಸ್ಟಿಟ್ಯೂಷನಲ್ಸೇ ಕಾರಣ. ಇಲ್ಲವರು ಇಲ್ಲಿಂದ ಇಲ್ಲಿ ತನಕ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರು. ದೆನ್ ಅಗೇನ್ ಇಲ್ಲೇನ್ ಮಾಡ್ತಾರೆ, ಅವರು ಫರ್ದರ್ ಅವ್ರ ಸ್ಟೇಕ್ಸ್ ನ ಸೆಲ್ ಮಾಡ್ತಾರೆ. ಸೆಲ್ಲರ್ಸ್ ಎಂಟರ್ ಆಗ್ತಾರೆ. ಓಕೆ, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೂ ಅವರೇ ಕಾರಣ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೂ ಅವರೇ ಕಾರಣ. ಇಲ್ಲೇನಾಯ್ತು, ಇವಾಗ ಡಿಸ್ಕೌಂಟೆಡ್ ಝೋನ್ಸ್ ಬಂತು. ಓಕೆ, ಸೊ ಇವಾಗ ನಮಗೆ ಸ್ವಲ್ಪ ನಾಲೆಡ್ಜ್ ಇದೆ. ಓಕೆ, ಪ್ರೈಸ್ ಹೇಗೆ ಮೂವ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ನಾವೇನ್ ಮಾಡ್ತೀವಿ, ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಬೈ ಮಾಡ್ತೀವಿ. ಹೌದಲ್ವಾ? ಸೊ ಇಲ್ಲೇನಾಯ್ತು, ಲಿಕ್ವಿಡಿಟಿ ಗ್ರ್ಯಾಬ್ ಮಾಡ್ಕೊಳ್ತು ಸ್ಟಾಕ್. ಸೊ ಮೋರ್ ಬೈಯರ್ಸ್ ಬಂದ್ರು. ಓಕೆ, ಸೊ ಇಲ್ಲೇನ್ ಮಾಡ್ತಾರೆ ಇನ್ಸ್ಟಿಟ್ಯೂಷನಲ್ಸ್, ಇವ್ರ ಜೊತೆ ಅವರು ಕೂಡ ಲೈಕ್ ಈ ಡಿಸ್ಕೌಂಟೆಡ್ ಝೋನ್ಸ್ಗೆ ಪ್ರೈಸ್ ಬಂದಾಗ ಇಲ್ಲಿ ಮತ್ತೆ ಅವರು ವಾಲ್ಯೂಮ್ಸ್ ಆಡ್ ಮಾಡ್ತಾರೆ, ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಮತ್ತೆ ಪ್ರೈಸ್ ನ ಏನ್ ಮಾಡ್ತಾರೆ, ಫರ್ದರ್ ಮೇಲೆ ತಗೊಂಡೋಗೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದು, ಸೊ ಲಿಕ್ವಿಡಿಟಿ ಆಲ್ಸೋ ಸೈಡ್ ವೈಸ್ ಹೋಗ್ಬೇಕಾದ್ರೂ ಸಮಟೈಮ್ಸ್ ಸೈಡ್ ವೈಸ್ ಹೋಗುತ್ತೆ. ಅವಾಗೂ ಆಡ್ ಆಗ್ತಾ ಇರುತ್ತಲ್ವಾ? ಆಡ್ ಆಗ್ತಾನೆ ಇರುತ್ತೆ ಸರ್. ಇವಾಗ ಏನಾಗುತ್ತೆ ಗೊತ್ತಾ, ಲೈಕ್ ಇವಾಗ ಒಂದು ಬಲೂನ್ ಯಾವಾಗ ಹೊಡೆದೋಗುತ್ತೆ ಹೇಳಿ, ಏರ್ ತುಂಬ್ತಾ ಇರುತ್ತೆ ಸ್ಲೋಲಿ. ಸೊ ಯಾವಾಗ ಲೈಕ್ ಅದು ರೆಸಿಸ್ಟೆನ್ಸ್ ಹೋಗ್ಬಿಡುತ್ತಲ್ವಾ, ಅವಾಗ ಬ್ಲಾಸ್ಟ್ ಆಗುತ್ತೆ. ಹಂಗೆ ಸೊ ಇಲ್ಲಿ ಕೂಡ ಸ್ಲೋಲಿ ಆಡ್ ಆಗ್ತಾ ಇರುತ್ತೆ ವಾಲ್ಯೂಮ್ಸ್. ಸೊ ಲಿಕ್ವಿಡಿಟಿ ತಗೊಳ್ತಾ ಇರುತ್ತೆ ಸ್ಲೋಲಿ. ಒನ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನಾಗ್ಬಿಡುತ್ತೆ, ಪ್ರೈಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ.
So if you're using Fibonacci, so that is good to identify our ಹೌದು discount zone and take entry. ಹೌದು ಎಸ್ ಸರ್ ಆಬ್ವಿಯಸ್ಲಿ. ಸಿ ಇವಾಗ ಲಿಕ್ವಿಡಿಟಿ ಗ್ರ್ಯಾಬ್, SMC ಕಾನ್ಸೆಪ್ಟ್ಸ್, ಲೈಕ್ ಇವಾಗ FVG. ಸಿ ಈ ವರ್ಷ ಲೈಕ್ ಇವಾಗ FVG ನಡೀತಾ ಇದೆ, SMC ನಡೀತಾ ಇದೆ, CHOCH ಲೈಕ್ ಚೇಂಜ್ ಆಫ್ ಕ್ಯಾರೆಕ್ಟರ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ನಡೀತಾ ಇದೆ. ಅದೆಲ್ಲಾನು ಸರ್ ಒಂದು ಟ್ರೆಂಡ್ ಐಡೆಂಟಿಫೈ ನಾವೇನ್ ಆಬ್ವಿಯಸ್ಲಿ ಇವಾಗ ಮಾಡ್ತಾ ಇದೀವಲ್ವಾ, ಇದ್ರೊಳಗಡೆನೆ ಬರೋ ಒಂದು ಪ್ರೈಮರಿ ಪಾರ್ಟ್. ಓಕೆ, ಅದಕ್ಕೊಂದು ನಾವು ಒಂದ್ ಸಣ್ಣ ಹೆಸರು ಕೊಡ್ತೀವಿ ಅಷ್ಟೇ. ಈ ವರ್ಷ ಅದ್ ನಡೀತಾ ಇದೆ, ಮುಂದಿನ ವರ್ಷ ಇನ್ನೊಂದು ನಡೀತಾ ಇರುತ್ತೆ. ಸೊ ನಮಗೇನ್ ಬೇಕು, ನಮಗ್ ಪ್ರಾಪರ್ ಆಗಿ ಪ್ರೈಸ್ ಹೇಗ್ ಮೂವ್ ಆಗುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಬೇಸಿಕ್ಸ್. ಓಕೆ, ಹೌದು, ಅದೇ ಬೇಸಿಕ್ಸ್ ಇಂಪಾರ್ಟೆಂಟ್ ಸರ್. ಸಿ ಓವರ್ ಆಲ್ ಟ್ರೆಂಡ್ ಐಡೆಂಟಿಫೈ ಹೇಗ್ ಮಾಡ್ತೀವಿ, ಹೈಯರ್ ಹೈಸ್ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ನಾವಿಲ್ಲಿ ಎಲ್ಲಿ ಬೈ ಮಾಡ್ತೀವಿ, ನಮ್ ಬಸ್ ಸ್ಟಾಪ್ ಅಲ್ಲಿ ಬೈ ಮಾಡ್ತೀವಿ ನಾವು. ಓಕೆ, ನಮ್ ಡಿಸ್ಕೌಂಟೆಡ್ ಝೋನ್ಸ್. ಓಕೆ, ಅಲ್ಲಿಗೆ ಬಂದಾಗ ನಾವು ಬೈ ಮಾಡ್ತೀವಿ. ಅಲ್ಲಿಗೆ ಬರ್ಲಿಲ್ವಾ, ಬೇಡ, ನಾವು ಸಿಟ್ ಅಂಡ್ ವಾಚ್ ಹೋಲ್ಡ್ ಮಾಡ್ತೀವಿ, ನಾವು ಕುತ್ಕೊಳ್ತೀವಿ, ಕಾಯ್ತೀವಿ, ಬಂತ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ, ನೆಕ್ಸ್ಟ್ ಹೋಗ್ತೀವಿ. ಓಕೆ, ಸೊ ಇಲ್ಲೇನಾಯ್ತು, ಈ ಪರ್ಟಿಕ್ಯುಲರ್ ಟ್ರೆಂಡ್ ಬ್ರೇಕ್ ಆಯ್ತಲ್ವಾ. ಪರ್ಟಿಕ್ಯುಲರ್ ಟ್ರೆಂಡ್ ಬ್ರೇಕ್ ಆಯ್ತು ಅಂತ ಹೇಗೆ ಗೊತ್ತಾಗುತ್ತೆ ನನಗೆ? ಸೊ ಈ ಪ್ರೀವಿಯಸ್ ಸ್ವಿಂಗ್ ಲೋ ಕೆಳಗಡೆ ಇನ್ನೊಂದು ಲೋ ಕ್ರಿಯೇಟ್ ಮಾಡುತ್ತೆ ಸ್ಟಾಕ್. ಪ್ರೀವಿಯಸ್ ಸ್ವಿಂಗ್ ಲೋ ಏನಿತ್ತಲ್ವಾ ಅದ್ರ ಕೆಳಗಡೆ ಹೋಗಿ ಇನ್ನೊಂದು ಲೋ ಕ್ರಿಯೇಟ್ ಮಾಡ್ತು. ಓಕೆ, ಸೊ ಇಲ್ಲಿ ನನಗೆ ಇವಾಗ ಕನ್ಫರ್ಮೇಶನ್ ಆಯ್ತು, ದಿಸ್ ಅಪ್ ಟ್ರೆಂಡ್ ನೌ ಟರ್ನ್ಡ್ ಇಂಟು ಡೌನ್ ಟ್ರೆಂಡ್ ಅನ್ನೋದು ನನಗೆ ಕನ್ಫರ್ಮೇಶನ್ ಆಯ್ತು ಇಲ್ಲಿ. ಸೊ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಬೈಯಿಂಗ್ ಮಾಡಲ್ಲ. ಓಕೆ, ಸೊ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಬೈಯಿಂಗ್ ಮಾಡಲ್ಲ, ವೇಟ್ ಮಾಡ್ತೀನಿ. ಎಲ್ಲಿಗೆ ವೇಟ್ ಮಾಡ್ತೀನಿ? ನಾನು ಡಿಸ್ಕೌಂಟೆಡ್ ಝೋನ್ಸ್ಗೆ ವೇಟ್ ಮಾಡ್ತೀನಿ. ಇಲ್ಲಿಂದ ನನಗೆ ರಿವರ್ಸಲ್, ಲೈಕ್ ಇವಾಗ ನಾವು ಚಾರ್ಟ್ ಪ್ಯಾಟರ್ನ್ಸ್ ನೋಡಿದ್ವಲ್ವಾ, ಇಲ್ಲಿ ನನಗೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಫಾರ್ಮ್ ಆಗಬೇಕು, ಆ ಪರ್ಟಿಕ್ಯುಲರ್ ಪ್ಯಾಟರ್ನ್ನ ಬ್ರೇಕ್ ಆಗಬೇಕು. ಆಗ ನಾನು ಏನು ಮಾಡ್ತೀನಿ, ಡಿಸ್ಕೌಂಟೆಡ್ ಝೋನ್ಲಿದೆ, ಓಕೆ, ಪ್ಯಾಟರ್ನ್ ಫಾರ್ಮ್ ಆಗಿದೆ, ಬ್ರೇಕ್ಔಟ್ ಆಗಿದೆ, ನಾನು ಎಂಟರ್ ಆಗ್ತೀನಿ. ಹಾಗೆ ಸೊ ಇಲ್ಲೇನಾಯ್ತು, ಓಕೆ ಸರ್, ಇಲ್ಲಿಂದ ವಿತ್ ಪ್ರಾಪರ್ ಲಿಕ್ವಿಡಿಟಿ ಇಲ್ಲಿಂದ ಪ್ರೈಸ್ ಮೇಲೆ ತೊಗೊಂಡೋದ್ರು, ಲೈಕ್ ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರು. ಓಕೆ, ಫರ್ದರ್ ಸೆಲ್ಲಿಂಗ್ ಮಾಡ್ತಾರೆ. ಓಕೆ, ಸಿ ಇವಾಗ ಏನಾಗುತ್ತೆ, ರಿಟೇಲ್ ಟ್ರೇಡರ್ಸ್ ನಮಗೆ ಇವಾಗ ಗೊತ್ತಿಲ್ಲ, ಏನ್ ಮಾಡ್ಬಿಡ್ತೀವಿ ನಾವು, ಲೈಕ್ ಫ್ರಮ್ 1000 rupees 2000 rupeesಗೆ ಟ್ರಾವೆಲ್ ಮಾಡ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ನಾವೇನ್ ಮಾಡ್ತೀವಿ, ಓ ಸ್ವಿಗ್ಗಿ ಸಖತ್ತಾಗಿ ಓಡ್ತಾ ಇದೆ, 1000 ರೂಪಾಯಿಂದ 2000 ರೂಪಾಯಿಗೆ ಹೋಗಿದೆ ಆಯ್ತಾ. ಸೊ ಮುಂದಿನ ಲೈಕ್ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಏನಾಗುತ್ತೆ, 3000 4000 ಹೋಗುತ್ತೆ, ಸ್ವಿಗ್ಗಿ ಡಬಲ್ ಆಗ್ಬಿಡುತ್ತೆ ಅಂತ ನಾವೇನ್ ಮಾಡ್ತೀವಿ, ರಿಟೇಲ್ ಟ್ರೇಡರ್ಸ್ ವಿತೌಟ್ ಪ್ರಾಪರ್ ನಾಲೆಡ್ಜ್ ಏನ್ ಮಾಡ್ತಾರೆ, ಇಲ್ಲಿ ಬೈ ಮಾಡ್ತಾರೆ. ಎಲ್ಲಿ? ಈ ಹೈಸ್, ಈ ಕಂಪ್ಲೀಟ್ ರ್ಯಾಲಿ ಏನಿದೆ ಅಲ್ವಾ, ಇಲ್ಲಿ ಬೈ ಮಾಡ್ತಾರೆ ಆಯ್ತಾ. ಸೊ ನಾವು ಆಬ್ವಿಯಸ್ಲಿ ನಾವು ಅದನ್ನ ಮಾಡಲ್ಲ ಆಯ್ತಾ, ಯಾಕಂದ್ರೆ ನಮಗೆ ಗೊತ್ತಿದೆ, ನಾವು ಇನ್ಸ್ಟಿಟ್ಯೂಷನ್ಸ್ ನ ಫಾಲೋ ಮಾಡ್ತಾ ಇರೋದು. ಸೊ ನಾವೇನ್ ಇಲ್ಲಿ ಬೈ ಮಾಡಿದಾಗ ಏನಾಗುತ್ತೆ, 2000 rupees ಅವ್ರು ಬೈ ಮಾಡಿದ್ರು, ನೆಕ್ಸ್ಟ್ ಕಮಿಂಗ್ ವೀಕ್ಸ್ ಅಲ್ಲಿ ಸ್ವಿಗ್ಗಿ ಪ್ರೈಸ್ ಬಂದ್ಬಿಟ್ಟು 1500 ಬಂದ್ಬಿಟ್ಟಿದೆ ಆಯ್ತಾ. ಸೊ ಏನ್ ಮಾಡ್ತಾರೆ, ಸೆಲ್ ಮಾಡ್ಬಿಡ್ತಾರೆ. ಅಯ್ಯಯ್ಯೋ 2000 ರೂಪಾಯಿಗೆ ಬಂದಿತ್ತು, 500 rupees ಲಾಸ್ ಅಲ್ಲಿ ಇದೆ ಇವಾಗ, ಇನ್ನ ಕೆಳಗಡೆ ಬೀಳ್ಬೋದು ಅಂತ ಸೆಲ್ ಮಾಡ್ಬಿಡ್ತಾರೆ. ಸೊ ಅದೇ ನಾವು ರಿಟೇಲ್ ಟ್ರೇಡರ್ಸ್, ನಾವು ಸ್ವಲ್ಪ ಸ್ಮಾರ್ಟ್, ನಾವೇನ್ ಮಾಡ್ತೀವಿ, ಡಿಸ್ಕೌಂಟೆಡ್ ಝೋನ್ಗೆ ವೇಟ್ ಮಾಡ್ತಾ ಕಾಯ್ತಾ ಕೂತಿದ್ವಿ. ಓಕೆ, ನಾನು 2000ಗೆ ಬೈ ಮಾಡ್ಲಿಲ್ಲ, 1500 ನನಗೆ ಡಿಸ್ಕೌಂಟೆಡ್ ಝೋನ್ ಸಿಕ್ತಿರ್ಲಿ. ಸೊ ಇನ್ಸ್ಟಿಟ್ಯೂಷನಲ್ ಅದೇ ಮಾಡೋದು. ಸೊ ಅವ್ರು 1000 ರೂಪಾಯಿಂದ 2000 ರೂಪಾಯಿಗೆ ತೊಗೊಂಡೋಗ್ತಾರೆ, ಇಲ್ಲಿಂದ 1000 rupees ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ. ಓಕೆ, ದೆನ್ ಅಗೇನ್ ಇಲ್ಲಿ 2000 rupeesಗೆ ಅವ್ರು ಸ್ಟೇಕ್ ಸೆಲ್ ಮಾಡ್ಬಿಡ್ತಾರೆ. ರಿಟೇಲ್ ಟ್ರೇಡರ್ಸ್ ಗೊತ್ತಿರಲ್ಲ, ನ್ಯೂ ಬೀಸ್ ಹೊಸ ಜನ ಲೈಕ್ ಎಂಟರ್ ಆಗ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಅವರು 2000 ರೂಪಾಯಿಗೆ ಬೈ ಮಾಡ್ತಾರೆ, 3000 ರೂಪಾಯಿಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋ ಚಾನ್ಸ್, ಪ್ರೈಸ್ ಬರೋದು ಕೆಳಗಡೆ 1500ಗೆ. ಇನ್ಸ್ಟಿಟ್ಯೂಷನಲ್ಸ್ ಇಲ್ಲಿ 1000 rupees ಪ್ರಾಫಿಟ್ ಮಾಡಿದ್ರು. ಓಕೆ, ದೆನ್ ಅಗೇನ್ ಇವಾಗ ಪ್ರೈಸ್ 1500ಗೆ ಬಂದಿದೆ. ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬೈಯಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಓಕೆ, ಮತ್ತೆ ಪ್ರೈಸ್ ಫ್ರಮ್ ದಿಸ್ ಲೆವೆಲ್ಸ್ 1500 ಇಂದ 2000 ಹೋಯ್ತಂದ್ರೆ ಸಿ ಅವ್ರು ಎಷ್ಟು ಪ್ರಾಫಿಟ್ ಮಾಡಿದ್ರು, ದೆನ್ ಅಗೇನ್ ಮತ್ತೆ 500 rupees ಪ್ರಾಫಿಟ್ ಮಾಡಿದ್ರು. ಓಕೆನಾ. ಸೊ ಇದೇ ಲಿಕ್ವಿಡಿಟಿ ಕಾನ್ಸೆಪ್ಟ್. ಸಿ ಇನ್ಸ್ಟಿಟ್ಯೂಷನಲ್ಸ್ ಅವ್ರು ಪರ್ಟಿಕ್ಯುಲರ್ ಲೆವೆಲ್ಸ್ ಅಲ್ಲಿ ಬೈ ಮಾಡ್ತಾರೆ. ಸೊ ನಾವು ಕೂಡ ಪರ್ಟಿಕ್ಯುಲರ್ ಲೆವೆಲ್ಸ್ ಅಲ್ಲೇ ಬೈ ಮಾಡ್ಬೇಕು. ಓಕೆನಾ. ಸೊ ಇಲ್ಲೇನಾಯ್ತು, ಡಿಸ್ಕೌಂಟೆಡ್ ಝೋನ್ಸ್ ಅಲ್ಲಿ ನಾನು ದೆನ್ ಅಗೇನ್ ಮತ್ತೆ ಬೈ ಮಾಡ್ಕೊಂಡೆ. ಸೊ ಫ್ರಮ್ ಇಲ್ಲಿಂದ ಇದು ನನ್ನ ನೆಕ್ಸ್ಟ್ ಟಾರ್ಗೆಟ್, ಇಲ್ಲಿಂದ ಇಲ್ಲಿ ತನಕ ನಾನು ಟಾರ್ಗೆಟ್ ಅಚೀವ್ ಮಾಡ್ಕೊಂಡೆ. ಸೊ ಅದಕ್ಕೆ ನಾವು
ಯಾವುದೇ ಒಂದು ಸ್ಟಾಕ್ ಅಲ್ಲಿ ಒಂದು ಟ್ರೆಂಡ್ ಹೋಗ್ತಾ ಇದೆ, ಕಂಪ್ಲೀಟ್ ಆಗಿ ಹೋಗ್ತಾ ಇದೆ ಅಂದ್ರೆ ನಾವು ಇನ್ ಬಿಟ್ವೀನ್ ಎಲ್ಲೂ ರ್ಯಾಲಿಯಲ್ಲಿ ಎಂಟರ್ ಆಗೋದೇ ಇಲ್ಲ. ನಾವು ಎಂಟರ್ ಆಗೋದೇ ನಮಗೆ ಬೇಕಾಗಿರೋದೇ ಐಡಿಯಲ್ ಲೊಕೇಶನ್. ಅವರು ಇಲ್ಲಿಂದ ಇಲ್ಲಿ ತನಕ 1000 rupees ಪ್ರಾಫಿಟ್ ಮಾಡಿದ್ರು. ದೆನ್ ಅಗೇನ್ ಪ್ರೈಸ್ ಫಾಲ್ ಆಯಿತು 1500ಗೆ. ಮತ್ತೆ ಅವರು ಇಲ್ಲಿ ಲಿಕ್ವಿಡಿಟಿ ತೊಳ್ತಾರೆ. ಸೊ ಇಲ್ಲಿಂದ ಪ್ರೈಸ್ ಮತ್ತೆ ಮೇಲೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಅವ್ರು ಇಲ್ಲಿ 1000 rupees ಪ್ರಾಫಿಟ್ ಮಾಡಿ ಅವ್ರ ಸ್ಟೇಕ್ಸ್ನ ಸೆಲ್ ಮಾಡ್ಕೊಂಡ್ಬಿಟ್ರು. ದೆನ್ ಅಗೇನ್ ಡಿಸ್ಕೌಂಟೆಡ್ ಝೋನ್ಸ್ ಬಂತು, 1500ಗೆ ಬೈ ಮಾಡ್ತಾರೋ ಅವರು ಡಿಸ್ಕೌಂಟೆಡ್ ಝೋನ್ಸ್ ಅಲ್ಲಿ. ಸೊ ಇಲ್ಲಿಂದ ಮತ್ತೇನಾಗುತ್ತೆ, ಪ್ರೈಸ್ 2000ಗೆ ಹೋಗುತ್ತೆ. ಸೊ ನಾವು ಕೂಡ ಬೈ ಮಾಡ್ತೀವಿ, ಮತ್ತೆ ಏನಾಗುತ್ತೆ, ಅವ್ರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ತಾರೆ. ಸೊ ಇದೇ ರೊಟೇಷನ್ ಆಗ್ತಾ ಇರುತ್ತೆ ಅಷ್ಟೇ. ಸೊ ವಿತೌಟ್ ಪ್ರಾಪರ್ ನಾಲೆಡ್ಜ್ ಇದ್ರೆ ಲೈಕ್ ನಾವು ಯಾವುದೋ ಒಂದು ಎಲ್ಲೋ ಟ್ರೆಂಡಲ್ಲೇ ಬೈ ಮಾಡ್ಬಿಡ್ತೀವಿ. ಬೈ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀವಿ ಅದು 3000 4000 ಹೋಗುತ್ತೆ ಅಂತ. ಅದು ಹೋಗೋದೇ ಇಲ್ಲ ಒಂದು 3 ವರ್ಷ ಆದರೂ. ಬಟ್ ಅದೇ ನಾನು 1500ಗೆ ತೊಗೊಂಡಿದ್ದಿದ್ರೆ 500 rupees ಪ್ರಾಫಿಟ್ ಮಾಡಿರ್ತಿದ್ದೆ ಇಲ್ಲಿ ನಾನು. ಹಾಗೆ ಓಕೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಚಾರ್ಟ್ ಪ್ಯಾಟ್ರನ್ಸ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಲೈಕ್ ಇದ್ರೊಳಗಡೆ ಎಲ್ಲ ಹೋಗ್ಬಿಟ್ಟಿದೆ ಡ್ರಾ ಮಾಡಿರೋದು, ಈಗ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿ ತನಕ ಆಗಿರೋದ್ರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಇನ್ ಕೇಸ್ ವೀಕ್ ಡೇಸ್ ಅಲ್ಲಿ ಲೈಕ್ 5 o'clockಗೆ ಆಗ್ಬೋದಾ ಕ್ಲಾಸಸ್? 5 PM ಇನ್ ದ ಈವ್ನಿಂಗ್. ಎಸ್. ಸೊ ಮೆಜಾರಿಟಿ ಪೀಪಲ್ಗೆ ಆಗುತ್ತೆ ಅಂತ ಅನ್ನೋದಾದ್ರೆ ಲೈಕ್ ಆಲ್ಟರ್ನೇಟಿವ್ ಡೇಸ್, ವೀಕ್ ಡೇಸ್ ಅಲ್ಲಿ ನಾನು ಕವರ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಸ್ಯಾಟರ್ಡೆ ಸಂಡೇಗೆ ವೇಟ್ ಮಾಡಬೇಕು ಅಂತ ಲೈಕ್ ತುಂಬ ಗ್ಯಾಪ್ ಆಗ್ಬಿಡುತ್ತೆ ಅದು. ಹಾಗಾಗಿ 5 o'clock ಇನ್ ದ ಈವ್ನಿಂಗ್ ಆಗುತ್ತೆ ಅನ್ನೋದಾದ್ರೆ ಸೊ ವೀಕ್ ಡೇಸ್ ಅಲ್ಲಿ ಇದು ಕೂಡ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀನಿ ನಾನು. ಓಕೆನಾ? ಎಲ್ಲರಿಗೂ ಆಗುತ್ತೆ ಅನ್ನೋದಾದ್ರೆ ಓಕೆ. ಸೊ ಇವತ್ತು ಸಾಕು. ಅಗೇನ್ ಸೊ ನೀವೇನ್ ಮಾಡಬೇಕು, ಜಸ್ಟ್ ಇಷ್ಟು ಪ್ಯಾಟರ್ನ್ಸ್ನ ಐಡೆಂಟಿಫೈ ಮಾಡಿ ಡ್ರಾ ಮಾಡಿ. ಎಲ್ಲರೂ ಲೈಕ್ 500 ಸ್ಟಾಕ್ಸ್ನ ಆ್ಯಡ್ ಮಾಡಿದ್ದೀರಾ ಇಲ್ವಾ? ನನಗೆ ಗೊತ್ತಿರೋಂಗೆ ಯಾರು ಮಾಡಿಲ್ಲ ಅನ್ಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫಸ್ಟ್ ಥಿಂಗ್ ಅದೇ ಮಾಡ್ಬೇಕು ನೀವು. ನಿಫ್ಟಿ 500 ಸ್ಟಾಕ್ಸ್ ಫೈಲ್ ನಾನು ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಫಸ್ಟು ಆ್ಯಡ್ ಮಾಡ್ಕೊಳ್ಳಿ. ಯಾರ್ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ಸ್ ಇಲ್ಲ ಆದರೂ ಕೂಡ ಲಿಂಕ್ ಸೆಂಡ್ ಮಾಡ್ತೀವಿ, ಅದನ್ನು ಕೂಡ ಓಪನ್ ಮಾಡ್ಕೊಳ್ಳಿ. ಓಕೆನಾ? ದೆನ್ ಅಗೇನ್ ಇವತ್ತಿನ ಕ್ಲಾಸಿಗೆ ಬಂದಾಗ ಸೊ ಚಾರ್ಟ್ ಪ್ಯಾಟ್ರನ್ಸ್, ಓಕೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ದೆನ್ ಅಗೇನ್ ಟ್ರೆಂಡ್ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಬೇಕು ಅನ್ನೋದು. ಓಕೆನಾ? ದೆನ್ ಅಗೇನ್ ಟೈಮ್ ಫ್ರೇಮ್, ಈ ಸ್ಲೈಡ್ನ ನೆಗ್ಲೆಕ್ಟ್ ಮಾಡಿ. ಟೈಮ್ ಫ್ರೇಮ್, ಹೈಯರ್ ಟೈಮ್ ಫ್ರೇಮ್ ಟು ಲೋ ಟೈಮ್ ಫ್ರೇಮ್, ಲೈಕ್ ವೀಕ್ಲಿ ಅನಲೈಸ್ ಮಾಡ್ತೀವಿ, ದೆನ್ ಅಗೇನ್ ಡೈಲಿ ಅನಲೈಸ್ ಮಾಡ್ತೀವಿ. ಡೈಲಿ ಕ್ಲೋಸಿಂಗ್ಗೆ ಇಂಪಾರ್ಟೆಂಟ್. ಓಕೆನಾ? ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ದೆನ್ ಅಗೇನ್ ಟ್ರೆಂಡ್ ಐಡೆಂಟಿಫೈ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಫಿಬೋನಾಕಿ ಟೂಲ್ ಆದಷ್ಟು ತಗೊಳ್ಳಿ. ಸ್ಟಾಕ್ಸ್ನ ತಗೊಂಡು ಲೈಕ್ ಎಲ್ಲೆಲ್ಲಿ ಬ್ಯಾಕ್ ಟೆಸ್ಟಿಂಗ್ ಮಾಡಿ, ಎಲ್ಲೆಲ್ಲಿ ನಾನು ಪರ್ಟಿಕ್ಯುಲರ್ ಟ್ರೇಡಲ್ಲಿ ಎಂಟರ್ ಆಗ್ಬೋದಾಗಿತ್ತು, ಡಿಸ್ಕೌಂಟೆಡ್ ಝೋನ್ಸ್. ದೆನ್ ಅಗೇನ್ ಬ್ರೇಕ್ಔಟ್ಸ್ ಆದಮೇಲೆ ಟಾರ್ಗೆಟ್ಸ್. ಓಕೆ, ಟಾರ್ಗೆಟ್ಸ್ ಅಚೀವ್ ಆಗಿದೆಯಾ ಆಗಿಲ್ವಾ? ಓಕೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಚಾರ್ಟ್ ಪ್ಯಾಟರ್ನ್ಸ್. ಇಷ್ಟು ಚಾರ್ಟ್ ಪ್ಯಾಟರ್ನ್ಸ್ ಇವಾಗ ಏನೇನಾಯಿತು ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಕೊಡಿಸ್ತೀನಿ. ಓಕೆ, ಸೊ ಟ್ಯೂಸ್ಡೇ ಆರ್ ವೆನ್ಸ್ಡೇ ಇನ್ನೊಂದು ಕ್ಲಾಸ್ ತೊಗೊಳ್ತೀನಿ ನಾನು. ಓಕೆ, ಆನ್ 5 PM. ಸೊ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಕ್ಲಾಸ್. ಲೈಕ್ ಇವಾಗ ಇದಿಷ್ಟು ತಗೊಂಡು ದೆನ್ ಅಗೇನ್ ಟ್ರೆಂಡ್, ನೆಕ್ಸ್ಟ್ ನಿಮಗೆ ಟ್ರೆಂಡ್ ಐಡೆಂಟಿಫಿಕೇಶನ್ ಯೂಸಿಂಗ್ EMS ಇದೆ. ಸೊ RSI ಡೈವರ್ಜೆನ್ಸ್ ಇದೆ, FRVP ಯೂಸ್ ಮಾಡ್ತೀವಿ ಟು ಪ್ಲೇಸ್ ಅವರ್ ಸ್ಟಾಪ್ ಲಾಸಸ್. ಓಕೆನಾ? ಇನ್ನೊಂದು 3 ಸೆಷನ್ಸಲ್ಲಿ ನಾನು ಕಂಪ್ಲೀಟ್ಲಿ ಸ್ವಿಂಗ್ ಮುಗಿಸ್ತೀನಿ. ಅದಾದ್ಮೇಲೆ ಬೇರಿ ಸ್ವಿಂಗ್ ಆಗುತ್ತೆ. ಸೊ ಬೇರಿ ಸ್ವಿಂಗ್ ಆದಮೇಲೆ ಇಂಟ್ರಾಡೇ ಒಂದು ಕ್ಲಾಸಲ್ಲೇ ಮುಗ್ದೋಗ್ಬಿಡುತ್ತೆ. ಓಕೆ, ಸೊ 3 ಇಂಟ್ರಾಡೇ ಸೆಟಪ್ಸ್ನ ನೋಡ್ತೀವಿ. 2 ಕ್ಯಾಶ್ ಮಾರ್ಕೆಟಲ್ಲಿ, ದೆನ್ ಅಗೇನ್ ಇನ್ನೊಂದು ಆಪ್ಷನ್ ಬೈಯಿಂಗ್ ಆ್ಯಂಡ್ ಆಪ್ಷನ್ ಸೆಲ್ಲಿಂಗಲ್ಲಿ. ಸೊ ಅದಾದಮೇಲೆ 4X ಹೋಗೋಣ.
ಸೊ ಟ್ಯೂಸ್ಡೇ or ವೆನ್ಸ್ಡೇ ಇನ್ನೊಂದು ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ, ಲೈಕ್ ಅಟೆಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಎನಿ ಡೌಟ್ಸ್? ಸೊ ಇದಿಷ್ಟು ಬ್ಯಾಕ್ ಟೆಸ್ಟಿಂಗ್ ಮಾಡಿ, ಫಿಬೋನಾಕಿ ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ, ಚಾರ್ಟ್ ಪ್ಯಾಟರ್ನ್ಸ್ನ ಐಡೆಂಟಿಫೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮನೋಜ್. ಓಕೆ ಸರ್, ಥ್ಯಾಂಕ್ ಯು. Thank you. ಓಕೆ, ಥ್ಯಾಂಕ್ ಯು. Thank you, sir. ಓಕೆ.